ಕಾರಣ ಎಂಬ ಮಾತುಗಳನ್ನು ಹೇಳಿದ ಪಂಚಾಕ್ಷರಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಮುಂದಿನದಾಗಿ ಶ್ರೀ ಮಹೇಶ್ ಸೊಪ್ಪಿನಮಠ ಅವರು ಸರ್ ಅವರು ಭಾಷಣ ಪೀಠಕ್ಕೆ ಬಂದು ನಮಗೆ ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಸಮಯ ಅಭಾವ ಇದೆ, ನಾನು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚು ವಿಷಯ ಏನಿಲ್ಲ, ಸಾಮಾನ್ಯ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಈಗ ನಮ್ಮ ಕೈಯಲ್ಲಿ ಕಲಿತಂಥ ನೀವೆಲ್ಲರೂ ಅದು ಎಲ್ಲ ಅನುಭವನ ನೀವು ಪಡೆದಿರ್ತೀರಿ. ನಮಗಿಂತ ಹೆಚ್ಚು ಅನುಭವ ಇರ್ತೈತಿ. ಯಾಕೆ ನಾವು ಮಾಡ್ತಕ್ಕಂಥ ಪಾಠ ಇರ್ಬೋದು, ಹಲವಾರು ವಿಷಯಗಳ ಬಗ್ಗೆ ಇರ್ಬೋದು, ಚರ್ಚೆ ಇರ್ಬೋದು, ಇವೆಲ್ಲ ನೋಡಿರ್ತೀರಿ ನಮ್ಮನ್ನೆಲ್ಲ. ಆದರೆ ನಾವು ನಿಮ್ಮನ್ನು ಒಂದು ಎರಡು ರೀತಿ ನಮ್ಮ ಅನುಭವಗಳನ್ನು ಸಂಕ್ಷಿಪ್ತ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮೊದಲನೇದಾಗಿ 2001 ಮತ್ತು 2ನೇ ಸಾಲಿನ ನಿಮ್ಮೆಲ್ಲರ ಒಂದು ನೆನಪಿಗೋಸ್ಕರ ನೀವು ನೆನಪು ಮಾಡಿಕೊಂಡಂಥ ವಿಷಯದ ಮೇಲೆ ನಮ್ಮನ್ನು ಇವತ್ತು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಯಾವ ರೀತಿ ಹಮ್ಮಿಕೊಂಡಿದ್ದೀರಿ ಅನ್ನೋದು ಅದು ಹೇಳಲಾರದಷ್ಟು, ಅಷ್ಟೊಂದು ಸಂತೋಷಭರಿತವಾದಂಥ ಒಂದು ಸನ್ಮಾನ ನಾವು ಕಂಡಿದ್ದೀವಿ. ಎಷ್ಟು ವರ್ಷದ ನಂತರ? 23 ವರ್ಷದ ನಂತರ. ಅಷ್ಟು ಸುಲಭ ಅಲ್ಲ, ಅಷ್ಟು ಸಾಧ್ಯ ಅಲ್ಲ, ಅದು ಸರಳವಾದುದೂ ಅಲ್ಲ. ಬಹಳ ಶ್ರಮದ ಕೆಲಸ ನಿಮ್ಮದು. ನಿಜವಾಗ್ಲೂ ಯಾವ ರೀತಿ ಇತ್ತಂದರೆ ನಮ್ಮದು ಸನ್ಮಾನ ಅದು ಮರ್ಯಾದೆ ಹೇಗೆ ನಮ್ಗೆ ಗೌರವ ಕೊಡ್ತಾಯಿದ್ರು ಆ ರೀತಿ ಮರ್ಯಾದೆ ಕೊಟ್ಟಿರಿ. ಇನ್ನೇನು ಬೇಕು ಹೇಳಿ ನಮಗೆ? ಈ ಒಂದು ಸತ್ಕಾರ ಸಮಾರಂಭ, ಇದು ಸನ್ಮಾನ ವೈಭವದ ಸ್ವಾಗತ, ಅದು ಪುಷ್ಪಾರ್ಪಣೆ ಮೂಲಕ, ಅದು ಎಂದೂ ಕಾಣಲಾರದಂತಹ ಒಂದು ಅನುಭವವನ್ನು ನೀವು ನಮಗೆ ಕೊಟ್ಟಿರಿ ಅಂದರೆ ಅದಕ್ಕಿಂತ ಸೌಭಾಗ್ಯ ಏನೂ ಇಲ್ಲ ಅಂತ. ಅದೇ ನಮಗೆ ಸಾಕಷ್ಟು ಸಂತೋಷ ಕೊಡ್ತಕ್ಕಂಥ ಒಂದು. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಅಭಿಮಾನನೇ ಕಾರಣ ಅಂತ. ಗುರುಗಳಿರ್ತಕ್ಕಂಥ ಒಂದು ಅಭಿಮಾನ ಇದೆಯಲ್ಲ, ಎಷ್ಟು ನೆನೆಸ್ಕೊಂಡ್ರೂ ಸಾಲುದಿಲ್ಲ, ಅಷ್ಟು ಖುಷಿ ಆಯಿತು. ಹೌದಾ? ಆ ಅನುಭವ ಎಷ್ಟು ವರ್ಷ? 23 ವರ್ಷ ನೆನಪು ಮಾಡ್ಕೊಂಡ್ರೆ ಇದು ಭಾಳ ಆಶ್ಚರ್ಯ ಆಗ್ತದೆ. ಯಾಕಂದರೆ ನೀವೆಲ್ಲರೂ ಕೂಡ ಎಲ್ಲೆಲ್ಲೋ ಕೆಲಸ ವೃತ್ತಿಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಸುಲಭವಾದ ಕೆಲಸವೂ ಅಲ್ಲ, ಅಷ್ಟು ಸರಳವಾದ ಕೆಲಸವೂ ಅಲ್ಲ. ಅದಕ್ಕೆ ಪ್ರಯತ್ನ ಕೂಡ ಭಾಳ ಇದೆ. ಅದು ವಿಶೇಷವಾಗಿ ಇಲ್ಲಿ ಹಿಂದೆ ನಿಂತಿದ್ದಾನಲ್ಲ ಮಲ್ಲಪ್ಪ ಕಾಮನೂರು, ಹಳೆಯ ವಿದ್ಯಾರ್ಥಿ. ನಾನು ಇರ್ಕಲ್ಗಡದಲ್ಲಿ ಕೆಲಸ ಮಾಡುವಾಗ ಆವಾಗ ಭೇಟಿಯಾಗಿದೆ, ಎಷ್ಟೋ ವರ್ಷ ನಂತರ ಭೇಟಿಯಾದ. ಆ ಸಂಪರ್ಕ ಹಾಗೇ ಇತ್ತು. ಅವನು ಪ್ರಯತ್ನ ಪ್ರಾರಂಭ ಆಯಿತು ಫೋನಿನ ಮುಖಾಂತರ. ಪ್ರಾರಂಭದಲ್ಲೇ ಫೋನ್ ಮಾಡಿದೆ, ಸರ್ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ, ಮಾಡ್ಬೇಕಂತ ಮಾಡಿದ್ವಿ ಅಂತಂದ. ಎಷ್ಟು ವರ್ಷದಿಂದಲ್ದು ಅಂತ ಕೇಳಿದೆ. ಇದು ಈ ವರ್ಷ ಅಂತ ಹೇಳಿದ ಅವನು. ಅಲ್ಲ, ಸುಮಾರು 23 ವರ್ಷ ಆಗುತ್ತೆ. ಹೆಂಗೆ ಮಾಡ್ತಾರಪ್ಪ ಎಲ್ಲ? ಭಾಳ ಕಷ್ಟ ಆಗ್ತದೋ, ಶ್ರಮ ಆಗ್ತತಿ. ಎಲ್ಲೆಲ್ಲಾದರೂ ಏನು ನನ್ನ ಸ್ನೇಹಿತರು ಕೆಲವು ಸಿಗ್ಬೋದು, ಉಳಿದ್ರೆ ಸಿಗಬೇಕಲ್ಲ. ಸುಮಾರು 2 ಕ್ಲಾಸ್ ಅಂತಂದರೆ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ವಿ. ಸಾಮಾನ್ಯವಾಗಿ 10th ಕ್ಲಾಸ್ನೊಳಗೆ 60 ವಿದ್ಯಾರ್ಥಿಗಳು ಇರ್ತಾಯಿದ್ವಿ. ಒಂದೊಂದು ಸೆಕ್ಷನ್ 60 ಇರ್ತಾಯಿದ್ವಿ. ಅದನ್ನು ನಾವೇ ಕ್ಲಾಸ್ ಟೀಚರ್, ನಾನು ಮತ್ತು ಪಂಚಾಕ್ಷರಿ ಕ್ಲಾಸ್ ಟೀಚರ್ ಫಿಕ್ಸ್ ನಮಗೆ ಆಗ. ಅದು ನಮಗೆ ಯಾಕಂದರೆ ಮ್ಯಾಥ್ಸ್ ಹೇಳ್ತಕ್ಕಂಥ ಸಬ್ಜೆಕ್ಟು. ನಮ್ಮನ್ನೇನು ಮಾಡಿದ್ರು, ಮ್ಯಾಥ್ಸ್ ಸಬ್ಜೆಕ್ಟ್ ಫಸ್ಟ್ ನೀವೇ ತೊಗೊಳ್ರಿ, ನೀವೇ ಕ್ಲಾಸ್ ಟೀಚರ್ ಆಗ್ರಿ ಅಂತ. ಯಾಕಂದರೆ ಫ್ರೆಶ್ ಹುಡುಗಿರ್ತಾರೆ, ಕಲೀಲಿಕ್ಕೆ ಚೆನ್ನಾಗಾಗ್ತೈತಿ, ತಿಳ್ಕೊತಾರೆ. ಮತ್ತು ಮಿಡಲ್ ಹೋಗ್ಬಿಟ್ರೆ ಆಗಲ್ಲ, ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋ ಭಾವನೆಯಿಂದ ನಮ್ಮನ್ನು ಕ್ಲಾಸ್ ಟೀಚರ್ ಮಾಡಿದ್ರು. ಹೀಗಾಗಿ ಇವೆಲ್ಲವನ್ನು ನಾವು ನೆನಪು ಮಾಡೋಕ್ಕಾಗತ್ತೆ. ಈ ಸಂದರ್ಭದಲ್ಲಿ ಬಹಳಷ್ಟು ವಿಷಯಗಳು ನೆನಪಾಗ್ತಾ ಇದ್ದಾವೆ. ಈ ಒಂದು ಸನ್ಮಾನ ಮಾಡಿದಾರಲ್ಲ, ನಮಗೆ ಬಹಳಷ್ಟು ಸಂತೋಷದಾಗಿರ್ತಕ್ಕಂಥ ವಿಷಯವನ್ನು ನಾವು ನೆನಪು ಮಾಡಿಕೊಂಡು ಮುಂದೆ ಇವತ್ತು ನೀವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ, ನಮ್ಮಲ್ಲೆಲ್ಲ ಆತ್ಮೀಯ ಸ್ವಾಗತ ಮಾಡಿಬಿಟ್ಟು ಸನ್ಮಾನ ಕೂಡ ಮಾಡಿದಿರಿ. ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದಕ್ಕಿಂತ ಉದ್ಘಾಟನಾ ಸಮಾರಂಭಕ್ಕೆ ಹಮ್ಮಿಕೊಂಡಂಥ ಅವ್ರು ನಮ್ಮ BS ಗೌಡ್ರವರು, ಅವರು ನಮಗೆ ಪ್ರಾಚಾರ್ಯ ಆಗಿದ್ದರು. ಹಾಗೆ ಅವರು JD ಆಗಿ ನಿವೃತ್ತಿ ಹೊಂದಿದ್ದಾರೆ. ಅವರು ಅನಿವಾರ್ಯ ಕಾರಣಗಳಿಂದ ಹೋಗಿದ್ದಾರೆ ಉದ್ಘಾಟನಾ ಸಮಾರಂಭವನ್ನು ಮುಗಿಸ್ಕೊಂಡು. ನಂತರ ಅಧ್ಯಕ್ಷ ವಹಿಸ್ಕೊಂಡಂಥ ನಮ್ಮ ಶ್ರೀಮತಿ ಶೋಭಾದೇವಿ ಕಲ್ಯಾಮಠರವರೇ, ಶ್ರೀಯರವರೇ, ಅದೇ ಥರ ಅನ್ವರ್ ಸರ್ ಅವರೇ, ಅನ್ಸೂಯವರೇ, ಅದೇ ಥರ ವೀರಗೌಡ್ರವರೇ, ಕೃಷ್ಣ ಸಿಂಗ್ ಅವರೇ, ವೆಂಕಟೇಶ್ ಅವರೇ, ಅದೇ ಥರ ಕಂಬಾರ್ ಅವರೇ, ಶಮೀಮ್ ಸರ್ ಅವರೇ, ನೆಕ್ಸ್ಟು ಉಳಿದ ಎಲ್ಲ ನಮ್ಮ ಬಳಗದವರಿಗೆ ನಾನು ಮೊದಲೇದಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನೀವು ಈ ಒಂದು ಸತ್ಕಾರ ಸಮಾರಂಭ ಮಾಡಿದ್ದಲ್ಲ, ಎಷ್ಟು ಖುಷಿ ಅಂದರೆ ಅದು ಕೋಟಿಗಷ್ಟು ಖುಷಿಯನ್ನು ಸಂಪಡಿಸ್ತೀವಿ. ಅದಕ್ಕಾಗಿ ನಿಮಗೆಲ್ಲರೂ ಕೂಡ ಅನಂತ ಮೊದಲೇದಾಗಿ ನಿಮಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಇನ್ನು ನೆಕ್ಸ್ಟು ಮುಂದಿನ ಹೆಜ್ಜೆ ಅಂದರೆ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ನಾನು ಇಲ್ಲಿಗೆ ಬಂದಿದ್ದು 1992ರಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ನಾನು ಕೌಲೂರು ಅಂತ ಚಿಕ್ಕ ಹಳ್ಳಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲೊಂದು 6 ವರ್ಷ ಸರ್ವಿಸ್ ಆದಮೇಲೆ ಇಲ್ಲಿಗೆ ಬಂದೆ. ಅಲ್ಲಿನ ಒಂದು ಸಂಖ್ಯೆಗೂ ಅಲ್ಲಿನ ಒಂದು ನಮ್ಮ ಬಳಗ ಏನಿತ್ತು ಅತಿ ಚಿಕ್ಕದಿತ್ತು. ತರಗತಿಗಳು 3 ಇದ್ದು. ನಂತರ ನಮ್ಮ ಬಳಗ ಏನಿತ್ತು ಅಂದರೆ ಕೇವಲ 8 ಜನ ಇದ್ವಿ. ಇಲ್ಲಿ ಬಂದಾಗ 92ಕ್ಕೆ ಬಂದಾಗ ಸಂಖ್ಯೆ ನೋಡಿದ್ರೆ, ಇಲ್ಲಿ ಕೊಠಡಿ ನೋಡಿದ್ರೆ, ಕ್ಲಾಸ್ ನೋಡಿದ್ರೆ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಕಲಿಸ್ತಕ್ಕಂಥ ವಾತಾವರಣನೇ ಬೇರೆ ಭಿನ್ನವಾಗಿತ್ತು. ನಮಗೆ ಹೊಸ ಜಾಗ, ಹೊಸ ಬಿಲ್ಡಿಂಗು ಹಲವಾರು ಬರ್ತಾವಲ್ಲ, ಇವೆಲ್ಲ ಹೊಸ ಅನುಭವ ಆಯ್ತು ನನಗೆ.
ಅದರಲ್ಲಿ ವಿಶೇಷವಾಗಿ ನಾವು ಬಂದಾಗ ಮಿಶ್ರಕೋಟೆ ಅಂತ ಹೇಳಿ ಪ್ರಿನ್ಸಿಪಲ್ರಿದ್ದು ಧಾರವಾಡದವರು ಬೇರೆ ಕಡೆಯಿಂದ ವರ್ಗಾವಣೆ ಬಂದಾಗ ಅವ್ರು ನೋಡಿದರೆ ಹೆದರಿಕೆ ಆಗ್ತಾಯಿತ್ತು. ಅದು ಒಂದು ವಾತಾವರಣ. ಇಲ್ಲಿ ಒಂದು ಸಂಖ್ಯಾಬಲ ದೊಡ್ಡ ಒಂದು ಕಾಲೇಜು, ಅಂದರೆ ಸುಮಾರು ನಿಮಗೆಲ್ಲ ಗೊತ್ತಿರ್ಬೋದು, PVTC, JOC, TCH, ಉರ್ದು ಹೈಸ್ಕೂಲು, ಕನ್ನಡ ಹೈಸ್ಕೂಲು, ಆಮೇಲೆ PUC ಆರ್ಟ್ಸ್ ಕೂಡ ಇದೆ. ಇಷ್ಟೆಲ್ಲ ಒಳಗೊಂಡಿರ್ತಕ್ಕಂಥ ಬೃಹತ್ ಗಾತ್ರದ ಸಂಸ್ಥೆ ಇದು. ಅಂಥದ್ರಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ನಮ್ಗೆ ಹೊಸ ಅನುಭವ. ಎರಡನೇ ಹೊಸ ಮತ್ತೊಂದು ಏನಂದರೆ ಮಿಶ್ರಕೋಟೆ ಅಂತ ಹೇಳಿ ಒಬ್ಬ ಬಲಿಷ್ಠ ಅಧಿಕಾರಿಗಳು, ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ನಾವು ಬಂದಾಗಿದ್ದಾಗ ಅವ್ರು ನೋಡಿದರೆ ನಮಗೆ ಭಯ ಆಗ್ತಾಯಿತ್ತು. ಯಾಕಂದ್ರೆ ಅವರು ಇರ್ತಕ್ಕಂಥ ರೀತಿ, ಆಮೇಲೆ ಭಾಳಷ್ಟು ಸ್ಟ್ರಿಕ್ಟ್ ಆಗಿದ್ರು. ಅವರು ಕೆಲಸಗಳಲ್ಲಿ ಮಾತ್ರ ನಿಯತ್ತು ಭಯಂಕರ ಇದ್ರು. ಅಂದರೆ ಫಸ್ಟ್ ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ತಿಳ್ಕೊಂಡಿದ್ರು. ಅವರು 1 ವರ್ಷ ಮುಂಚೆ ಬಂದಿದ್ರು. ಅವರು ವಾತಾವರಣ ತಿಳ್ಕೊಂಡು ಇದನ್ನು ಸರಿಪಡಿಸಬೇಕು ಅಂತ ಪ್ರತಿಯೊಂದು ಹಾಜರಾತಿ, ಪರೀಕ್ಷಾ ರೀತಿ ಮತ್ತು ಫಲಿತಾಂಶ ಇದನ್ನೇನಾದರೂ ಮಾಡಿ ನಾನು ಎಷ್ಟು ಪ್ರಯತ್ನ ಮಾಡ್ಬೇಕಂತೇಳಿ ಆ ಗುರಿ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದು. ಅವರಿದ್ದಾಗ ನಾವು ಕೆಲಸವನ್ನು ನಿರ್ವಹಿಸ್ತಿದ್ವಲ್ಲ, ನಮಗೆಲ್ಲ ರೀತಿಯ ಅನುಭವ ಆಯಿತು. ಮಕ್ಕಳಿಗೆ ಕಲಿಸ್ತಕ್ಕಂಥ ರೀತಿ, ಅವರು ನಡೀತಕ್ಕಂಥ ರೀತಿ, ಆಮೇಲೆ ಪ್ರತಿ ತಿಂಗಳ ಕೂಡ ನಮಗೆ ತಪ್ಪದೆ ಮೀಟಿಂಗ್ ಮಾಡ್ತಾಯಿದ್ರು. ಅದು ಕಡ್ಡಾಯ ಮೀಟಿಂಗ್, ಅದು ಜೊತೆಗೆ ಹಾಜರಿ ಫಸ್ಟ್. 10th ಕ್ಲಾಸ್ ಬಗ್ಗೆ ವಿಶೇಷ, ಯಾಕಂದರೆ ರಿಸಲ್ಟ್ ಫಲಿತಾಂಶ ಬರೋದೇ ನಿಮ್ಮಲ್ಲ, ಇಡೀ ಸ್ಕೂಲ್ ರಿಸಲ್ಟ್ ಬರೋದೇ ನಿಮ್ಮಿಂದ 10th ಕ್ಲಾಸ್ ಮೇಲೆ ಇರ್ತಿತ್ತು. ಅದ್ರ ಹಾಜರಾತಿಯನ್ನು ಫಸ್ಟ್ ತಿಳ್ಕೊಂಡು ಫಲಿತಾಂಶ ಬಗ್ಗೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅದೆಲ್ಲವನ್ನು ನಮಗೆ ಅದನ್ನು ಬರೆದು ಕೊಡ್ತಾಯಿದ್ದು. ಅದರಂಗೆ ಚಾರ್ಜ್ ತಪ್ಪದೆ ಮಾಡಲೇಬೇಕು. ಫಲಿತಾಂಶ ನೀವೇನು ಈ ವರ್ಷ ಇಷ್ಟ ಆಗಿದೆ, ಈ ವರ್ಷ ಇಷ್ಟ ಆಗಬೇಕು, ಈ ವರ್ಷ ಇಷ್ಟ ಆಗಬೇಕಂತ ಅದನ್ನು ಖಡಾಖಂಡಿತವಾಗಿ ಹೇಳ್ತಕ್ಕಂಥದ್ದು ಒಬ್ಬ ಬಲಿಷ್ಠ ಅಧಿಕಾರಿ ನಾನು ಭಾಳಷ್ಟು ಅನುಭವ ಪಡ್ಕೊಂಡು. ಹಾಗಾಗಿ ಏನಾಯಿತು, ನಿಮ್ಮನ್ನು ತಿದ್ದಬೇಕಂತಂದ್ರೆ ನೀವೆಲ್ಲ ಅತ್ಯಂತ ಕಡುಬಡು ಕುಟುಂಬದಿಂದ ಬಂದಂಥವರು, ಭಾಳಷ್ಟು ಕೂಲಿ ಕಾರ್ಮಿಕರು, ಗ್ಯಾರೇಜ್ ಕೆಲಸ ಮಾಡ್ತಕ್ಕಂಥವ್ರು. ಯಾಕಂದ್ರೆ ನಾವು ಅಡ್ಮಿಷನ್ ಮಾಡುವಾಗಲೇ ನಿಮ್ಮ ಒಂದು ಎಲ್ಲ ಜೀವನ ಚರಿತ್ರೆ ನಮಗೆ ಗೊತ್ತಾಗ್ತಾಯಿತ್ತು. ಇವ್ರನ್ನ ತೀಡಬೇಕು ಅಂತಂದರೆ ಬಹಳ ಕಷ್ಟದ ಕೆಲಸ. ಅದನ್ನ ಹೆಂಗೆ ಹಿಡಿಬೇಕು, ಫಲಿತಾಂಶ ತರಬೇಕಲ್ಲ. ಅದು ನಾ ಹೇಳ್ತಕ್ಕಂಥ ವಿಷಯ ಏನು ನಿಮಗೆಲ್ಲ ಗೊತ್ತಾಯಿದೆ, ಗಣಿತ. ಯಾಕಂದ್ರೆ ನಾವು ಶ್ರೀಹರಿಸರು ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ವಿ. ಸರ್ ಅವರೇನು ಸೈನ್ಸ್ ಹೇಳ್ತೇನೆ ಅಂದರು, ನಾನು ಮ್ಯಾಥ್ಸ್ ಹೇಳ್ತೇನೆ ಅಂದರು. ಅದೇ ಥರ ಪಂಚಾಯತ್ ಸರ್ ಕೂಡ ಗಣಿತವನ್ನು ಹೇಳ್ತಕ್ಕಂಥದ್ದು ಸಂದರ್ಭ ಬಂತು. ಅದಕ್ಕಾಗಿ ನಾವು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡೀವಿ. ಫಲಿತಾಂಶ ತರಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಎಲ್ಲಿಗೆ ಬರ್ತಾಯಿತ್ತು ಗೊತ್ತಾ, 50 ದಾಟ್ತಾ ಇದ್ದಲ್ಲ, 50, 60ಕ್ಕೆ ನಿಂತು ಬಿಡೋದು. ಉಳಿದೆಲ್ಲ ಸಬ್ಜೆಕ್ಟ್ಗಳೆಲ್ಲ 80, 90. ಮತ್ತೆ ಕ್ವಶನ್ ನಮಗೆ ಮೀಟಿಂಗಲ್ಲಿ ಮತ್ತೆ ಅದೇ, ಯಾಕ್ರಿ ಕಡಿಮೆ ಬರುತ್ತೆ, ಉತ್ತರ ಹೇಳಬೇಕಲ್ಲ. ಅದಕ್ಕೆ ನಾವು ಏನಾದರೂ ಹೇಳೋಕ್ಕೆ ಹೋದರೆ ಅದನ್ನು ಹೇಳಬೇಡ್ರಿ, ಅದು ನೀವು ಮತ್ತೆ ಫಲಿತಾಂಶ ತರಬೇಕು. ನೀವೇನು ಮಾಡ್ತಾರೋ ಗೊತ್ತಿಲ್ಲ, ಮಕ್ಕಳಿಗೆ ಯಾವ ರೀತಿ ಕಲಿಸ್ತೀರೋ ಗೊತ್ತಿಲ್ಲ, ಒಟ್ಟು ರಿಸಲ್ಟು ಚೆನ್ನಾಗಿ ತರಬೇಕು. ಇಷ್ಟು ಒತ್ತಡಗಳ ಮಧ್ಯೆ ನಿಮ್ಮನ್ನು ನಾವೇನು ಮಾಡಬೇಕಾಯಿತು, ಫಲಿತಾಂಶದ ಗುರಿ ಇಟ್ಕೊಂಡೆ ನಾವು ಹೋರಾಟ ಮಾಡಬೇಕಾಯ್ತು. ಯಾವ ರೀತಿ ಹೋರಾಟ, ಟೆಸ್ಟ್ ನಡೆಸೋದು, ಶಿಕ್ಷೆ ಕೊಡೋದು. ಶಿಕ್ಷೆ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಸಾರಿ ವಿದ್ಯಾರ್ಥಿಗಳನ್ನು ಬಗ್ಗಿಸಲಿಸೀನಿ. ಈಗ ಶ್ಯಾಮ್ ಅಂತ ವಿದ್ಯಾರ್ಥಿ ಹೇಳ್ದ, ಹೊರಗಡೆ ವರಾಂಡದಲ್ಲಿ ಬಗ್ಗಿಸಿಬಿಟ್ಟಿದ್ದೆ. ಅಷ್ಟೊಂದು, ಯಾಕಂದರೆ ಏನು ಮಾಡಬೇಕು ಅಂತ. ಕೊನೆಗೆ ಏನು ಮಾಡಿದೆ, ಸ್ಪೆಷಲ್ ಕ್ಲಾಸ್ ತೊಗೊಳಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು. ಎಂಥವ್ರು ನೀವು ಶಾಣ್ಯರು ಬರ್ಬೇಡ್ರಪ್ಪ, ನೀವು ಪಾಸ್ ಆಗ್ತೀರಿ, ಯಾರ್ಯಾರಿದ್ರೆ ಲಿಸ್ಟ್ ಕೊಡ್ತಿದ್ದೆ. ಆ ಲಿಸ್ಟ್ ನೀವು ಕಡ್ಡಾಯ ಮುಂಜಾನೆ 10 ಗಂಟೆಗೆ ನೀವು ಇರಬೇಕು. ನಿಮಗೇನಪ್ಪ ಪಾಸ್ ಆಗ್ಲಿಕ್ಕೆ ಏನು ಹೇಳಬೇಕು ಅದನ್ನು ರೆಡಿ ಮಾಡ್ಕೊಂಡ್ಬರ್ತೀನಿ. ಅಷ್ಟೇ ಪ್ರಾಕ್ಟೀಸ್ ಮಾಡಿ, ಅಷ್ಟು ಪ್ರಾಕ್ಟೀಸ್ ಮಾಡಿ ಖಂಡಿತ ನೀವು ಪಾಸ್ ಆಗಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳ್ತಾ ಇದ್ದರೂ ಕೂಡ ಅವೇ ವಿದ್ಯಾರ್ಥಿಗಳು ಬರ್ತಿದ್ದಿಲ್ಲ. ಯಾರು ಶಾಣ್ಯರು, ಯಾರು ಫಲಿತಾಂಶ ತಗೊಳ್ಳೋರು ಅವರೇ ಕುಂದ್ರ ಅಲ್ಲಿ. ನೋಡಿದ ತಕ್ಷಣ ಏನು ಮತ್ತೆ ನೀವು ಬಂದುಬಿಟ್ರಲ್ಲೋ ಅವರೆಲ್ಲ ಅಂತ ಕೇಳಿದ್ರು. ಸರ್ ಬಂದಿಲ್ಲರಿ, ಏನು ಮಾಡಬೇಕು, ಕ್ಲಾಸ್ ಬಿಡೋಂಗಿಲ್ಲಲ್ಲ, ಮತ್ತು ಅವ್ರಿಗೆ ಹೇಳಲೇಬೇಕು. ಅದು ಹಿಂಗೆ ಈ ಥರ ಒಂದು ನಮ್ಮದು ವೃತ್ತಿ ಇತ್ತು, ಅನಿವಾರ್ಯತೆ ಇತ್ತು. ಇವೆಲ್ಲ ಅನುಭವಗಳೇ. ಅದಾದ ನಂತರ ಟಂಕಲ್ ಸರ್ ಅಂತಿದ್ದು ಪ್ರಿನ್ಸಿಪಲ್, ಅವರು ಬಂದರು. ಅವರು ಆದಮೇಲೆ ನಮ್ಮ ಇವರು ಮಹಂತೇಶ್ ಮಲ್ಲಿಗೌಡರು ಬಂದರು. ಅದಾದಮೇಲೆ ನೆಕ್ಸ್ಟ್ ಬಂದವರು BS ಗೌಡ್ರು. ಅವರು ಬರೋಬ್ಬರಿ ನಿಷ್ಠ ಅಧಿಕಾರಿ, ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಅವ್ರು ಏನು ಯಾವಾಗಲೂ ಚಡಿ ಯಾರಿಗೋಸ್ಕರ, ನಿಮಗಲ್ಲ, ನಮಗಾಗಿ ಚಡಿ. ಅದು ಗುರುತು ಹೊಡೆಯೋದು ನಿಮ್ಮನ್ನು, ಅದು ನೋಡಿ ನಾವು ಓಡಿ ಹೋಗ್ಬೇಕು ಕ್ಲಾಸ್. ನಾವು ಸ್ವಲ್ಪ ಮಾತಾಡೋಕೆ ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಮುಗಿತಲ್ಲ, ಆಗಲ್ಲ ಸ್ಟಾಫ್ ರೂಮ್ನಾಗೆ ಏನು ನಿಂತ್ರಿ, ಹೋಗ್ರಿ ಕ್ಲಾಸಿಗೆ. ಅವರು ನಿಮ್ಮ ಸಾಮಾನ್ಯ ಭಾಷೆ ಕೇಳಿರಬೇಕು, ಗೌಡ್ರ ಭಾಷೆ ಅದಾ, ಗೌಡ್ರ ಭಾಷೆ ಎಲ್ಲ ಗೊತ್ತಾಗುತ್ತಲ್ಲ, ಆ ಭಾಷೆ ಕೇಳಿಬಿಟ್ರೆ ಓಡೋಗ್ಬೇಕು ಕ್ಲಾಸ್. ಆ ರೀತಿ ಹೋಗ್ರಿ ಕ್ಲಾಸಿಗೆ, ಹುಡ್ರು ನಿಂತವಲ್ಲಿ ಅಲ್ಲಿ ಗಲಾಟೆ ಮಾಡ್ತಾ ಹೋಗ್ರಿ, ಅಲ್ಲಿ ಆ ಶಬ್ದಗಳು ಕೇಳಿಬಿಟ್ರೆ ಓಡೋಗ್ಬೇಕು ಕ್ಲಾಸಿಗೆ. ಆ ಒಂದು ಕರೆಕ್ಟಾಗಿ ನಿಜವಾಗ್ಲೂ ಅವರು ಕೂಡ ಭಾಳಷ್ಟು ಶ್ರಮ ಪಡೆದ. ಒಟ್ಟು ಫಸ್ಟ್ ಪ್ರೇಯರಿಗೆ ಯಾರು ಬರೋದಿಲ್ಲ ಇವೆಲ್ಲವನ್ನ. ಅದಕ್ಕೆ ಮಿಶ್ರಕೋಟೆ ಒಬ್ಬರು ಇದ್ದರು, ಅವ್ರು ಹಂಗೆ ಇದ್ದರು. ಇವರು ನೆಕ್ಸ್ಟ್ ಇವ್ರು ಇದ್ರಲ್ಲ, ಹೇಳಿದಿಲ್ಲ ಬೇಸ್ಗೌಡ್ರು, ಪ್ರೇಯರ್ ಕಂಪಲ್ಸರಿ ಇರ್ತಿದ್ರು. ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿ ಬಂದು ಪ್ರೇಯರ್ಗೋಸ್ಕರ ನಮ್ಮನ್ನು ಕಾಯ್ತಾಯಿದ್ರು. ಅವರು ಹುಡ್ರನ್ನ ಕಾಯ್ತಿದ್ದಲ್ಲ, ಅವರು ನಮ್ಮನ್ನು, ಗೊತ್ತಾಯ್ತಲ್ಲ.
ನಮ್ಮನ್ನು ಕಾಯ್ತಾ ಅಂದರೆ ಯಾರು ಬರೋದಿಲ್ಲ, ಪ್ರೇಯರ್ಗೆ ಯಾರು ಬರೋದಿಲ್ಲ, ಅದು ನೋಡ್ತಾ ಇದ್ರು ಅವರೆಲ್ಲ ಆಗಲಿ ಅಂದ್ರೆ ಆಗಲಿ ನಮಗೆ ಪನಿಷ್ಮೆಂಟ್ ಆಗಲಿ. ನಿಜವಾಗ್ಲೂ ಅವ್ರು ಭಾಳ ಮೆಚ್ಚಬೇಕು, ಯಾಕಂದ್ರೆ ಅವರು ಕೂಡ ಹಾಗೇ ಇದ್ದರು, ನಮಗೆ ಅದನ್ನು ಆ ದಾರಿಯನ್ನು ತೋರಿಸಿದ್ರು. ಮಕ್ಕಳು ಕಲಿಬೇಕು, ನೀವು ಮಕ್ಕಳು ತಪ್ಪಾಡ ನೀವು ಮಾಡಬೇಡ್ರಿ, ನಿಮ್ಮನ್ನು ನೋಡಿ ಕಲಿತಾರೆ, ಅದು ಹೇಳ್ತಾರೆ, ನಿಮ್ಮನ್ನು ನೋಡಿ ಕಲಿತಾ ಇರ್ತಾರೆ, ನೀವು ಅದನ್ನು ಬದಲಾವಣೆ ಮಾಡಿಕೊಡ್ರಿ, ಕಲಿಸ್ರಿ, ಫಲಿತಾಂಶದ ಬರ್ತೀರಿ. ಅವರು ಕೂಡ ನಮಗೆ ಭಾಳಷ್ಟು ಪರಿವರ್ತನೆ ಮಾಡಿದಂಥ ದಷ್ಟ ಅಧಿಕಾರಿಗಳು. ಇವೆಲ್ಲ ನೆನಪಾಗ್ತದೆ. ಹೀಗಾಗಿ ಇವೆಲ್ಲವನ್ನು ನಾವು ನೆನಪಡ್ಕೊಂಡಾಗ ನಿಮಗೆ ಕಲಿಸಲಿಕ್ಕೆ ಸಾಧ್ಯವಾಯಿತು, ಫಲಿತಾಂಶ ಕೊಡಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವತ್ತು ನೀವು ನಮ್ಮನ್ನು ಯಾಕೆ ನೆನೆಸ್ತೀರಿ ಅಂದರೆ ಆ ಒಂದು ನಾವು ಶಿಕ್ಷಣೇ ಕಾರಣ. ನಾವು ಕಲಿಸಿದ ಶಿಕ್ಷಣ ಇದೆಯಲ್ಲ, ಆ ಶಿಕ್ಷಣ ನಿಮ್ಮನ್ನು ನೆನಪು ಮಾಡಿಕೊಟ್ಟಿದೆ ಅಂತ. ಎಷ್ಟು ಕಲಿಸಿದ್ರೋ ಗೊತ್ತಿಲ್ಲ, ಎಷ್ಟು ತಿಳ್ಕೊಂಡ್ರೆ ಅದು ಗೊತ್ತಿಲ್ಲ, ಆದರೆ ನೆನಪು ಮಾಡಿಕೊಂಡು ಈ ಒಂದು ಸಮಾರಂಭ ನಂಬ್ಕೊಂಡಿದ್ದೀರಾ, ನಮ್ಮ ಸನ್ಮಾನ ಮಾಡಿದ್ದೀರಾ, ಸತ್ಕಾರ ಮಾಡಿದ್ದೀರಾ, ಇವೆಲ್ಲ ನಿಮ್ಮಿಂದನೇ. ಯಾಕೆ ನೀವು ನಮ್ಮ ಮೇಲೆ ಇರ್ತಕ್ಕಂಥ ಅತ್ಯಂತ ಅಭಿಮಾನ, ಗುರುಗಳೆಂಬ ಭಾವನೆ ಇದೆಯಲ್ಲ, ಅದು ನಮಗೆ ಎಷ್ಟು ಹೇಳಾರ್ದಷ್ಟು ಒಂದು ಸಂತೋಷವಾಗಿದೆ. ಹೀಗಾಗಿ ಈ ಒಂದು ಸಂಕ್ಷಿಪ್ತ ಭಾಳಷ್ಟು ಟೈಮ್ ಆಗ್ತಾ ಹೋಯಿತು. ನೆಕ್ಸ್ಟ್ ಮಾತಾಡೋರಿದ್ದಾರೆ. ಇನ್ನು 2 ಮಾತುಗಳಲ್ಲಿ ನಾನು ಮುಗಿಸ್ತೀನಿ. ಇನ್ನು ಮೊದಲೇ ಏನಂದರೆ 2 ಶಬ್ದಗಳು ಬರ್ತಾವೆ, ಇದು ಜೀವನದಲ್ಲಿ ನೀವು ಅಳವಡಿಸ್ಕೊಡ್ರಿ. ಈಗಾಗಲೇ ಆರೋಗ್ಯದ ಬಗ್ಗೆ ಸರ್ ಆಗಲೇ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಆರೋಗ್ಯವನ್ನು ದಯವಿಟ್ಟು ಮತ್ತೊಂದು ಸಲ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈಗಿನ ಯುವಕರು, ಈಗಿನ ಸಾಮಾನ್ಯ ಇವೆಲ್ಲ ಚಿಕ್ಕ ವಯಸ್ಸು, ಇನ್ನು ಮಕ್ಕಳು ಕೂಡ ಚಿಕ್ಕ ವಯಸ್ಸರಿದ್ದಾರೆ. ಆದಷ್ಟು ನೀವಾಯಿತು, ನಿಮ್ಮ ಮಕ್ಕಳಾಯಿತು, ನಿಮ್ಮ ಕುಟುಂಬದವರು ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ. ಇದು ಒಂದೇ ನಮ್ಮಲ್ಲಿ ಕಳಕಳಿ ಮನವಿ ಏನಂದರೆ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಬೇಡ. ಅದನ್ನು ನೀವು ಆದಷ್ಟು ಆರೋಗ್ಯವನ್ನು ಎಷ್ಟು ಕಾಪಾಡಿಕೊಳ್ತೀರೋ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮುಂದುವರಿಸಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಎಷ್ಟೋ ವಿದ್ಯಾರ್ಥಿಗಳ ಸ್ನೇಹಿತರು ಕಳ್ಕೊಂಡಿರಿ ಅಂತ ಹೇಳಿದ್ವಿ. ಸುಮಾರು 9 ಜನ ಸ್ನೇಹಿತರನ್ನು ಕಳ್ಕೊಂಡ್ರಿ. ಅದು ಆರೋಗ್ಯ ದೃಷ್ಟಿಯಿಂದಲೇ ಇರಬೇಕು ಅನಿಸುತ್ತೆ ನನಗೆ, ಬೇರೆ ಏನಿರಕ್ಕೆಲ್ಲ ಅನಿಸುತ್ತೆ. ಹಾಗಾಗಿ ನೀವು ಕೂಡ ಅದನ್ನೇ ನಾನು ನಿಮ್ಮಲ್ಲಿ ನೆನಪು ಮಾಡ್ಕೊಳ್ಳೋದಿಷ್ಟೇ. ಮೊದಲು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರ್ತೈತಿ, ನಿಮ್ಮ ಪೀಳಿಗೆ ಕೂಡ ಚೆನ್ನಾಗಿರುತ್ತೆ. ಎರಡನೇದು ಏನಂದರೆ ಇನ್ನೊಂದು ವಿಶೇಷ ಶಬ್ದ ಪ್ರಕೃತಿ ಮತ್ತು ಸಂಸ್ಕೃತಿ ಅಂತ ಬರುತ್ತೆ. ಸಂಸ್ಕೃತಿ ಅಂತ ಬರುತ್ತೆ. ಪ್ರಕೃತಿ ಅಂದ್ರೇನು? ಪ್ರಕೃತಿಯಲ್ಲೇ ನಾವು ಜನನ ಆಗ್ತೀವಿ ಅಂತ, ಪರಿಸರದಲ್ಲೇ ನಾವು ಹುಟ್ಟೋದು, ಅದು ಪರಿಸರನೇ ಮೂಲ ಕಾರಣ ಅಂತ. ಪರಿಸರದಲ್ಲಿ ಹುಡ್ತೀವಿ. ಆದರೆ ನೆಕ್ಸ್ಟು ಸಹಜವಾಗಿ ಹುಡ್ತೀವಿ ನಾವು. ಪ್ರಕೃತಿಯಲ್ಲಿ ಹುಟ್ಟತಕ್ಕಂಥದ್ದು ಒಂದು ಸ್ವಭಾವ ಎಲ್ಲರದು. ಅದೇ ಸಂಸ್ಕಾರ ಅಂತ ಶಬ್ದ, ಸಂಸ್ಕೃತಿ ಶಬ್ದ, ಇದು ಸಹಜವಾಗಿ ಹುಟ್ಟೋದೇ ಇಲ್ಲ. ಹೇಗೆ ಹುಟ್ಟುತ್ತೆ ಇದು? ಸಂಸ್ಕಾರ ಅಂತಕ್ಕಂಥದ್ದು, ಸಂಸ್ಕೃತಿ ಅಂತಕ್ಕಂಥದ್ದು ಸರಳವಾಗಿ ಹುಟ್ಟೋದೇ ಇಲ್ಲ. ಅದು ಹೇಗೆ ಹುಟ್ಟುತ್ತೆ ಅಂದರೆ ಕಲಿಕೆಯಿಂದ, ನಿರಂತರ ಕಲಿಕೆ ಅಂತ ಹೇಳ್ತೀವಿ. ಆದರೆ ಏನೇನು ಅದ್ರಲ್ಲಿ ನಿಮ್ಗೆ ಗೊತ್ತದೆ. ಸಂಸ್ಕಾರ ಅಂತ ತಕ್ಷಣ ಸಾಕಷ್ಟು ಬರ್ತಾವೆ, ಸಾಕಷ್ಟು ರೀತಿ ಬರ್ತದೆ. ಯಾವ್ದಾದ್ರು ಬರ್ತಾವುದು? ಆಧ್ಯಾತ್ಮಿಕ ಬರುತ್ತೆ, ಗುರು ಶಿಷ್ಯರ ಸಂಬಂಧ ಬರುತ್ತೆ, ಗುರುವ್ರ ಬಗ್ಗೆ, ತಂದೆ ತಾಯಿ ಬಗ್ಗೆ ಬರುತ್ತೆ, ಆಮೇಲೆ ಭಾಷೆ ಬರುತ್ತೆ, ಪ್ರತಿಯೊಂದರೇ ಬರುತ್ತೆ, ಶಿಕ್ಷಣ ಬರುತ್ತೆ. ಇವೆಲ್ಲವೂ ಏನಂತೆ ನಾವು ಸಂಸ್ಕೃತಿ ಅಂತ ಕರಿತೀವಿ ಅಥವಾ ಸಂಸ್ಕಾರ ಅಂತ ಕರಿತೀವಿ. ಇವೆಲ್ಲ ಬರಬೇಕಂದ್ರೆ ಕಲಿಕೆಯಿಂದ ಸಾಧ್ಯ. ಅದಕ್ಕಾಗಿ ಇವೆಲ್ಲ ನಾವು ಭಾಳಷ್ಟು ಇಟ್ಕೋಬೇಕು. ಹುಟ್ಟು ಸಹಜವಾಗಿ ಪ್ರಕೃತಿಯಲ್ಲಿ ನಾವು ಜನನ ಆದಮೇಲೆ ಮುಂದೆ ಬರ್ತಕ್ಕಂಥದ್ದು ಸಂಸ್ಕಾರ ಅಥವಾ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಅದು ನಾವು ನಿರಂತರವಾಗಿ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ನಿಮ್ಮ ಮುಂದಿನ ಪೀಳಿಗೆ, ಈ ನೆಕ್ಸ್ಟ್ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆ ಮೊದಲು ಕಲಿಸೋದೇನೆಂದರೆ ಸಂಸ್ಕಾರವನ್ನು ಭಾಳಷ್ಟು ಬೆಳೆಸ್ರಿ. ಯಾಕೆ ಸಂಸ್ಕಾರ? ಈಗಿನ ಒಂದು ಸಮಾಜ ನೋಡ್ತಾ ಇದ್ದೀವಿ, ಎಷ್ಟೋ ತಂದೆ ತಾಯಿಗಳನ್ನು ನೋಡೋದೇ ಇಲ್ಲ. ಈಗ ಸಾಮಾನ್ಯ ನೋಡಿರಬೇಕು, ಚೆನ್ನಾಗಿ ಮುದ್ದು ಮಾಡಿ ಬೆಳೆಸಿಬಿಡ್ತೀವಿ ನಾವು, ಪ್ರೀತಿ ವಿಶ್ವ ಬೆಳೆಸ್ತೀವಿ. ಬೆಳೆಸಿದ ಮೇಲೆ ಏನಾಗ್ತತಿ, ಒಂದು ದೊಡ್ಡ ಉದ್ಯೋಗದಲ್ಲಿ ಹೋಗ್ತಾರೆ, ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ. ಸಾಮಾನ್ಯ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಇದ್ದಾರೆ. ಆದರೆ ತಂದೆ ತಾಯಿಯವರು ವಯಸ್ಸಾದ ಮೇಲೆ ನೋಡೋರು, ಆ ಸಂಸ್ಕಾರ ಅಂತಕ್ಕಂಥದ್ದು ಅವರಲ್ಲೇ ನಾವು ಪ್ರಜ್ಞೆ ಮೂಡಿಸ್ತಾ ಇದ್ದರೆ ನಮ್ಮನ್ನು ನೋಡಲಿಕ್ಕೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅದನ್ನು ಮೊದಲು ಬೆಳೆಸ್ಕೊಂಡಾಗ ಮಾತ್ರ ತಂದೆ ತಾಯಿಗೆ ಏನಾಗುತ್ತೆ, ಮುಂದಿನ ಒಂದು ಜೀವನ ಆರಾಮಿರ್ಲಿಕ್ಕೆ, ಸರಳವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಎಷ್ಟೋ ಘಟನೆಗಳು ಆಗಿಬಿಟ್ಟಿದ್ದಾವೆ. ಆಗಲೇ ಎಷ್ಟೋ ಘಟನೆ ಸುಮಾರು ಆಗಿಬಿಟ್ಟಿದ್ದಾವೆ. ಯಾವುದೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಥವಾ ಸತ್ತಾಗ, ಮರಣ ಹೊಂದಿದಾಗ ವಿದೇಶದಲ್ಲಿದ್ದ ಮಕ್ಕಳು ಬರಲಿಕ್ಕೆ ಸಾಧ್ಯನೇ ಆಗಿಲ್ಲ. ಯಾರೋ ಅದರ ಅಂತ್ಯಕ್ರಿಯೆ ಮಾಡಿದ್ದಾರೆ. ಒಂದು ವೇಳೆ ಫೋನ್ ಮಾಡಿ ಅವ್ರು ಸಂಪರ್ಕ ಮಾಡಿದರೂ ಕೂಡ ನನಗೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಇವೆಲ್ಲ ನಿಮ್ಮ ಸಮಾಜ ನೋಡಿರ್ತೀರಿ, ಎಲ್ಲ ಪೇಪರ್ ಓದಿರ್ತೀರಿ. ಇವೆಲ್ಲ ಘಟನೆಗಳು ಡೊರೇಟ್ ಆಗ್ತದೆ. ಇವನ ವೃದ್ಧಾಶ್ರಮ ಬಿಟ್ಬಿಟ್ಟು ಫಾರಿನ್ ಒಳಗೆ ಇದ್ಕೊಂಡು ತೀರ್ಕೊಂಡ ಮೆಸೇಜ್ ಹಾಕಿದರೆ ಅದಕ್ಕೆ ಮೆಸೇಜ್ ಏನು ಬರಬೇಕು? ನನಗೆ ಬರೋಕ್ಕಾಗೋದಿಲ್ಲ, ನೀವೇ ಅಂತ್ಯ ಸಂಸ್ಕಾರ ಮಾಡಿರಿ ಅಂತೆ ಬಂದುಬಿಟ್ಟು ಎಷ್ಟೋ ಘಟನೆ ಆಗಿಬಿಟ್ಟಿದ್ದಾವೆ. ಇದು ನಾವು ಈಗಿನ ಒಂದು ಪೀಳಿಗೆಯಲ್ಲಿ ನೋಡ್ತಾ ಇದ್ವಿ. ಅದಕ್ಕಾಗಿ ನಿಮಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂದಿನ ಪೀಳಿಗೆ ನೀವಾತು ಇದ್ರ ಬಗ್ಗೆ ಭಾಳಷ್ಟು ಎಚ್ಚರ ವಹಿಸ್ರಿ.
ಫಾಸ್ಟ್ 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 ಅಂತ ಹೇಳ್ತೀವಲ್ಲ, ಅಷ್ಟು ಏನಾಗಿದೆ, ಅನಾಹುತಕ್ಕೆ ಈಡಾಗಿಬಿಟ್ಟಿದೆ. ಅದ್ರ ಬಗ್ಗೆ ಭಾಳಷ್ಟು ನೋಡಿ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಕಾರ್ಯ ಈಗಾಗಲೇ ನಮ್ಮ ವಿದ್ಯಾರ್ಥಿ ಮಲ್ಲು ಒಂದು ಸೂಚನೆ ಕೊಟ್ಟ ನಮಗೆ ಒಂದು ಅಂತಿಮ ಅನಿಸಿಕೆಗಳಿಗೆ ಒಂದು ಸಮಯ ಕೊಟ್ಟಿದ್ದಾರೆ. ನಾನು ಕೇವಲ ಅವರ ಕೊಟ್ಟ ಸಮಯದಲ್ಲೇ ಅದಕ್ಕಿಂತಲೂ 1 ನಿಮಿಷ ಮುಂಚಿತವಾಗಿ ನಾನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಹುಶಃ 2001-2002ನೇ ಈ ಬ್ಯಾಚಿನ ಈ ನಮ್ಮ ವಿದ್ಯಾರ್ಥಿ ಬಳಗದ ಈ ಒಂದು ಕಾರ್ಯಕ್ರಮ ನಮ್ಮ ಜೀವನದೊಳಗೆ ಇದೊಂದು ಅವಿಸ್ಮರಣೀಯ ದಿನ, ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಿಮ್ಮ ಈ ಕಾರ್ಯಕ್ರಮ ಇದು ಖಾಸಗಿ ವಲಯದಲ್ಲಿ ಮಾತ್ರ ನಡೀತಾ ಇತ್ತು, ಖಾಸಗಿ ಸಂಸ್ಥೆಗಳಲ್ಲಿ ನಡೀತಾ ಇತ್ತು. ಅದನ್ನು ಮೀರಿ ನೀವು ಇವತ್ತು ಇಷ್ಟೊಂದು ಸಂಘಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದಿದ್ದಕ್ಕಾಗಿ ಆ ಗವಿಸಿದ್ದೇಶ್ವರ ನಿಮ್ಮೆಲ್ಲರಿಗೆ ನಿಮ್ಮ ಬದುಕಿನಲ್ಲಿ ಶ್ರೇಷ್ಠ ದಿನಗಳು ಬರಲಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೆ ಆರೋಗ್ಯದ ಜೊತೆಗೆ ನಿಮ್ಮ ಭಾವಿ ಭವಿಷ್ಯತ್ತಿನಲ್ಲಿ ಪ್ರಾರಂಭಿಸಿರ್ತಕ್ಕಂಥ ನಿಮ್ಮ ಮಕ್ಕಳು, ಮುದ್ದು ಮಕ್ಕಳು ಮುಂದಿನ ಹಂತ, ಅವರ ಹಂತ ಭಾಳ ದೊಡ್ಡದಿದೆ. ನೀವೀಗಾಗಲೇ 20 ಕ್ರಾಸ್ ಆಗಿದ್ದೀರಿ. ಈ 20 ಕ್ರಾಸ್ ಆದಮೇಲೆ ಲೈಫ್ ಏನನ್ನೋದು ಪ್ರಾರಂಭ ಆಗ್ತದೆ. ನಿಜವಾದ ಜೀವನ 40 ನಂತರ ಪ್ರಾರಂಭ ಆಗೋದು. ಈಗೆಲ್ಲ ನಾವು ಅದನ್ನು ಮರೆತು ಬಿಟ್ಟಿರ್ತೀವಿ. ಆ ಬಾಲ್ಯದ ದಿನಗಳಿರ್ಬೋದು ಅಥವಾ ನಮ್ಮ ಹೈಸ್ಕೂಲ್ ದಿನಗಳಿರ್ಬೋದು, ಅದು ಎಲ್ಲವನ್ನು ದಾಟಿ ಇವತ್ತು ನೀವು 40ರ ಆಸುಪಾಸಿನಲ್ಲಿ ಇದ್ದೀರಿ. ಸದ್ಯ ನಿಮ್ಮೆಲ್ಲರನ್ನು ನೋಡಿದಾಗ ಒಳ್ಳೆಯ ಆರೋಗ್ಯವಂತರಿದ್ದೀರಿ, ಅದರೊಳಗೆ ಯಾವುದೇ ಒಂದು ಡೌಟ್ ಇಲ್ಲ. ಈ ಒಂದು ಆರೋಗ್ಯ ಸ್ಥಿತಿಯನ್ನು ನೀವು ಮುಂದೆ 20 ವರ್ಷವರೆಗೆ ಹೀಗೆ ಕಾಯ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್ ಇದೆ. ಆ 40ರ ಮಟ್ಟ ನಮಗೆ ಯಾವ ಕಾಯಿಲೆಗಳು ಬರೋದಿಲ್ಲ, ಬೇಕಾದ ತಿಂದರು ಏನು ತಿಂದರೂ ಬರೋದಿಲ್ಲ. ಬಟ್ ನಮಗೆ ಪ್ರಾರಂಭ ಆಗೋದು ಆಫ್ಟರ್ 40ಲಿಂದ ಸ್ಟಾರ್ಟ್ ಆಗ್ತಾವೆ. ನೀವು 60ವರೆಗೆ ಇದೇ ಆರೋಗ್ಯ ನೀವು ಕಾಪಾಡಿಕೊಂಡ್ರಿ ಅಂದ್ರೆ ನಿಮ್ಮ ಮಕ್ಕಳು ಮುಂದೆ ಅವರು 100 ಇಯರ್ಸ್ ಮಟ್ಟ ಬದುಕಲಿಕ್ಕೆ ಸಾಧ್ಯ ಇದೆ. ನಾವೇ 60 ದಾಟಿದಾಗ ನಮಗೆ ಅಡ್ಡಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನು ನಾವು ಅವ್ರನ್ನ ಮುಂದಿನ ಹಂತಕ್ಕೆ ಕಳಿಸೋದು ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಮ್ಮ ಶ್ರೀಹರಿ ಸರ್ ಹೇಳಿದರು ಆರೋಗ್ಯದ ಬಗ್ಗೆ, ನಮ್ಮ ಮಹೇಶ್ ಸರ್ ಹೇಳಿದರು, ನಿಜವಾಗಿ ಇಫ್ ವಿ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆಲ್ತನ್ನು ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ. ಇವತ್ತು ಜೇನುಗಳು ದುಡ್ಡಿಲ್ಲ ಅಂತಂದ್ರೆ ಯಾನೋ ನಮ್ಮ ಫ್ರೆಂಡ್ ಅರ್ಜುನ ಫ್ರೆಂಡ ಒಂದು 50,000 ರೂಪಾಯಿ ಹಾಕಂದ್ರೆ ಇನ್ಸ್ಟಂಟಾಗಿ 50,000 ರೂಪಾಯಿ ನಮ್ಮ ಮೊಬೈಲಿಗೆ ಬಂದು ಬೀಳ್ತಾಯಿದೆ. ಇನ್ನೊಬ್ಬ ಫ್ರೆಂಡ್ ದೋಸ್ತ ಆಸ್ಪತ್ರೆಗೆ ಬಿದ್ದಿದ್ದೀನಿ ಬಾರೋ ಅಂತಂದ್ರೆ ಹೌದಾ ವಿಚಾರ ಮಾಡ್ತಾರೆ. ಅನಾರೋಗ್ಯ ಆಗಿದ್ದೀವಿ ಅಂದ್ರೆ ಬೇರೆಯವರು ನಮಗೆ ಯಾರಿಗೂ ಏನು ಚಾನ್ಸೇ ಇಲ್ಲ. ಅದು ಇರಿಪೇರೇಬಲ್. ಒಂದು ಸರಿ ನಮ್ಮ ಲೈಫ್ದೊಳಗೆ ನಾವು ಆರೋಗ್ಯ ಕಳ್ಕೊಂಡು ಅಂದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಹಣ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ, ಇವತ್ತು ಆರೋಗ್ಯ ಕಳ್ಕೊಂಡ್ರೆ ಎಲ್ಲವೂ ಕಳ್ಕೊಂಡಂಗೆ. ಇವತ್ತು ನಾವು ನೀವು ಒಳ್ಳೆಯ ಆರೋಗ್ಯ ಸ್ಥಿತಿಯಲ್ಲಿದ್ದೀರಿ. ಬಹಳ ನಿಮ್ಮಲ್ಲಿ ಒಂದು ವಿನಯಶೀಲತೆ ಅದು ಬಹಳ ದೊಡ್ಡದಿದೆ. ಆ ಪೊಲೈಟ್ನೆಸ್ ಏನಿದೆಯಲ್ಲ ಅದು ಬರೋದಲ್ಲ. ಅದು ಈಗಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ಬರೋದಲ್ಲ. ಅದು ಈಗಿನ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆ ನಯ ವಿನಯ ನಮ್ರತೆ ಅಂತಕ್ಕಂಥ ಪದಗಳೇ ಇಲ್ಲ. ಬಹುಶಃ ಆ ನಯ ವಿನಯ ಇದು ಇವತ್ತು ನಿಮ್ಮಲ್ಲಿ ಇದೆ ಅಂದ್ರೆ ಅದು ನಿಮ್ಮ ತಂದೆ ತಾಯಿಗಳಿಂದ ಬಂದಂಥ ಅದೊಂದು ಆ ಒಂದು ಇನ್ಹೆರೆಂಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಅದು ಹಾಗೇ ಬರೋದಲ್ಲ. ಅದು ಇದೇ ನಿಮ್ಮ ಗುಣಗಳು ನಿಮ್ಮ ಮಕ್ಕಳಲ್ಲಿ ಖಂಡಿತ ಬರ್ತವೆ. ಯಾಕಂದರೆ ಇವತ್ತು ನಿಮ್ಮಲ್ಲಿ ಏಜ್ ಬದಲಾವಣೆ ಆಗಿದೆ, ಮಾನಸಿಕ ಸ್ಥಿತಿಯೊಳಗೆ ನೀವು ದೊಡ್ಡರಾಗಿದ್ದೀರಿ, ಏಜ್ ಬದಲಾವಣೆ ಆಗಿದೆ, ನಯ ವಿನಯದೊಳಗೆ ಏನೂ ಬದಲಾವಣೆ ಇಲ್ಲ. ನಾವು ಆ ಕ್ಲಾಸಿಗೆ ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಇಂಗ್ಲೀಷ್ ಅಂದ್ರೆ ಮೊದಲು ಸ್ವಲ್ಪ ಆವಾಗ ಇನ್ನೂ ವಾತಾವರಣ ಭಾಳ ಕಡಿಮೆ ಇತ್ತು. ಈಗೆಲ್ಲ ಇಂಗ್ಲೀಷ್ ಬಗ್ಗೆ ಕಷ್ಟ ಇಲ್ಲ. ಇವತ್ತು ಇಂಗ್ಲೀಷು ಯಾವಾಗಾದರೂ ಕಲ್ಕೋಬೋದು. ಬಟ್ ಆವಾಗಿನ ಸ್ಥಿತಿಯೊಳಗೆ ಇಂಗ್ಲೀಷ್ ವಾತಾವರಣ ಬಹಳ ಕಡಿಮೆ ಇದ್ದಿದ್ದಕ್ಕಾಗಿ ಸ್ವಲ್ಪ ಹಿಡಿತಾ ಇದ್ವಿ ಮಕ್ಕಳನ್ನ. ಅದು ನೀವೆಲ್ಲ ನೋಡಿದಾಗ ಆ ಕೆಲವು ವಿದ್ಯಾರ್ಥಿಗಳು ಮಾತ್ರ 23 ವರ್ಷದ ನಂತರ ಇವತ್ತು ನೋಡ್ತಾ ಇದ್ವಿ ಅವ್ರನ್ನ. ಕೆಲವು ವಿದ್ಯಾರ್ಥಿಗಳು ಫ್ರೀಕ್ವೆಂಟಾಗಿ ಭೇಟಿ ಆಗ್ತಾಯಿದ್ರು. ಯಾಕಂದರೆ ನಾನು ಸರ್ವೀಸು ಇಲ್ಲೇ ಇರೋದ್ರ ಮುಖಾಂತರ ಆಗಾಗ ವಿದ್ಯಾರ್ಥಿಗಳು ಭೇಟಿ ಆಗ್ತಾಯಿದ್ರು. ಅವರು ಗಾಡಿ ಮೇಲೆ ಫಾಸ್ಟ್ ಇರ್ತಾಯಿದ್ರು, ನಾವು ಗಾಡಿ ಮೇಲೆ ಹೋಗ್ತಾಯಿದ್ವಿ. ಮುಂದೆ ಹೋದ್ಮೇಲೆ ಸರ್ ಅಲ್ಲಿ ಮಣ್ಣು ಕೈ ಭೇಟಿ ಆಗಿದ್ವಿ ಅಂತ ಹೇಳ್ತೀವಿ. ನೋಡಿ ಆ ವಿನಯ ಆ ನಯ ವಿನಯ ಏನಿದೆಯಲ್ಲ, ನಿಜವಾಗಿ ಅದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಅದು ತಂದೆ ತಾಯಿಗಳಿಂದ ಬಂದಂಥ ನಿಮಗನ್ನು ಕೊಡುಗೆ. ಈ ಕೊಡುಗೆ ನಿಮ್ಮ ಖಂಡಿತವಾಗಿ ನಿಮ್ಮ ಮಕ್ಕಳಲ್ಲಿ ಅದು ಮುಂದುವರಿತಾ ಇದೆ ಅಂತ ಹೇಳುತ್ತಾ ನಾನು ನಿಮ್ಮ ಮಕ್ಕಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಸಲಹೆಗೆ ಈಗ ನಮ್ಮ ಸರ್ಗಳು ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳು ಇನ್ನು ಮುಂದಿನ ಆಸ್ತಿ ಅವರೆಲ್ಲ. ಅದಕ್ಕೆ ಒಂದು ಇವತ್ತು ಗಾದೆ ಮಾತಿದೆ, ಇಂದಿನ ಬಾಲಕರೇ
ನಾಳಿನ ಪ್ರಜೆಗಳಂತಿದ್ವಿ ನಾವು, ಅದು ಬದಲಾವಣೆ ಮಾಡ್ಕೋಬೇಕು. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಅವರು, ನಾಳೆ ಅಂತ ಹೇಳ್ಬಾರ್ದು ನಾವು. ಆ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ರಿ. ನೋಡಿ, ನಿಮ್ಮ ಮಕ್ಕಳು ಒಳ್ಳೆ ಹಂತದೊಳಗಿದ್ದಾರೆ ಇವತ್ತು. ಬಹುಶಃ 7th ಸ್ಟಾರ್ಟ್ ಆಗಿರಬೇಕು, 7th 9th 10thವರೆಗೆ ಈಗ ನಿಮ್ಮ ಮಕ್ಕಳು ಇರಬೇಕು. ಬಹುಶಃ ಬಹಳ ಕಾಂಪಿಟೇಷನ್ ಇದೆ, ಬಹಳ ಸ್ಪರ್ಧಾತ್ಮಕ ಜಗತ್ತು. ಮಕ್ಕಳು ಎಷ್ಟು ಪ್ರಿಪೇರ್ ಮಾಡಿದ್ರೆ ಕಡಿಮೆ. ಅದಕ್ಕೆ ನೀವು ಸ್ಪೆಷಲಿ ನಮ್ಮ ಸಹೋದರಿಯರು ಭಾಳ ಮಕ್ಕಳನ್ನು ಹಿಡ್ಕೊಂಡು ಕುಂದಿರ್ಬೇಕಾಗ್ತಾ ಇದೆ. ನಿಮ್ಮ ಮನೆಗೆಲಸದ ಜೊತೆಗೆ ಅವ್ರನ್ನ ಭಾಳ ಒಳ್ಳೆ ಟ್ರೈನಪ್ ಮಾಡಿ, ಅವರು ಓದ್ತಕ್ಕಂಥ ಶಾಲೆಯಲ್ಲಿ ಬಹುಶಃ ನೀವು ನಿಮ್ಮ ಮಕ್ಕಳು ಬಹುಶಃ ಯಾರು ಸರ್ಕಾರಿ ಶಾಲೆಯೊಳಗೆ ಓದಕತ್ತಿರ್ಲಿಕ್ಕಿಲ್ಲ, ಇರಲಿ, ಅನಿವಾರ್ಯ ಐತಿ. ಈಗ ಅನಿವಾರ್ಯ ಇದೆ. ನಮ್ಮ ಗೌರ್ಮೆಂಟ್ ಶಾಲೆಗಳೆಲ್ಲ ಬಿದ್ದು ಹೋಗ್ತವೆ. ಮೊನ್ನೆ ಒಂದು ವರದಿ ಬಂತು, ಈ ವರ್ಷ 2026ಕ್ಕೆ 70,000 ಪ್ರೈಮರಿ ಸ್ಕೂಲು ಹೈಸ್ಕೂಲ್ಸು ಬಂದಾಗ್ತಾವಂತೇಳಿ. ಅದು ಸತ್ಯ ಇದೆ. ಇವತ್ತು ಅಲ್ಲಿ ಕ್ವಾಲಿಟಿ ಏನು ಉಳಿದಿಲ್ಲ, ಆ ಕ್ವಾಲಿಟಿನೂ ಉಳಿದಿಲ್ಲ, ಆ ರೀತಿ ಶಿಕ್ಷಕರು ಮನೋಭಾವನೆ ಇಲ್ಲ. ಬಟ್ ಈಗಿನ ಶಿಕ್ಷಕರು ಭಾಳ ಬುದ್ಧಿವಂತರಿದ್ದಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಮಾಡಿ ಬಂದು ಒಳ್ಳೆ ಶಿಕ್ಷಣ ವೃತ್ತಿಯಲ್ಲಿದ್ದಾರೆ. ಬಟ್ ಆ ಒಂದು ಅಟಿಟ್ಯೂಡ್ ಇವತ್ತು ಇಲ್ಲ, ಅದು ಕಣ್ಮರೆ ಆಗ್ತಾಯಿದೆ. ಅದು ಇರಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿರಿ. ಮುಖ್ಯವಾಗಿ ನಾನು ಹೇಳೋದು, ಮ್ಯಾಥಮೆಟಿಕ್ಸು ಮತ್ತು ವಿಜ್ಞಾನ ಮಕ್ಕಳಿಗೆ ಬೇಸಿಕ್ ಪ್ರಾರಂಭ ಆಗಬೇಕು. ಇಂಗ್ಲೀಷ್ ಯಾವಾಗಾದರೂ ಕಲ್ಕೋಬೋದು, ನೀವು ಕಲ್ಕೋಬೋದು. ಇವತ್ತು ಸಾಕಷ್ಟು ಆ್ಯಪ್ಗಳದವು ಇಂಗ್ಲೀಷ್ ಮಾತಾಡಲಿಕ್ಕೆ, ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶ ಅದು. ಬಟ್ ಫೌಂಡೇಶನ್ ಬೀಳಬೇಕು, ಮ್ಯಾಥಮೆಟಿಕ್ಸ್ ಫೌಂಡೇಶನ್ ಬೀಳಬೇಕು, ಸೈನ್ಸ್ ಫೌಂಡೇಶನ್ ಬೀಳಬೇಕು. ಅಂದ್ರೆ ಮಕ್ಕಳನ್ನು ಈಗಲೇ ತಯಾರು ಮಾಡ್ಕೋಬೇಕು. ಮುಂದೆ SLC ದಾಟಿಂದ ಯಾವ ಮಕ್ಕಳಿಗೂ ಮ್ಯಾಥಮೆಟಿಕ್ಸ್ ಹತ್ತೋದಿಲ್ಲ, ಯಾವ ಮಕ್ಕಳಿಗೂ ಅದು ವಿಜ್ಞಾನದ ಕಲ್ಪನೆಗಳು ಬರೋದಿಲ್ಲ. ಆವಾಗ ಆರ್ಟ್ಸ್ ಮಾಡಬೇಕಾಗ್ತಾಯಿದೆ. ಹೌದಾ? ಇವತ್ತು ವಿಜ್ಞಾನ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮಿಗೆ ಮಾಡಿದ್ರೆ, ಸೈನ್ಸನ್ನು ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿಕೊಂಡ್ರೆ ಭಾಳ ಸುಲಭ ಆಗ್ತಾಯಿದೆ. ಅದಕ್ಕೆ ಮುಂದೆ ನೀವು ಇಂದಿನಿಂದ ನಿಮ್ಮ ಮಕ್ಕಳ ಕಡೆಗೆ ಬಹಳ ಗಮನ ಕೊಡ್ರಿ. ಅವ್ರನ್ನ ಸ್ಪರ್ಧಾ ಜಗತ್ತಿಗೆ ಅವರಿಗೆ ಸಾಕಷ್ಟು ಜ್ಞಾನವನ್ನು ನೀವು ಅವರಿಗೆ ಧಾರೆಯಿರಿ ಅಂತ ಹೇಳುತ್ತಾ, ಈ ಒಂದು ಅಂತಿಮವಾಗಿ ಸಮಯದ ಅಭಾವದಿಂದ ನಮ್ಮ ಎಲ್ಲ ಮತ್ತೊಮ್ಮೆ ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ನೋಡ್ತಕ್ಕಂಥ ಭಾಗ್ಯ ಸಿಕ್ತು. ಆ ಭಾಗ್ಯ ಅದಕ್ಕೆ ನೀವೆಲ್ಲರೂ ಕಾರಣೀಕರ್ತರು. ಆಗಲೇ ಹೇಳಿದಂಗೆ ಭಾಳ ಒಳ್ಳೆಯ ಒಂದು ಒಳ್ಳೆಯ ಮನಸ್ಸಿನಿಂದ ನೀವೆಲ್ಲರೂ ಸಮಾನವಾಗಿ ಕೂಡ್ಕೊಂಡು ಭಾಳ ಕಷ್ಟಪಟ್ಟಿದ್ದೀರಿ. 2 ಮದುವೆ ಮಾಡ್ಬೋದು ಈಸಿಯಾಗಿ, ಬಟ್ ಇದನ್ನು ಮಾಡೋದು ಭಾಳ ಕಷ್ಟ ಇದೆ. ಅದಕ್ಕೆ ನೀವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದಿರಿ. ಇವತ್ತು ನಮ್ಮನ್ನು ಮಣಿನ ಮರೆಸಿದ್ರಿ. ಮಳೆ ಕುಂತ ಅದು ಇದು ಅಂತ ಏನೇನೋ ವಿಚಾರ ಮಾಡ್ತಿದ್ವಿ. ಇವತ್ತು ಬಹಳ ಸುಂದರವಾದಂಥ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪಾಪ ನನಗೆ ಎಷ್ಟೋ ಸಲ ಫೋನ್ ಮಾಡ್ತಿದ್ರು, ನಾನು ಫೋನ್ ಎತ್ತಿದ್ದಿಲ್ಲ. ಸರ್ ಫೋನ್ ಮಾಡ್ತಾ ಇಲ್ಲ ಅಂತಿದ್ರು ನಮ್ಮ ಶಾಮಿಗೆ ಮೇಲೆ. ಇಲ್ಲಪ್ಪ ಹಿಂಗೆ ಕ್ಲಾಸ್ನಾಗಿದ್ವಿ ಆಗಿದ್ವಿ ಅಂತಂದು. ನೋಡಿ, ಕೇವಲ ಕೆಲವೇ ಅವಧಿಯೊಳಗೆ ಎಷ್ಟೊಂದು ನೀವು ನಮಗೆ ಅವಿಸ್ಮರಣೀಯವಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ರಿ. ಇವತ್ತು ನಾನು 18 ವರ್ಷ ಒಂದು PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಆ ವಿದ್ಯಾರ್ಥಿ ಅವ್ರನ್ನ ಕೇಳ್ತೀನಿ, ನೀವು ಯಾವ ಕ್ಲಾಸ್ನಾಗಿದ್ದೀವಾ, ನೀ ಯಾವ ಕಾಲೇಜಿನಾಗಿದ್ದೀಯ ಅಂತ ಕೇಳ್ತೀವಿ. ಅಂದ್ರೆ ಅಂಥ ಪರಿಸ್ಥಿತಿ ಐತಿ. ಈಗ 18 ವರ್ಷ ಈ ವರ್ಷ ಓದಿದಿಂದ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ ನಮಗೆ ಭೇಟಿ ಆದ್ರೆ, ನೀನು ನಮ್ಮ ಕಾಲೇಜಿನ ಓದ್ತಾ ಇದ್ದೀಯ ಅಂತ ಅಂದ್ರೆ, ಆ ರೀತಿ ಬಾಂಧವ್ಯಗಳು ಇವತ್ತು ಈ ನಮ್ಮ ಹಂತದೊಳಗೆ ಸಿಗ್ತಾ ಇಲ್ಲ. ಇಂಥ ಈ ಬಾಂಧವ್ಯದ ಬೆಸುಗೇನಿದೆಯಲ್ಲ, ಅದು ಬಹಳ ದೊಡ್ಡದಂತ ಹೇಳುತ್ತಾ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶ್ರೀ ಗವಿಸಿದ್ದೇಶ್ವರ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮ ಮಕ್ಕಳ ಬದುಕು ಸುಂದರಮಯವಾಗಿ ಹಿಮಾಲಯ ಪರ್ವತದಂಥ ಸಾಧನೆಗಳನ್ನು ಮಾಡಿ ಉಜ್ವಲ ಭವಿಷ್ಯ ನಿಮ್ಮೆಲ್ಲರ ಆಗಲಿ ಅಂತ ಹೇಳುತ್ತಾ, ನನಗೆ 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಅನಿಸುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತೇನೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಎಂಬ ಮಾತನ್ನು ಹೇಳುತ್ತಾ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಎಂಬ ಕಿವಿ ಮಾತನ್ನು ಹೇಳಿ ತಮ್ಮ ಹಿತನುಡಿಗಳನ್ನು ಹೇಳಿದ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಗವಿಸಿದ್ದೇಶ್ವರ ಸ್ವಾಮಿಯನ್ನು ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ನನಗೆ ವಿದ್ಯಾದಾನವನ್ನು ಮಾಡ್ತಕ್ಕಂಥ ನನ್ನ ಗುರು ವೃಂದವನ್ನು ನಡೆಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನನ್ನ ಹಳೆಯ ವಿದ್ಯಾರ್ಥಿಗಳು ಅವರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ಮೊದಲು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ಒಂದೆರಡು ಮಾತುಗಳನ್ನು ಆಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಅವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ, ಅದೇ ರೀತಿ ಈಗ ನಾನು ಒಂದೆರಡು ಮಾತುಗಳು ತೊದಲು ನುಡಿಗಳು. ನಾನು ಭಾಳ ಬುದ್ಧಿವಂತ ಅಲ್ಲ, ಇದು ನನ್ನ ಭಾಷೆ, ಬಳ್ಳಾರಿ ಭಾಷೆ. ಈಗ ನಾನು ಬಹಳ ಬುದ್ಧಿವಂತ ಅಲ್ಲ. ಯಾರು ದಡ್ರದ್ರಿ ಅಂತಂದ್ರಲ್ಲ ಅವ್ರ ಗುಂಪಿಗೆ ಸೇರಿದ ನಾನು. ಯಾಕೆ ಬಂದರೆ PT ಮಾಸ್ಟರ್ ಅಂತಂದರೆ ನಿಮಗೆಲ್ಲ ಗೊತ್ತಿರ್ತೈತೆ, ಅವ್ರು ಏನು ಓದಿರ್ತಾರೆ ಬಿಡು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಲೆಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನೊಬ್ಬ ಅಂತಕ್ಕಂಥದ್ದನ್ನು ತಿಳಿಸೋದಕ್ಕಾಗಿ ನಾನು ಒಂದು ಮಾತು ಹೇಳ್ತೀನಿ. ಈಗ ಎಲ್ಲರೂ ಭಾಳ ಹೊತ್ತಾಯ್ತು, ಭಾಳ ಕುಂತ್ಕೊಂಡು. ಅದಕ್ಕಾಗಿ ಒಂದು ಏನಪ್ಪ ಅಂತಂದರೆ 3 ಕ್ಲಾಪ್ಸ್ ಎಲ್ಲ ಗೊತ್ತೈತಲ್ಲ ಶ್ಯಾಮು, 3 ಕ್ಲಾಪ್ಸ್ ಗೊತ್ತೈತನಪ್ಪ ಮಲ್ಲಪ್ಪ, ಎಲ್ಲದಿಲ್ಲ? ನಮ್ಮದು ಲೇಲೆ ಅಂತಂದು ಅಭ್ಯಾಸ ನಮಗೆ.
ಈಗ ನಾವು ಯಾಕೆ ಬಂತಂದರೆ ಹೊರಗಿರ್ತಕ್ಕಂಥದ್ದು ನಮ್ಮದು ನಮ್ಮ ಟ್ರೈನಿಂಗ್ ಏನಿದ್ರು ಗೋಡೆ ಮಧ್ಯದಲ್ಲಲ್ಲ, ಹೊರಗೆ ಹಾಲ್ನಾಗ ಇರ್ತಕ್ಕಂಥದ್ದು. ಹಾಗಾಗಿ ಭಾಳ ಅಗದಿ ಇರ್ತಕ್ಕಂಥವ್ರಿಗೆ ಲೇ ಪಲ್ಯ ಅಂತೇಳಿ ಮಾತಾಡಿರ್ತೀವಿ ನಾವು. ಇವತ್ತಿಗೂ ಅವ್ರಿಗೆ ಎಲ್ಲನೇ ಕಾಣಲಿ ಹುಡುಗರು ಎಲ್ಲೇ ಏನು ಮಾಡ್ತೀವಿ ಅಂತ ಕೇಳ್ತೀವಿ ನಾವು. ಅವರು ಏನೋ ದೊಡ್ಡ ಆಫೀಸರ್ ಇರ್ತಾನೆ, ಮೊನ್ನೆ ಒಂದು ಹಂಗೆ ಇನ್ಸಿಡೆಂಟ್ ಆಗಿತ್ತು. ಅವ್ರು ಆದರೂ ಕೂಡ ನಾವು ಏನು ಲೇ ಅಂತ ಕರಿತೀವಿ, ಆದರೂ ಎಲ್ಲರೂ ಅವ್ರಿಗೆ ಸನ್ಮಾನ ಮಾಡಕತ್ತಾರೆ. ಆದರೆ ನಮ್ಮದು ಸನ್ಮಾನ ಇಲ್ಲ. ಅವ್ನು ಏನಿದ್ರು ನಮ್ಗೆ ಸಣ್ಣನಾಗೇ ಕಾಣ್ತಾನೆ. ನಾವು ಅವ್ನು ಏನೇ ಇರುವಲ್ಲಕ್ಕೆ ಅವನು ಡಿ ಸಿ ಆಗಿರುವಲ್ಲಕ್ಕೆ ಅವ್ನು ನಮ್ಮ ಎದುರಿಗೆ ಸಣ್ಣ ಮಗುವೇ. ಹಾಗಾಗಿ ಇಲ್ಲಿ ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಆವಾಗ ನಮಗೆಲ್ಲ ವಿದ್ಯಾರ್ಥಿಗಳು ನಿಂತಿರ್ತಿದ್ರು, ಇವತ್ತು ಕುಂತು ಹೇಳ್ತಿದ್ರಲ್ಲ, ಇವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಡೈಮಂಡ್ ವಜ್ರಗಳು ಕಾಣಕತ್ತಾರ ನನಗೆ. ಡೈಮಂಡ್ಸ್ ಇದ್ದಂಗೆ. ಯಾಕೆ ಅಂತಂದರೆ ಈ ಡೈಮಂಡ್ಸ್ಗಳಿಂದ ನಾವು ಇವತ್ತು ಉದ್ಧಾರ ಆಗಿದ್ದು. ಇವರೇ ಶಾಲೆಗೆ ಬರೋದ್ರೆ ಇವತ್ತು 54 ಶಾಲೆ ಎಷ್ಟು ಶಾಲೆಗಳು 5000 ಶಾಲೆಗಳು ಮುಚ್ತಾರಂತ ಹೇಳಕತ್ತಾರೆ ನೋಡ್ರಿ, ಹೌದ್ರಾ? ಅದೇ ರೀತಿ ಇವ್ರು ಶಾಲೆಗೆ ಬರಲಿದ್ರೆ ಅವಾಗ ಮುಚ್ಚಿಬಿಡ್ತಿದ್ರು ಕನ್ನಡ ಶಾಲೆಗಳು, ಹೌದಿಲ್ಲ? ಅವಾಗ ನಮ್ಮ ಶಾಲೆ ಸ್ಟ್ರೆಂತ್ ಎಷ್ಟಿತ್ತು ಅಂತಂದರೆ 2-3 ಸಿನಿಮಾ ಥಿಯೇಟ್ರ್ಗಳು ತುಂಬಿ ಹೊರಗೆ ಹೋಗ್ತಿದ್ವು. 2-3 ಶಾರಿ ಯಾರಿಗಾನ ಗೊತ್ತೈತನಪ್ಪ? ಗೊತ್ತಿದ್ದರೆ ಮಾತ್ರ ಕೈ ಎತ್ರಿ. ನಮ್ಮ ಶಾಲೆ ಸ್ಟ್ರೆಂತ್ ಎಷ್ಟಿತ್ತು ಅಂತೇಳಿ. ನಮ್ಮ ಶಾಲೆ ಸ್ಟ್ರೆಂತು 1850. ಈಗ ಯಾವ ಶಾಲೆಗದೆ ಬೇಡ ನೋಡೋಣ. 950 ಹೈಸ್ಕೂಲ್, 750 ಕಾಲೇಜು, TCH 125, JOC ಮೇಡಮ್ ಇಲ್ಲೇ ಕುಂತಾರೆ. JOC ಕೂಡ 75 ಎಲೆಕ್ಟ್ರಿಕಲ್ಲು ಅವೆಲ್ಲ. ಅವ್ರಿಗೆಲ್ಲರಿಗೂ ಒಂದೇ ಆಟ ಆಡ್ಸೋನು, ಕೋತಿ ಆಟ ಆಡಿಸ್ತಾರಲ್ಲ, ಕೋತಿ ಆಟ ಆಡ್ಸೋದು ನಾನು ಒಬ್ಬತ್ತೆ. ನಮ್ಮ ಕಲ್ಮುಡಿ ಸರ್ ನಿಧಾನ ಆದ್ರಲ್ಲ, ಅವರು ನಮ್ಮ ತಂದೆಯರಿದ್ದಂಗೆ. ಇಷ್ಟು ಮಂದಿ ಮಾತ್ರ ನಾವು ಇಲ್ಲಿದ್ವಿ, ಹೌದ್ರಾ? ಈಗ ಸ್ವಲ್ಪ ಬ್ರೇಕ್ ಕೊಡಕತ್ತೀನಿ. ಎಲ್ಲರೂ 3 ಕ್ಲಾಪ್ಸ್ ಹಾಕ್ಬೇಕಂತ ನನ್ನ ಒಂದು ಉದ್ದೇಶ. 3 ಕ್ಲಾಪ್ಸ್ ಬಿಗಿನ್. ವೆರಿ ಗುಡ್. ಯಾಕೆ ಬಂತಂದರೆ ಇದು 3 ಕ್ಲಾಪ್ಸ್ ಹಾಕೋದ್ರಿಂದ ನೀವೇನಾಗ್ತದ್ರಿ, ಸ್ವಲ್ಪ ಮಂದಿ ಮಧ್ಯಾಹ್ನ ಹೊತ್ತು ಹೆಣ್ಮಕ್ಳು ಮಕ್ಕಂತಿರ್ತಾರೆ, ಗಂಡ್ಮಕ್ಳು ಮಕ್ಕಂತಿರ್ತಾರೆ. ಅದಕ್ಕಾಗಿ ಈ ನಿದ್ದೆ ಇರೋದ್ರಿಂದ ಏನಾಗ್ತೈತೆ, ನಿದ್ದೆಯಿಂದ ನಾವು ಸ್ವಲ್ಪ ಫ್ರೆಶ್ ಆಗ್ತೀವಿ. ಈ ನಿದ್ದೆಯಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ. ಅಂದರೆ ನನ್ನ ಕಡೆಗೆ ಬರ್ತಾರೆ. ಈಗೇನು ಹೇಳ್ತಾನಲ್ಲಪ್ಪ ಐತಾ ಅಂತೇಳಿ ನನ್ನ ಕಡೆ ಬರ್ತಾರೆ. ವೈಟ್ ಹಾಕ್ಕೊಂಡು ಏನೋ ಹೇಳಕತ್ತಾನ ಅಂತೇಳಿ ಬರ್ತಾರೆ. ಆದರೆ ನನಗೊಂದು ಭಾವೈಕ್ಯನಾಗಿನಪ್ಪ ಅಂದರೆ ಏನಪ್ಪ, ಅಲ್ಲಿ ಮಾತಾಡಬಾರ್ದು, ಲಾಸ್ಟಿಗಿದ್ದಾರೆ ವಿದ್ಯಾರ್ಥಿಗಳು. ಲಾಸ್ಟ್ ನಾನು ಭಾವೈಕ್ಯನಾಗಿ ಕಣ್ಣಾಗ ನೀರು ಬಂದು ನನಗೆ. ಎದಕ್ಕಪ್ಪ ಅಂತಂದರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಎಂಥದ್ದು ಅಂತಕ್ಕಂಥದ್ದು ಮನಗಂಡೆ. ಶಿಕ್ಷಕ ವೃತ್ತಿ ಎಂಥದಪ್ಪ ಇದು. ನಾನೇನು ಇವ್ರಿಗೇನು ರೊಕ್ಕ ಕೊಟ್ಟಿಲ್ಲ. ನಾನು ಯಾರಿಗಾದ್ರೂ ರೊಕ್ಕ ಕೊಟ್ಟಿನೇನಪ್ಪ? ಏನು ಕೊಟ್ಟಿಲ್ಲ. ನಮ್ಮ ಶಾಲೆಗೆ ಪ್ರೇಯರ್ ಇದ್ದಾಗ ಹುಡುಗರು ಮೂರ್ಛೆ ಬಂದು ಬೀಳ್ತಿದ್ವು ಊಟಲ್ದಂಗೆ ಪಾಪ. ಎಷ್ಟೋ ಮಂದಿ ನಾವು ಪ್ರೇಯರ್ ಮಾಡೋ ಹೊತ್ತಾಗ ಕೇಳ್ರಿ, ಎಷ್ಟೋ ಮಂದಿ ಹುಡುಗರು ಹಳ್ಳಿ ಊರಿಂದ ಬರ್ತಕ್ಕಂಥ ಈ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿ ಹುಡುಗರು, ವರ್ತಟ್ನಾಗ ಆಗ್ಬೋದು, ಕಾಮನೂರು ಆಗಿರ್ಬೋದು, ಬೇರೆ ಊರು ಗಿಣಿಗೇರಿ ಹುಡುಗರು, ಈ ಕಡೆ ಈ ಕಡೆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಬರ್ತಿದ್ವಲ್ಲ. ಬೆಳಿಗ್ಗೆ ನಮ್ಮದು 11 ಗಂಟೆ ಶಾಲೆ, 9:30 10 ಗಂಟೆಗೆಲ್ಲ ಹುಡುಗರು ಬರ್ತಿದ್ವು. ಏನು ತಿಂತಿದ್ರು ಇಡ್ತಿದ್ರು ಏನಿಲ್ಲ. ನಮ್ಮ ಹೊಟ್ಟೆ ಅವ್ರು ತುಂಬಿಸ್ತಿದ್ರು, ಅವ್ರ ಹೊಟ್ಟೆ ನಾವು ಖಾಲಿ ಮಾಡ್ತಿದ್ವಿ. ಸರ್ಕಾರಕ್ಕೊಂದು ಭಾಳ ಕೃತಜ್ಞತೆ ತಿಳಿಸ್ಬೇಕು ನಾವು. ಏನಂದರೆ ಬಿಸಿ ಊಟ ಮಾಡ್ದಾಗಲಿದ್ದ ನಮ್ಮ ವಿದ್ಯಾರ್ಥಿಗಳು ಹೊಟ್ಟೆ ತುಂಬ ಊಟ ಮಾಡಕತ್ತಾರೆ. ಅದು ಎಂಥದ್ದಿರಬಲ್ಲ. ಯಾಕೆ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ, ಅವ್ರು ಊಟದ ಬಗ್ಗೆ ಚಿಂತಿರೋದಲ್ಲ, ಹೊಟ್ಟೆ ಬಗ್ಗೆ ಚಿಂತಿರೋದಲ್ಲ. ನಾವು ಹೇಳಿದ್ದು 1-2 ಅಕ್ಷರ ಸರಿ ಕೇಳ್ತಾರಂತೇಳಿ ನನ್ನ ಭಾವನೆ. ಅದು ಹೆಂಗನಿರ್ಬಲ್ಲ. ಯಾಕಂತಂದರೆ ಆ ಹುಡುಗರು ಬಂದಿರ್ತಿದ್ರಲ್ಲ, ಅದು ನಮಗೆ ಕಣ್ಣಂಗೆ ನೀರು ಬರ್ತಿತ್ತು, ನೋವು ಆಗ್ತಿತ್ತು ನನಗೆ. ಏನಪ್ಪ ದೇವರು, ಇಷ್ಟು ವಿದ್ಯಾರ್ಥಿಗಳು ಅಲ್ಲಿಂದ ಬರ್ತಿದ್ದಾರೆ, ನಡ್ಕಂತ ಬರ್ತಿದ್ರು. ಬಸ್ ಅನುಕೂಲ ಇರ್ತಿದ್ದಿಲ್ಲ, ನಡ್ಕಂತ ಬರ್ತಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ತಮ್ದು ಏನೇ ಇರುವಲ್ಲ ಯಾಕೆ ಇಲ್ಲಿ ಬಂದು ಕುಂತು ನಾವು ಹೇಳಿದ್ದನ್ನು ಕೇಳಿ, ಮತ್ತು ನಾವು ಹೇಳ್ತಕ್ಕಂಥದ್ದನ್ನು ಇವರೆಲ್ಲ ಏನು ಹೇಳ್ತಿದ್ರಲ್ಲ, ಇವರೆಲ್ಲ ಹೇಳಿದ್ದು ಕೇಳಿ ಇದು ಮಾಡ್ಕೊಂಡು ಇಷ್ಟೆಲ್ಲ ಒಂದು ಸ್ಥಾನಕ್ಕೆ ಬಂದು ಕುಂತಾರಂತಂದರೆ ಇವರೇ ಗ್ರೇಟ್. ನಮಗಿನ ಎಲ್ಲರೂ ಕಪ್ಸಾಕು. ಇವತ್ತು ಇವ್ರು ಏನು ಮಾಡ್ಕೊಂಡ್ರಲ್ಲ, ನೀವು ಈ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ಕೊಂಡ್ರಲ್ಲ, ನೀವು ಭಾಳ ಪುಣ್ಯವಂತರು. ಯಾಕಂತೇಳ್ರಿ, ಇಷ್ಟೆಲ್ಲ ಕಾರ್ಯಕ್ರಮಗಳು ಇರ್ಬೇಕಂತಾದ್ರೆ ಇವು ನಮ್ಮ ಮಲ್ಲಪ್ಪ 10:30-11 ಗಂಟೆಗೆ ಫೋನ್ ಮಾಡ್ದೆ. ಸರ್, ನೀವು ನಾಳೆ ನಿಮ್ಮ ಬೈಟೋ ಏನದು ನಿಮ್ದೆಲ್ಲ ಎಲ್ಲೆಲ್ಲಿ ಏನು ಕೆಲಸ ಮಾಡಿರಿ, ಏನು ಮಾಡಿರಿ ಅಂತಾರೆ ಇಂಗ್ಲೀಷ್ನಾಗ. ಬಯೋಡಾಟ ಕೊಡ್ಬೇಕು ಸಾರ್ ಅಂತ ಅಂದ.
ಅಲ್ಲಲ್ಲಿ ನಾನು ಕೇಳಿದೆ, ನಮ್ಮ ಮಕ್ಕಳಾದ್ರೇನು, ಅವನು ಮಲ್ಲಪ್ಪನಾಗಲಿ, ಶ್ಯಾಮ್ ಆಗಲಿ, ರಮೇಶ್ ಆಗಲಿ, ಇವರೆಲ್ಲ ಭಾಳ ಅಗದಿ ನಮ್ಮ ಚೀಲಗಳಿದ್ದಂಗೆ. ನಮಗೆ ಚೀಲ ತುಂಬಿಸ್ಕೊಂಡು ಹೋಗೋರು. ಯಾಕಂತಂದರೆ ಅಗದಿ ಏನಪ್ಪ ಅಂತಂದರೆ ಭಾಳ ಹುಡುಗರು ಎಲ್ಲೇನ ಕಾಣಲಿ, ಎಲ್ಲೇನ ಆಗಲಿ ನಮ್ಮ ಮನೆಗೆ ಬರ್ತಿದ್ರು ಹಂಗೆ. ಅವ್ರು ನೆನೆಸ್ಬೇಕು ನಾವು ಎಷ್ಟಲ್ಲಿ ಏನು ಕೆಲಸ ಮಾಡೋಂತ. ಆಮೇಲೆ ಅವೆಲ್ಲ ಹೇಳಕ್ಕೆ ಬರೋಲ್ಲ, ಇನ್ನೊಂದು ಸಲ ಫ್ರೀ ಇದ್ದಾಗ ಹೇಳೋಣ. ಆದರೆ ಈ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು, ಇವು ಬಂದು ಒಂದು ಸಲ ಹೇಳ್ದ, ಮಲ್ಲಪ್ಪ ಸಾರ್ ಹಿಂಗೆ ಮಾಡ್ಬೇಕಂತ ಮಾಡಿವಿ ಸಾರ್ ಅಂದ. ಲೇ ಎಲ್ಲರನ್ನ ಎಲ್ಲಿ ಕೆಲಸಕ್ಕೆ ಹೋಗ್ತಿಲ್ಲಪ್ಪ, ನಿಮ್ಮದು ನೋಡ್ಕೊಂಡ್ರೆ ಸಾಕಾಗೈತೆ. ಇಷ್ಟು ಮಂದಿ ನಾವೆಲ್ಲ ಇದ್ದರು. ಯಾಕಂದ್ರೆ ನಮಗೆ ಗೊತ್ತಿತ್ತಲ್ಲ, ಒಂದೊಂದು ಇದ್ರಾಗ ಹೊರಗೆ ಕುಂದಿಸ್ತಿದ್ವಿ ನಾವು. MLA ರೆಕಮೆಂಡ್ ತರ್ತಿದ್ರು ಸಾಲಿಗೆ ಸೇರಕ್ಕೆ. ಸಾರ್ ನಿಮ್ಮ ಸಾಲಿಗೆ ಅಲ್ರಿ ಇದೇ ಬೇಯಿಸ್ಕೊಡ್ರಿ. ಇಲ್ರಿ ಸೀಟ್ ಇಲ್ಲ. ಸೀಟ್ ಎದಕ್ಕೆ ಇಲ್ರಿ, ನಮ್ಮ ಹುಡುಗ ಹೊರಗೆ ಕುಂದಿರ್ತಾನೆ ರೀ, ಇಲ್ಲ ತೆಳಕ್ಕೆ ಕುಂದಿರ್ತಾನೆ ರೀ. ಅದು MLA ಕೊಟ್ಟು ಹೇಳ್ಸೋದು. ನಾವೊಂದು ಇದು ಯಾವುದು ಮೆಡಿಕಲ್ ಸೀಟ್ ಅಲ್ಲ, MD ಸೀಟ್ ಅಲ್ಲ, ಇಂಜಿನಿಯರಿಂಗ್ ಸೀಟ್ ಅಲ್ಲ, ನಮ್ಮ ಶಾಲೆಗೆ ಸೀಟ್ ತೊಗೊಳಕ್ಕೆ. ಅಂದರೆ ಆ ಶಾಲೆ ಹೆಂಗೈತೆ, ಇಷ್ಟು ಶಿಕ್ಷಕರು ಏನು ಅದಾರಿಲ್ಲ, 24x7 ಬರೀ ಆಸ್ಪತ್ರೆಗೆ ಒಂದು ಹಾಕ್ತಾರೆ. ಆಸ್ಪತ್ರೆಗೆ ಹಾಕಿದ್ದಿಲ್ಲ, ಬಾಲಕರ ಪದವಿ ಪೂರ್ವ ಕಾಲೇಜ್ ಏನೈತಿಲ್ಲ ಈ ಕೊಪ್ಪಳ ಅಂತಕ್ಕಂಥದ್ದು, ಈ ಕಾಲೇಜಿಗೆ ಹಾಕಿದ್ವಿ ನಾವು 24x7 ಅಂತೇಳಿ. ಎದಕ್ಕಪ್ಪ ಅಂತಂದರೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರು ಏನದಾರಲ್ಲ, ಇವರು ಕೂಡ ಒಂದು ರತ್ನಗಳಿದ್ದಂಗೆ. ಈ ರತ್ನದಿಂದ ಏನು ಮಾಡಿದರೆ, ಈ ರತ್ನಗಳನ್ನು ತಯಾರು ಮಾಡಿದ್ದಾರೆ. ಈ ರತ್ನಗಳು ತಯಾರಾಗಿದ್ದಾವೆ ಇವು. ಯಾಕಂತಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಗೌಡ್ರು ಹೇಳಿದ್ರು, ಈಗ ಇದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಸರ್ವೇ ಸಾಮಾನ್ಯ ಅಲ್ಲ. ಇದು ಮಾಡ್ಬೇಕಂತಂದರೆ ಒಂದು ಮದುವೆ, ಒಂದು ಊಟಕ್ಕೆ ಬೇಕಾದರೆ ಬೇರೆ ಕೊಡ್ತೀವಿ. ಚೇರ್ ತಂದು ಹಾಕ್ಬೇಕಂದ್ರೆ ಒಬ್ಬನ ಹಾಕ್ತಾನೆ, ಒಬ್ಬನ ಲೈಟಿಂಗ್ ಹಾಕ್ಬೇಕಂದ್ರೆ ಇನ್ನೊಬ್ಬನ ಹಾಕ್ತಾನೆ. ನಮ್ದೇನು ಕೆಲಸ ಅದು, ರೊಕ್ಕ ಒಂದಿರ್ಬೇಕು ಕೈಯಾಗ. ರೊಕ್ಕಿದ್ರೆ ಬೇಕಾದ ಬರ್ತದಂತೆ. ಆದರೆ ಇದು ರೊಕ್ಕದ್ದಲ್ಲ, ಇದು ಹುಡುಗರು ಸೇರಿಸೋದು. ತಮ್ಮ ಸ್ನೇಹಿತರನ್ನೆಲ್ಲ ಒಂದು ಬಳಗ ಮಾಡ್ಕೋಬೇಕು, ಸ್ನೇಹಿತರ ಬಳಗ. ಆ ಬಳಗ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತೈತೆ. ಆ ಮಲ್ಲಪ್ಪ ಫೋನ್ ಮಾಡಿ ರಾತ್ರಿ ಊಟ ಮಾಡ್ತೀರ ಅಂತ ನಾನು ಕೇಳ್ತೀನಿ. ಅವನು ಅಂತಾನೆ, ಏನಂತಾನೆ, ಸಾರ್ ಇನ್ನು ಊಟ ಎಲ್ಲಿ ಬಂತೀರಿ ಸರ, ಊಟ ಎಲ್ಲಿ ಮಾಡಿಲ್ಲ, ಇನ್ನು ರಾತ್ರಿ ಇಷ್ಟೊತ್ತಾಗೈತಿ, ಈಗ ಬಂತೀನಿ ರೀ ಕಾರ್ನಾಗ್ಲಿದ್ದಂತಂದ. ಅವಾಗ್ಲಿದ್ದ ಹಿಡ್ದು ನನಗೆ ನಿದ್ದೆ ಬರ್ಬೋದು. ನನಗೆ ಅದಕ್ಕೆ ನಿದ್ದೆ ಬರಲಿಲ್ಲ ಅಂತ ನನಗೆ ಆಲೋಚನೆ ಆಯಿತು. ನಾನು ಹಾಲು ಮಕ್ಕಂತಿದ್ದೀನಿ, ಸ್ವಲ್ಪ ನನ್ನ ಮೊಮ್ಮಗಳು ಇಲ್ಲೇ ಕುಂತ ನೋಡ್ರಿ, ತಥಾ ಫೋನ್ ಅಂತ ತಂದು ಕೊಟ್ಲು. ಪದ್ರಾಗ ತಂದು ಕೊಟ್ಟಾಗ ನಾನು ಅಂದೆ, ಏನು ಯಾರ್ದಮ್ಮ ಅಂದೆ. ಮಲ್ಲಪ್ಪ ಅಂತ. ಅಯ್ಯೋ ಅಂತ ನೋಡೋಣ ನಾನು ನೋಡ್ತೀನಿ. ಸರ್ ನಿಮ್ಮದು ಬಯೋಟದ್ದು ಎಲ್ಲ ಐತಲ್ಲ, ಅದನ್ನೆಲ್ಲ ಒಂದು ಹೆಂಗೆ ನಾಳೆ ಮುಗಿಸ್ಬೇಕು ನೋಡ್ರಿ ಸರ್, ಅದು ನಿಮ್ಗೆ ಹೇಳೋದು ಬೇಕಂತಂದ್ರು. ಅಯ್ಯೋ ಮಂಜ ಹೆಂಗೆ ಮಾಡೋದು, ನನಗೆ ಇನ್ನೂ ಏನಿಲ್ಲ ಅಂತಿಲ್ಲ, ನಮ್ಮ ಹುಡುಗಿ ಹೇಳಿ ಮಾಡ್ಬೇಕು ಬಿಡು ಅಂತಂತೇಳಿ ಆತಿಗೆ ಹೇಳ್ಬೇಕಂತೇಳಿ ಸುಮ್ಮನೆ ಆದೆ. ಆಮೇಲೆ ಏನು ಮಾಡಿದೆ, ರಾತ್ರಿ ಇವನಿನ್ನ ಊಟ ಮಾಡಿಲ್ಲ ಅಂದ್ಕೊಳ್ಳೆ, ಕಳ್ಳು, ನಮ್ಮದು ಒಂದು ಕಳ್ಳು, ಮಾಸ್ಟ್ರ್ ಕಳ್ಳು ಅಂತೇಳಿ. ಹುಡುಗರು ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಮಗೆ ಹೆಂಗಿರ್ತೈತೆ ಅಂತಂದರೆ, ಅವರು ನಮ್ಮ ಮಕ್ಕಳು ಹೋಗಿ ಕುಂತಿದ್ರೆ ಎಷ್ಟು ಸಂತೋಷ ಪಡ್ತೀವಿ, ಅಷ್ಟು ಸಂತೋಷ ನಮಗೆ, ಅಷ್ಟು ಸಂತೋಷ. ಅವ್ರು ಒಂದು ಸ್ಥಾನದಾಗ ಹೋಗಿ ಕುಂತಾರಂತ ತಿಳ್ಕೊಳ್ರಿ. ಆ ಒಂದು ಸ್ಥಾನದಾಗ ಹೋಗಿ ಕುಂತಾರ ಅಂತಂದರೆ ಆ ಒಂದು ಮಕ್ಕಳು, ನಮ್ಮ ಮಗನೇ ಹೋಗಿ ಅಲ್ಲಿ ಕುಂತಷ್ಟು ಆನಂದ ನಾವು ಪಡ್ತೀವಿ. ಯಾಕಂತಂದರೆ ನಮ್ಮ ಶಿಷ್ಯ ಅಲ್ಲಿ ಹೋಗಿ ಕುಂತಾನಲ್ಲ, ನಾನೇ ಕುಂದಿರ್ಬೇಕಂತಲ್ಲ, ನನ್ನ ಮಗನೇ ಕುಂದಿರ್ಬೇಕಂತಲ್ಲ. ನೀವು ಹಾಕಿದ ಋಣ ಊಟ ನಾನು ಮಾಡೀನಿ, ನನ್ನ ಊಟ ನನ್ನ ಮಗ ಮಾಡ್ಯಾನ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾನೇನು ಶಾಲೆಗೆ ಹೋದ್ರೆ ಪಾಠ ಮಾಡಿದ್ರೆ ರೊಕ್ಕ ಬರ್ತಾವಂತಲ್ಲ. ನನ್ನ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಇಟ್ಕೊಂತಾರೆ, ಇಲ್ಲ ಒಂದು ಹೆಚ್ಚುವರಿ ಅಂತ ಬೇರೆ ಕಡೆಗೆ ಹೋಗ್ತಾರೆ. ಹೌದಿಲ್ರಿ? ಇದು ಏನಪ್ಪ ಅಂತಂದರೆ ನಾನು ಅರ್ಥಕೊಂಡಿರ್ತಕ್ಕಂಥದ್ದು. ನೀವು ಭಾಳ ಒಂದೇ ಒಂದು ಸಣ್ಣ ಕತೆ ಹೇಳಿ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಸಣ್ಣ ಕತೆ ಹೇಳಲಾ ಬೇಡ? ಹಂಗೆ ಬರ್ಬೇಕು ನನಗೆ ರೆಸ್ಪಾನ್ಸ್. ಈಗ ಮಾಸ್ಟ್ರು ಅಲ್ಲ, ಇನ್ನೊಂದು, ನೀವು ಗಂಡು ಮಕ್ಳು ಏನಿದ್ದೀರಲ್ಲ, ನಿಮ್ಮ ಹೆಣ್ಮಕ್ಳು ಇವ್ರನ್ನೆಲ್ಲ ಒಟ್ಟುಗೂಡಕ್ಕಾಗಿ ನೀವು ರಾತ್ರಿ ಹೊತ್ತು ಊಟ ಮಾಡಿರೋ ಇಲ್ಲ, ನೀವು ಎಲ್ಲೇ ಮನೆಗೆ ಕರೆಕ್ಟ್ ಹೋಗಿರೋ ಇಲ್ಲ, 12 ಗಂಟೆಗೆ ಓದಂಬರು, 10 ಗಂಟೆಗೆ ಓದಂಬರು, ಎಲ್ಲೆಲ್ಲೋ ತಿರುಗೋದು ಮಾಡಿರಿಲ್ಲ. ಅದಕ್ಕಾಗಿ ಈಗ ನೀವು ಗಂಡು ಮಕ್ಕಳಂದೇ, ಹೆಣ್ಮಕ್ಳು ಸುಮ್ಮನೆ ಕುಂದ್ರಿ, ನೀವು ಯಾರ ಕೈಗೆ ಇದು ಬರೀ ಚಪ್ಪಲಿ ಹಾಕ್ಬೇಡ್ರಿ. ಈ ಗಂಡು ಮಕ್ಕಳಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನಿದಿರಲ್ಲ, ಅವರಿಗೆ ನಿಮಗೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನೀವೊಂದು 3 ಕ್ಲಾಪ್ಸ್ ಹಾಕ್ರಿ. 1 2 3 ಹಾಕ್ರೆ. ಒನ್ಸ್ ಮೋರ್ ಅಲ್ಲ, ಇದು ರಿಪೀಟ್ ಒನ್ಸ್ ಅಗೇನ್. ಹೆಂಗೆ ಸಪ್ಲ ಹಾಕಿದ್ರೆ ಇದು ಯಾವುದನ್ನ ಒಂದು ಸೀಳ್ಬೇಕು. ಶಾಲೆಗೆ ಹೇಳ್ತಿದ್ದೆ, ಗೊತ್ತೈತಿಲ್ಲ, ಶಾಲೆಗೆ ನಾನು ಹೇಳ್ತಿದ್ದೆ, ಯಾರನ್ನ ಕ್ಲಬ್ಸ್ ಹಾಕಿವಂತಂದ್ರೆ ಈ RCC ಬಿಲ್ಡಿಂಗ್ ದಬ್ಕೊಂಡು ಬಿಡ್ಬೇಕು. ನಿಮ್ಮ ಅಲ್ಲಿ ಸರ್ ನಾವು ಸರ್ ಅಂತಿದ್ರಿ, ನೀವು ಏನು ಹಂಗಲ್ಲೇ ಹಂಗೆ ಹೊಡಿಬೇಕು ಕ್ಲಾಪ್ಸ್. ನೀವು ಸರ್ ಆರಾಮ್ ಕೂದ್ರಿ, ನಮ್ಮ ಎಲ್ಲರೂ ಹೆಣ್ಮಕ್ಳು. ರೆಡಿ 3 ಕ್ಲಾಪ್ಸ್ ಬಿಗಿನ್.
1 2 3 1 2 3 1 2 3 ಗುಡ್. ಇನ್ನು ಕಲ್ತಿರಂತ. ಹಾಂ, ಈಗ ಒಂದೇ ಒಂದು ಸಣ್ಣ ಒಂದು ಸನ್ನಿವೇಶ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ಏನಪ್ಪ ಅಂತಂದರೆ ನನಗೆ ಯಾಕೋ ಆನಂದ ಜಾಸ್ತಿ ಆಗಕತ್ತೈತಿ. ಹಾಂ, ಯಾಕೆ ಬಂತಂದರೆ ಈಗ 64 ವರ್ಷದಾಗ ಮನ್ಯಾಗ ಕುಂತು 3 ವರ್ಷ ಮನ್ಯಾಗ ಕುಂತ್ಬಿಟ್ಟಿವಿ. ಈಗ ಮೈಕ್ ಒಂದು ಸಿಕ್ಕತ್ತೆ. ಮುಂದೆ ಮೈಕ್ ಸಿಕ್ಕರೆ ಅದ್ರಾಗ ಒಂದು ಯಾರು ಕೈಯಾಗ ಕೊಟ್ಬಿಟ್ಟಾರ ಆಗಲಿ, ಜಲ್ದಿ ಮುಗಿಸ್ಬಿಡ್ರಿ ಅಂತೇಳಿ. ಆದರೂ ಇನ್ನೂ ಕೈ ಹಿಡ್ಕೊಂಡಿವಿ. ಈಗೇನಪ್ಪ ಅಂತಂದರೆ ಒಬ್ಬ ಮಾಸ್ಟ್ರು ಅವನಿಗೆ ಮಕ್ಕಳೇ ಇದ್ದಿಲ್ಲಂತೆ. ಮಾಸ್ಟ್ರಿಗೆ ಮಕ್ಕಳೇ ಇದ್ದಿಲ್ಲ. ಮಕ್ಕಳು ಇಲ್ದಾಗ ಏನು ಮಾಡ್ತಿದ್ದ, ಆತ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ವರ್ಷ 2 ವಿದ್ಯಾರ್ಥಿಗಳನ್ನು ದತ್ತು ತಗೊಂತಿದ್ದಂತೆ. ಏನು ಮಾಡ್ತಿದ್ದ, 2 ವಿದ್ಯಾರ್ಥಿಗಳನ್ನು ದತ್ತು ತಗೊಂತಿದ್ದ. ದತ್ತು ತಗೊಂಡು ಆ ಮಾಸ್ಟ್ರು ಬರ್ತಕ್ಕಂಥ, ಈಗಂತ ಬಿಡ್ರಿ ಎಲ್ಲರಿಗೂ 1 ಲಕ್ಷ ಅದಾವ. ಆವಾಗಿನ ಕಾಲದಲ್ಲಿ ಬೇರೆ 300 ರೂಪಾಯಿ ಪಗಾರದಾಗ ನಾನೇ ದುಡ್ದೀನಿ. ಇನ್ನು ಅವ್ರಿಗೆ ಎಷ್ಟಿತ್ತೋ ಗೊತ್ತಿಲ್ಲ ಈ ಕತೆ ಹೇಳೋರಿಗೆ. ಆದರೆ ಅವ್ರು ಏನು ಮಾಡ್ತಾಯಿದ್ರು, 2 ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ 8, 9, 10ನೇ ಕ್ಲಾಸ್ ಆಗಲಿ ಅಥವಾ ಪ್ರೈಮರಿ ಆಗಲಿ, ಒಟ್ಟು ಆ ಹುಡುಗರು ವಿದ್ಯಾರ್ಥಿಗಳನ್ನು ಹೋಗಿರ್ತಕ್ಕಂಥ ಎಲ್ಲ ತನ್ನ ಮಕ್ಕಳು ಹೆಂಗೆ ಸಾಕ್ತಿದ್ನೋ ಅದೇ ರೀತಿ ಲಾಲನೆ ಪಾಲನೆ ಎಲ್ಲ ಮಾಡಿ ಸಾಕ್ತಾ ಇದ್ದ. ಅದ್ರಂಗೆ ವರ್ಷ ಆಗಿಬಿಡ್ತು. ಇನ್ನು ಜಡುದಿರ್ತದೆ ಬೇಡ, ಶಾರ್ಟ್ ಕಟ್. ಅದ್ರಂಗೆ ಏನು ಮಾಡ್ದ, ಹಂಗೆ ಬೆಳೆಸ್ಕೊಂತ ಓದ ಕೂಡಲೇ ಆ ಹುಡುಗ ಎಲ್ಲರೂ ಕಲ್ತು ಹೋಗ್ಬಿಟ್ರು. ಹಂಗೆ ಮಾಸ್ಟರ್ ರಿಟೈರ್ಡ್ ಆಗಿಬಿಟ್ಟ. ಆದ್ರೆ ಏನು ಮಾಡ್ತಿದ್ದ, ತನ್ನ ಒಂದು ಸಂಬಳದಲ್ಲಿ ಆತಗೆ 200 ರೂಪಾಯಿ ಬರೋಂತ ಕಡೆ 100 ರೂಪಾಯಿ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಿದ್ದ. 100 ರೂಪಾಯಿಯನ್ನು ತನ್ನ ಒಂದು ಕುಟುಂಬಕ್ಕಾಗಿ ಖರ್ಚು ಮಾಡ್ತಿದ್ದ. ಹಂಗೆ ಮಾಡಿದಾಗ ಏನು ಮಾಡ್ತಿತ್ತು, ಮತ್ತು ರೊಕ್ಕ ಉಳಿತಿದ್ದಿಲ್ಲ. ಮತ್ತೆ ಪಗಾರ ನೋಡ್ತಿದ್ದ. 30ನೇ ತಾರೀಕು 1ನೇ ತಾರೀಕು ನೋಡ್ತಿದ್ದ. ಆ ಪಗಾರ ಬಂದ ಕೂಡಲೇ ವಿದ್ಯಾರ್ಥಿಗಳಿಗೆ ಏನು ಬುಕ್ಕ ಬೇಕು, ಬಟ್ಟೆ ಬೇಕು, ಅವ್ರ ಫೀಸು ಏನು ಇರ್ತದೆ ಎಲ್ಲ ವಗೇರ ಅವೆಲ್ಲ ಮಾಡ್ತಿದ್ದ. ಅದೇ ಒಂದು 100 ರೂಪಾಯಿ ಮನೆ ಖರ್ಚಿಗೆ ಮಾಡ್ಕೊಂತಿದ್ದ. ಹಾಗೆ ಮಾಡ್ಕೊಂತ ಮತ್ತು ಈ ಬಂದಿದ್ದು 200 ರೂಪಾಯಿ ಎಲ್ಲ ಮಕ್ಕಳಿಗೆ ತನಗೆ ಖರ್ಚು ಮಾಡ್ಕೊಳ್ಳೋದು ರೊಕ್ಕ ಉಳಿತಾವೇನ್ರಿ. ಲಾಸ್ಟಿಗೆ ರಿಟೈರ್ಮೆಂಟ್ನಾಗ ಏನು ರೊಕ್ಕ ಉಳಿದಿಲ್ಲ. ಆವಾಗ ಏನು ಮಾಡ್ದ, ಅವ್ರು ಏನು ತಂದ್ಲು, ಏನೋ ಮಾರಾಯ ನಿನ್ನ ಕಟ್ಕೊಂಡು ಒಳ್ಳೆಯ ಪಟ್ಟೆ ಕಟ್ಕೊಂಡ್ಬಿಟ್ನಲ್ಲ ನಾನು. ನಮ್ಮಪ್ಪ ಯಾವುದೋ ಒಂದು ಬೇರೆ ಹುಡುಗನ ತೋರಿಸಿದ್ದ, ಅವನನ್ನ ಮಾಡ್ಕೊಂಡಿದ್ರೆ ಬೇಸಿತ್ತು. ಹೋಗಿ ಟೀಚರ್ ಮಾಡ್ಕೊಂಡ್ಬಿಟ್ನಲ್ಲ. ನೀನು ನೋಡಿದ್ರೆ ಬರೀ ಅವನು ಕರ್ಕೊಂಬ, ಆ ಹುಡುಗನ ಕರ್ಕೊಂಡು ಇಟ್ಕೊಂಡೆ, ಈ ಹುಡುಗನ ಕರ್ಕೊಂಡು ಇಟ್ಕೊಂಡು ಎಲ್ಲ ರೊಕ್ಕನೂ ಖರ್ಚು, ಏನಿಲ್ಲ, ಏನು ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನಿಲ್ಲ. ನಾಳೆ ಮುಂಜಾನೆ ನಾವು ಬದುಕೋದು ಹೆಂಗಪ್ಪ ಅಂತಂದ್ಲು. ದೇವರದಾನೆ, ನನ್ನ ವಿದ್ಯಾರ್ಥಿಗಳದಾರ ಅಂತಂದ. ಯಾರು ನಂಬ್ಕೊಂಡಿದ್ದಾತ? ವಿದ್ಯಾರ್ಥಿಗಳು ನಂಬ್ಕೊಂಡ, ತನ್ನ ವಿದ್ಯಾರ್ಥಿಗಳು ನಂಬ್ಕೊಂಡ. ಅಂದರೆ ಒಂದು ದಿವಸ ಅವರು ನನ್ನ ಕಷ್ಟದಲ್ಲಿ ಸಹಾಯ ಆಗ್ತಾರಂತೇಳಿ ಅಂದ್ಕೊಂಡು ತನ್ನ ಮನಸ್ಸಿನಾಗ ಅಂದ್ಕೊಂಡಿದ್ದ. ಅದು ದೈವಲಿಪಿ. ಅದು ನಾನು ಅಂದ್ಕೊಂಡೆ ನಂದು ಆಗ್ತತ್ತಂತ ಅನ್ನಂಗಿಲ್ಲ. ಅದು ದೈವಲಿಪಿ ಇತ್ತು. ಅವನು ಏನು ಮಾಡ್ದ, ಮನಸ್ಸು ಒಳ್ಳೇದಿರ್ಬೇಕಂತ. ಅದಕ್ಕಾಗಿ ಅವನೇನು ಮಾಡ್ದ, ಅವನಿಗೆ ರಿಟೈರ್ಡ್ ಆದ, ಎಲ್ಲ ಆಯ್ತು. ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ಹಾರ್ಟ್ ಅಟ್ಯಾಕ್ ಆದ್ಕೊಳ್ಳಿ ಏನಾಯಿತು, ಅವ್ರನ್ನ ಡಾಕ್ಟ್ರಿಗೆ ಸ್ಟ್ರೆಚರ್ಸ್ನಾಗ ಹಾಕ್ಕೊಂಡು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಮ್ಮ KLS ಇದ್ರಾಗ ಕರ್ಕೊಂಡು ಹೋದ್ರಪ್ಪ ಅಂದರೆ ಸುಮ್ಕೆ ಮಾಡ್ತಾರೇನೋ ಅವರು. ಏನು ತಗೊಂತಾರಪ್ಪ ದಣಿ ರಾಠೋಡ, ಏನು ತಗೊಂತಾರೆ, ಓದ್ಕೊಳ್ಳೋ ಒಂದಿಷ್ಟು ಹೊಡೆದು ಲೀಸ್ಟ್ ಕೊಟ್ಬಿಡ್ತಾರೆ ಕೈಯಾಗ. ಇನ್ನು ಏನು ಮುಟ್ಟಿರೋದಲ್ಲ ಕೈಸ. ಒಂದು 5 ಲಕ್ಷ ರೂಪಾಯಿ ಆಗ್ತದೆ ನೋಡ್ರಿ, ಮತ್ತು ಹಿಂಗೆ ಅಂತ ಅಂದ. ಇವ್ರಿಗೇನು 5 ಪೈಸೆ ಇಲ್ಲ ಕೈಯಾಗ, 5 ಲಕ್ಷ ಎಲ್ಲಿ ತರ್ಬೇಕು. ಹಾಕಿ ಅಂದು ಹಿಂಗೆ ಮುಟ್ಟೆ ಅನ್ಕೊಳ್ಳಿ, ಅಯ್ಯೋ ಇಲ್ಲ ಸಾರ್ ಅಂತ ಕೈಯಾಗ ಬಡಿತು. ಏನು ಬಡಿತಪ್ಪ ಕೈಯಾಗ ಹಿಂಗೆ ಅಂದ್ಕೊಳ್ಳೆ. ಗಂಡ ಕಟ್ಟಿ ತಾಳಿ ಕಾಣ್ತು. ಅಲ್ಲಲ್ಲ ಗಂಡನೇ ಪ್ರಾಣ ಬಿಡೋವತ್ನಾಗ ಈ ತಾಳಿ ತಗೊಂಡು ಏನು ಮಾಡಲಿ ಅಂತೇಳಿ ಆ ತಾಳಿ ತಗೊಂಡು ಅದನ್ನ ಮಾರಿಬಿಟ್ಟು ನನ್ನ ಗಂಡನ ಉಳಿಸ್ಕೊಂಬನ ಅಂತೇಳಿ ಬಂದು ಅವ್ರಿಗೆ ಹೇಳಿದ್ಲು. ಹೊರಗೆ ಇಟ್ಟಿದ್ರಲ್ಲ ಆ ಮಾಸ್ಟ್ರನ್ನ. ಅವಾಗಂದ್ರು ಏನಂದ್ರು, ಅಪ್ಪ ಇಲ್ಲಿ ಕಾಯ್ಕೊಂತ ಕುಂದ್ರು, ನಾನು ಹೋಗಿ ರೊಕ್ಕ ತಗೊಂಬರ್ತೀನಿ, ರೊಕ್ಕ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬರ್ತೀನಿ ಅಂತೇಳಿ ಓದ್ಲಕ್ಕೆ ಅಂಗಡಿಗೆ, ಶರ್ಟ್ನ ಅಂಗಡಿಗೆ. ಅಷ್ಟೊತ್ತಿಗೆಲ್ಲ ಡಾಕ್ಟ್ರು ಬಂದ ಕೂಡ ನೋಡ್ಕೊಳ್ಳೆ ಏನಂದ, ಅಯ್ಯೋಯ್ಯೋ ಏನು ಇದು ನಮ್ಮ ಗುರುಗಳು, ಇವರು ನಮ್ಮ ಗುರುಗಳು, ಅಯ್ಯೋಯಪ್ಪ ಅಂತ. ಅವನು ಅಷ್ಟು ಸಂತೋಷಪಟ್ಟು ಸಾರ್ ಅಂತ. ಇಲ್ಲ ಸಾರ್, ಇದು ಹಾರ್ಟ್ ಆಗೈತಂತೆ, ಅದಕ್ಕಾಗಿ ಇದು ಆಪ್ರೇಷನ್ ಮಾಡ್ಬೇಕಂತೆ. ಆ ಅಮ್ಮ ಹೋಗಿ 5 ಲಕ್ಷ ರೂಪಾಯಿ ತರಕ್ಕೆ ಹೋಗ್ಯಾಳೆ, ಹಂಗಾಗಿದೆ ಅಂತದೆ. 5 ಲಕ್ಷ ತೆಗಿ ಹೊರಗೆ ಹಾಕಿ ಎಮರ್ಜೆನ್ಸಿ ವಾರ್ಡ್ಗೆ ಹಾಕ್ಬಿಟ್ಟು ಜಲ್ದಿ ಹಾಕ್ರಿ, ಅವ್ರನ್ನ ಆಪ್ರೇಷನ್ ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಎಲ್ಲ ಮಾಡಿ ಬೆಡ್ಡಿಗೆ ಹಾಕಿಬಿಟ್ರು. ಅವಾಗ ಏನು ರೊಕ್ಕ ಕೈಯಾಗ ಹಿಡ್ಕೊಂಡು ಬಂದು ಅಲ್ಲಿ ಸಿಸ್ಟರಿಗೆ ಕೇಳಿದ್ಲು, ಅಯ್ಯೋ ಏನ್ರಿ ಮತ್ತು ಯಜಮಾನ್ ಕಾಣಲಿಲ್ಲ, ಸತ್ತಾರೆ, ಶವಕ್ಕೆ ಒಯ್ದುಬಿಟ್ಟಾರ, ಶವ ಏನಂತಾರೆ ಅಲ್ಲಿ ಒಯ್ದುಬಿಟ್ಟಾರ ಅಂತ ಹಾಕಿ ಭಯ ಪಟ್ಕೊಂಡ್ಲು.
ಆವಾಗ ಅಮ್ಮ ಇಲ್ಲಿ ನನ್ನ ಗಂಡನ ಬಿಟ್ಟು ಹೋಗಿದ್ದೆ ಎಲ್ಲಿ ಹೋಗ್ಯಾನಮ್ಮ ಅಂತ ಕೇಳಿದ್ಲು. ಇಲ್ಲ ರೀ ಅವರು ಒಳಗೆ ಕರ್ಕೊಂಡು ಹೋದ್ರು ಡಾಕ್ಟ್ರು. ಅಯ್ಯೋ ರೊಕ್ಕನ ಕಟ್ಟಿಲ್ಲ, ನನ್ನ ಕೈಗೈತೆ ರೊಕ್ಕ, ಏನು ಮಾಡ್ತಾರಮ್ಮ ಅಂತ. ಇಲ್ಲಮ್ಮ ಅವರು ಶಿಷ್ಯ, ಅವರು ಗುರುಗಳಂತೆ, ಅವರು ಶಿಷ್ಯ ಅಂತ, ಹಾಗಾಗಿ ಅವ್ರು ಕರ್ಕೊಂಡು ಹೋಗಿ ಆಪ್ರೇಷನ್ ಎಲ್ಲ ಮಾಡಿಬಿಟ್ಟಾರಪ್ಪ, ಮಾಡ್ಯಾರ ಅಂತಂತಂದ್ಲು. ಅಂದ್ಕೂಳೆ ಗಂಡ ಆಪ್ರೇಷನ್ ಮಾಡಿ ಹೊರಗೆ ಬಂದು ಬೆಡ್ಡಿಗೆ ಹಾಕಿದ್ರು. ಆವಾಗ ಬಂದು ಗಂಡ ಅಂದ, ನೋಡಿದೆ ನಾನು ಹುಡುಗರಿಗೆ ಮಾಡಿದ ಖರ್ಚು, ನನ್ನ ಋಣನ ನನ್ನ ಶಿಷ್ಯಂದರು ಮುಗಿಸಿಬಿಟ್ರು, ನನ್ನನ್ನು ಮತ್ತೆ ಜೀವಂತವಾಗಿ ಮಾಡಿದ್ರು. ನಾನು ಮಾಡ್ತಕ್ಕಂಥದ್ದು ಸೇವೆ ದೇವರು ಫಲಿಸ್ತು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕಥೆಯ ಮೂಲಕ ನಮ್ಮನ್ನು ಮಾರ್ಗದರ್ಶನ ಮಾಡಿದ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಮುಂದಿನದಾಗಿ ಎಂ ಅನ್ವರ್ ಸರ್ ಅವರು ನಮಗೆ ಮಾರ್ಗದರ್ಶನ ಮಾಡಬೇಕಾಗಿ ವಿನಂತಿ. इस डैश पे तशरीफ़ फरमा तमाम असातिज़ा और मेरे अज़ीज़ दोस्तों और प्यारे तलबा और तालिबात, अब आप बहुत टाइम हो चुका है, आप लोग सुन चुके हैं कि ये 23 साल का जो अरसा, जो बच्चे हमारे हाथ में छोटे छोटे ये फूल के जो है कलियाँ थे, ये फूल बन के जो है इस गुलशन के अंदर महक कर जो बड़े बड़े हो गए हैं, ये हमारे लिए बड़ी खुशनसीबी की बात है। तो लिहाजा मैं वक्त ना लेते हुए एक विद्या पे एक नज़म पढ़ना चाहता हूँ, आप समात फरमाइएगा। इल्म हुनर हासिल करो, नामे वतन रोशन करो, ये दौर तो है साइंस का, इस दौर के नेता बनो, इल्म हुनर हासिल करो, नामे वतन रोशन करो, लिखो पढ़ो आगे बढ़ो, पीछे किसी के न रहो, हंस कर सहो दुनिया के गम, आगे बढ़ाओ अपने कदम, कल को अगर बनना है कुछ गो आज ही कोशिश करो, इल्म हुनर हासिल करो, नामे वतन रोशन करो। टेक्नोलॉजी और साइंस से इंसान पहुंचा चांद पर, दुनिया तरक्की कर चुकी, जब साइंस की ज्योति जली, तुम डॉक्टर बाबा बनो या सरस्वी रामन बनो, इल्म हुनर हासिल करो, नामे वतन रोशन करो, ये दौर तो है साइंस का, इस दौर के नेता बनो, इल्म हुनर हासिल करो, नामे वतन रोशन करो। जय हिंद। जो आपने मुझे बुलाकर यहाँ पर जो सम्मान किए हैं, मैं तमाम 2001-2002 के तमाम स्टूडेंट का मैं शुक्रिया अदा करता हूँ। जय हिंद। ಧನ್ಯವಾದಗಳು. ತಮ್ಮ ಹಾಡಿನ ಮೂಲಕ ಹಿತನುಡಿಗಳನ್ನು ಹೇಳಿದ ಅನ್ವರ್ ಸರ್ ಅವರಿಗೆ ಧನ್ಯವಾದ. ಈಗ ಮುಂದಿನದಾಗಿ ಶ್ರೀ ಕೃಷ್ಣ ಸಿಂಗ್ ರಜಪೂತ್ ಸರ್ ಅವರು. ಉತ್ತರದ ಹಿಮಾಲಯವನ್ನೇ ತನ್ನ ಶಿರವಾಗಿಸಿಕೊಂಡ, ದಕ್ಷಿಣದ ಪ್ರಸ್ಥಭೂಮಿಯನ್ನೇ ತನ್ನ ಪಾದವಾಗಿಸಿಕೊಂಡ, ಪೂರ್ವ ಪಶ್ಚಿಮ ಕರಾವಳಿಯ ಪ್ರದೇಶಗಳನ್ನೇ ತನ್ನ ಬಾಹುಗಳಾಗಿಸಿಕೊಂಡ, ಕಲ್ಕತ್ತಾವನ್ನೇ ತನ್ನ ಮೆದುಳಾಗಿಸಿಕೊಂಡ, ದೆಹಲಿಯನ್ನೇ ತನ್ನ ಹೃದಯವನ್ನಾಗಿಸಿಕೊಂಡ ಎನ್ನ ಭಾರತ ಮಾತೆಯನ್ನು, ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನು, ಹಾಗೂ ಈ ರಾಷ್ಟ್ರವನ್ನು ಕಟ್ಟಿದಂತಹ ಶಿಕ್ಷಕರನ್ನು, ಹಾಗೂ ಈ ನಮ್ಮ ಭಾಗದ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ 2001-2002ನೇ ಸಾಲಿನ SSLC ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಯಾವತ್ತೂ ನನ್ನ ವೃತ್ತಿ ಬಾಂಧವರೇ, ಹಾಗೂ
ಈ ವೇದಿಕೆಯ ಮೇಲೆ ನನಗೆ ಜ್ಞಾನವನ್ನು ನೀಡಿದಂತಹ ಗುರುಗಳಿದ್ದಾರೆ, ಶ್ರೀಯುತ ಶ್ರೀಹರಿ ಸರ್ ಅವರೇ, ಹಾಗೂ ಯಾವತ್ತೂ ಶಾಲೆ ಎಂಬ ಹೂದೋಟದಲ್ಲಿ ಅರಳಿದ ಕೆರಳಿದ ನನ್ನ ಮುದ್ದು ವಿದ್ಯಾರ್ಥಿಗಳ ವೃಂದವೇ, ಹಾಗೂ ನನ್ನ ವಿದ್ಯಾರ್ಥಿ ವೃಂದದ ಜೊತೆಗೆ ಆಗಮಿಸಿದಂತಹ ಕುಟುಂಬದ ಸದಸ್ಯ ವರ್ಗದವರೇ, ಮುದ್ದು ಮಕ್ಕಳೇ, ಈ ದಿನ ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಒಂದೇ ಘಟ್ಟದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ನನ್ನ ವೃತ್ತಿ ಬಾಂಧವರನ್ನು ಒಂದು ಕಡೆ ಸೇರಿಸಿ ಸಮಾಗಮ ಮಾಡಿಸಿದ್ದೀರಿ. ಇದರಿಂದ ನಮಗೆ ಬಹಳಷ್ಟು ಆನಂದವಾಗಿದೆ. ಮಾತನಾಡಲು ಶಬ್ದಗಳೇ ಸೋಲುತ್ತವೆ ಅನ್ನಿಸ್ತಾ ಇದೆ. ಇಲ್ಲಿ ಒಬ್ಬ ದಾರ್ಶನಿಕ ಒಂದು ಮಾತನ್ನು ಹೇಳ್ತಾನೆ, ಒಂದು ರಾಷ್ಟ್ರದ ನಿರ್ಮಾಣ, ಒಂದು ರಾಷ್ಟ್ರದ ಪ್ರಗತಿ ಆ ದೇಶದ ಸೈನ್ಯದಲ್ಲಿಲ್ಲ, ಒಂದು ರಾಷ್ಟ್ರದ ಪ್ರಗತಿ ಆ ದೇಶದ ಕೈಗಾರಿಕೆಯಲ್ಲಿಲ್ಲ, ಒಂದು ರಾಷ್ಟ್ರದ ಪ್ರಗತಿ ಆ ದೇಶದ ಕೃಷಿಯಲ್ಲಿಲ್ಲ. ಹಾಗಾದರೆ ಒಂದು ರಾಷ್ಟ್ರದ ಪ್ರಗತಿ ಇರುವುದು 4 ಗೋಡೆಗಳ ಮಧ್ಯೆ ಶಾಲೆ ಎಂಬ ಹೂದೋಟದಲ್ಲಿದೆ ಅನ್ನುವಂಥ ಮಾತನ್ನು ಶಿಕ್ಷಣ ತಜ್ಞ ಜಾನ್ ಡುಹಿ ಅವರು ಈ ಮಾತನ್ನು ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನೀವೆಲ್ಲ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದಿದ್ದೀರಿ, ಅಮೂಲ್ಯವಾದಂಥ ಜ್ಞಾನವನ್ನು ಪಡೆದಿದ್ದೀರಿ. ಜ್ಞಾನ ಅಂದರೆ ನಿಮಗೆಲ್ಲ ಗೊತ್ತಿದೆ. ಜ್ಞಾನವೆಂದರೆ ಅತ್ಯಂತ ಮಹತ್ವಪೂರ್ಣವಾದದ್ದು, ಅಣ್ಣ ತಮ್ಮಂದಿರಿಂದ ಹಂಚಿಕೊಳ್ಳಲು ಸಾಧ್ಯವಾಗದಂಥದ್ದು, ಕಳ್ಳರಿಂದ ಕದಿಯಲು ಅಸಾಧ್ಯವಾದಂಥದ್ದು, ಶೋಭಾಯಮಾನವಾದಂಥದ್ದು, ಜಗತ್ತಿನಲ್ಲಿ ಹಂಚುತ್ತಾ ಹೋದರೆ ಹೆಚ್ಚಾಗುವಂಥ ವಸ್ತು ಯಾವುದಾದರೂ ಇದ್ದರೆ ಅದು ಜ್ಞಾನವಾಗಿದೆ, ಅದು ಶಿಕ್ಷಣವಾಗಿದೆ. ಆ ಜ್ಞಾನದ ಬೆಳಕು ನಿಮ್ಮ ಬದುಕನ್ನು ಸುಂದರವಾಗಿಗೊಳಿಸಿದೆ, ಹಸನಾಗಿಗೊಳಿಸಿದೆ. ನಿಮ್ಮೆಲ್ಲ ಮುಖಗಳನ್ನು ನೋಡಿದಾಗ ನನಗೆ ಭಾಳ ಆನಂದ ಆಗುತ್ತೆ. ಯಾಕಂದರೆ ನೀವು ಅಭೂತಪೂರ್ವವಾದಂತಹದ್ದನ್ನು ಸಾಧಿಸಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಈ ಸುಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ ನನಗೆ. ನಾವು ಆ ಕಾಲಘಟ್ಟದಲ್ಲಿ ಹೇಗೆ ಪಾಠ ಮಾಡಿದ್ದೇವೆ? ನೆಲವೊಂದು ನೆಲವೊಂದು ಜಲವೊಂದು ಜಲವೊಂದು, ಆರಾಡೋ ಅಕ್ಕಿಗಳು ಒಂದು, ತೇಲಾಡೋ ಮೋಡಗಳು ಒಂದು. ನೆಲವೊಂದು ನೆಲವೊಂದು ಜಲವೊಂದು ಜಲವೊಂದು, ಆರಾಡೋ ಅಕ್ಕಿಗಳು ಒಂದು, ತೇಲಾಡೋ ಮೋಡಗಳು ಒಂದು. ನಾವೆಲ್ಲ ಶಿಕ್ಷಕರು ಒಂದು, ನೀವೆಲ್ಲ ನಮಗೆ ಮಕ್ಕಳು ಅಂದು, ನಾವು ಕೊಟ್ಟೆವು ಜ್ಞಾನ ನಿಮಗಿಂದು ಅನ್ನುವಂಥದ್ದು ನೆನಪಾಗ್ತಾ ಇದೆ. ಅಂದರೆ ನಾವೆಲ್ಲರೂ ಸಹ ಒಂದು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಕ ಬಂಧುಗಳು ನಿಮಗೆ ಜ್ಞಾನವನ್ನು ನೀಡಿದ್ದೇವೆ. ನಮ್ಮ ಮಕ್ಕಳು ನಮಗೆ ಮುಂದೊಂದು ದಿನ ಭವಿಷ್ಯದಲ್ಲಿ ಊಟ ಹಾಕುತ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಶಾಲೆಯ ಮಕ್ಕಳು ನಮಗೆ ಅನ್ನವನ್ನು ಹಾಕಿದ್ದೀರಿ ನೀವು, ಅದು ನನಗೆ ತುಂಬ ಸಂತೋಷ. ಈ ದಿನ ನೀವು ನಮಗೆ ಸ್ವಾಗತ ಮಾಡಿದ್ದು, ಊಟವನ್ನು ನೀಡಿದ್ದು, ಚಹಾ ನೀಡಿದ್ದು, ಇವೆಲ್ಲವನ್ನು ನೋಡಿದರೆ ಹುಯೆನ್ ಸಾಂಗ್ ಹೇಳಿದ ಮಾತು ನೆನಪಾಗ್ತಾ ಇದೆ. ಹುಯೆನ್ ಸಾಂಗ್ ಚೀನಾ ದೇಶದ ಒಬ್ಬ ಯಾತ್ರಿಕ, ಭಾರತಕ್ಕೆ ಬಂದು ನಲಂದಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಇಲ್ಲೇ ಉಪನ್ಯಾಸಕನಾಗಿ ಈ ಭಾರತದ ಭೂಭಾಗವನ್ನು ನಡೆದಾಡಿ ಅವೆಲ್ಲವುಗಳನ್ನು ಅನುಭವಿಸಿದ ಪುಣ್ಯಾತ್ಮ. ತನ್ನ ಸಿಯುಕಿ ಗ್ರಂಥದಲ್ಲಿ ಬರೀತಾನೆ, ಭಾರತೀಯರೆಂದರೆ ಯಾರು? ಭಾರತೀಯರೆಂದರೆ ನೀರನ್ನು ಕೇಳಿದರೆ ಹಾಲನ್ನು ಕೊಟ್ಟ ಜನ ಭಾರತೀಯರು ಅಂತ ಬರೀತಾನೆ. ಪ್ರಾಯಶಃ ನಿಮ್ಮ ನಡೆ ನುಡಿ ಸಂಸ್ಕೃತಿಯನ್ನು ನೋಡಿದಾಗ ಆ ಪುಣ್ಯಾತ್ಮ ಹೇಳಿದ ಮಾತು ಸುಳ್ಳಲ್ಲ ಅಂತ ಅನಿಸ್ತು ನನಗೆ. ಹೀಗಾಗಿ ನಮ್ಮ ಭಾರತದ ಸಂಸ್ಕೃತಿಯನ್ನು ನೀವು ಮೈಗೂಡಿಸಿಕೊಂಡಿದ್ದೀರಿ. ನೋಡಿರಿ, ನೀರನ್ನು ಕೇಳಿದರೆ ಹಾಲನ್ನು ಕೊಟ್ಟ ಜನ ಭಾರತೀಯರು ಅನ್ನೋದು ಮಾತನ್ನು ಹೇಳ್ತಾನೆ. ಹಾಗೆ ಮುಂದುವರೆದು ಹಲವಾರು ವಿಚಾರಗಳಿವೆ ನನ್ನ ಮೆದುಳಿನಲ್ಲಿ, ಆದರೆ ಸಮಯದ ಅಭಾವ ಇದೆ. ಆದಾಗ್ಯೂ ಕೆಲವೊಂದು ವಿಚಾರಗಳನ್ನು ನಿಮಗೆ ಉಣಬಡಿಸುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲೇ ಡಿಯರ್ ಸ್ಟೂಡೆಂಟ್ಸ್, ಈಗೂ ಸಹ ನೀವು ನನ್ನ ವಿದ್ಯಾರ್ಥಿಗಳೇ, ನೀವು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಒಬ್ಬ ದಾರ್ಶನಿಕ ಸಮಯದ ಮಹತ್ವವನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಸಮುದ್ರದ ಅಲೆಗಳು, ಬೀಸುವ ಗಾಳಿ, ಇವು ನಿಮ್ಮ ಬದುಕಿನ ಆಯುಷ್ಯದ ಪ್ರಮಾಣ, ಇವು ಯಾರಿಗೆ ಕಾಯುವುದಿಲ್ಲ, ಅದು ತಾನೇ ನಿರಂತರವಾಗಿ ಸಾಗ್ತಾ ಇರ್ತದೆ. ಈ ಬದುಕಿನ ಕಾಲಘಟ್ಟದಲ್ಲಿ ಈಗಾಗಲೇ ಜನನವಾಗಿದೆ, ಮರಣವೂ ಸಹ ಫಿಕ್ಸ್ ಆಗಿದೆ. ಮಧ್ಯದ ಅವಧಿಯಲ್ಲಿ ಬದುಕಿದೆ. ಆ ಬದುಕನ್ನು ನಾವು ಹೇಗೆ ಮಾಡಬೇಕು, ಬಳಕೆ ಮಾಡಿಕೊಳ್ಬೇಕಂದ್ರೆ, ಸದ್ವಿನಿಯೋಗ ಮಾಡಿಕೊಳ್ಬೇಕಂದ್ರೆ ಸಮಯವನ್ನು ಸರಿಯಾಗಿ ಪಾಲನೆ ಮಾಡಬೇಕು.
ಸಮಯವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಒಬ್ಬ ದಾರ್ಶನಿಕ ಭಾಳ ಅದ್ಭುತವಾಗಿ ಸಮಯದ ಬಗ್ಗೆ ಒಂದು ಕಲ್ಪನೆಯನ್ನು ಹೇಳ್ತಾನೆ. ಒಂದು ವರ್ಷದ ಬೆಲೆಯನ್ನು ತಿಳಿಯಬೇಕೆಂದಿದ್ದರೆ SSLCಯಲ್ಲಿ ಫೇಲ್ ಆದ ವಿದ್ಯಾರ್ಥಿಯನ್ನೇ ಕೇಳು, ಅವನಿಗೆ ಯಾಕೆ ಗೊತ್ತಾಗುತ್ತೆ? ಎಲ್ಲರೂ ಪಾಸಾದವರು PUCಗೆ ಹೋಗಿಬಿಡ್ತಾರೆ, ಫೇಲ್ ಆದವನು ಮನೇಲಿ ಕೂತ್ಕೊಂಡಿರ್ತಾನೆ. ತಂದೆ ಕೇಳ್ತಾರೆ, ಬೀಗರು ಬಂದು, ಮಗ ಏನು ಮಾಡ್ತಾನೆ? ಫೇಲ್ ಆಗಿ ಕುಂತ ನೋಡು ಮೂಲ್ಯಾಗ. ತಾಯಿ ಕೇಳ್ತಾರೆ, ಏನು ಮಾಡ್ತಾರೆ? ಫೇಲ್ ಆಗಿ ಮೂಲ್ಯಾಗ ಕುಂತ ನೋಡು. ಎಲ್ಲರೂ ಬೈತಾರೆ. ಅವಾಗ ನೋವು ಗೊತ್ತಾಗುತ್ತೆ ಅವನಿಗೆ. ಇವನು ನಮ್ಮದು ಮಾಸ್ಟರ್ ಹೇಳಿದರು, ಶ್ರೀಹರಿ ಸರ್ ಹೇಳಿದರು, ಪಂಚಾಕ್ಷರಿ ಸರ್ ಹೇಳಿದರು, ಕೃಷ್ಣಪ್ಪ ಸರ್ ಹೇಳಿದರು, ಕೇಳಲಿಲ್ಲ, ಓದಲಿಲ್ಲ, ನಾವು ಫೇಲ್ ಆಗಿಯೂ ಬೈಸಬೇಕು. ಹಾಗಾದರೆ 1 ವರ್ಷದ ಸಮಯದ ಬೆಲೆಯನ್ನು ತಿಳಿಯಬೇಕೆಂದರೆ SSLCಯಲ್ಲಿ ಫೇಲ್ ಆದ ವಿದ್ಯಾರ್ಥಿನ ಕೇಳು. 1 ತಿಂಗಳ ಬೆಲೆಯನ್ನು ತಿಳಿಯಬೇಕೆಂದರೆ 9 ತಿಂಗಳಿಗಿಂತ ಮುಂಚೆ ಹೆರಿಗೆಯಾದ ತಾಯಿಯನ್ನು ಕೇಳು. 8 ತಿಂಗಳಿಗೆ ಊಟನ ಬೆದರು ಸರಿಯಾಗಿ ಬೆಳೆದಲ್ಲ, ಹಿಂಗಾಗಿತ್ತು ನೋಡಂತಾಳೆ ತಾಯಿ. 1 ತಿಂಗಳ ಬೆಲೆಯನ್ನು ತಿಳಿಯಬೇಕೆಂದರೆ 9 ತಿಂಗಳಿಗಿಂತ ಮುಂಚೆ ಹೆರಿಗೆಯಾದ ತಾಯಿಯನ್ನು ಕೇಳು. 1 ದಿನದ ಸಮಯದ ಬೆಲೆ ತಿಳಿಯಬೇಕೆಂದರೆ ಪತ್ರಿಕಾ ಸಂಪಾದಕನನ್ನು ಕೇಳು. ಕೋಲ್ಕರ್ ಸರಿ ಕೇಳಬೇಕು. 24 ಪೇಜ್ ತುಂಬಿಸ್ಬೇಕು. ಅವರು ಸಬ್ಜೆಕ್ಟ್ ಮಾರ್ಕ್ ತುಂಬಿಸ್ತಾರೆ. ಏನು ಸಬ್ಜೆಕ್ಟ್ ಇಲ್ಲ, ಏನು ತುಂಬಿಸ್ಬೇಕು? ಬಾಟಾ ಕಂಪ್ನಿ ಚಪ್ಪಲ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅವರು. ಯಾಕಂದ್ರೆ 24 ಪೇಜ್ ತುಂಬಬೇಕಲ್ರಿ. 20 ಪೇಜ್ ತುಂಬಿಸಿ 4 ಪೇಜ್ ಹಂಗೆ ಬೆಳೆಯಾಳಿ ಕೊಡೋ ತಗೊಂತಾರೆ, ನೀವು ಮಾರಿ ಬಿಡ್ತೀರಿ. ಹಾಗಾದರೆ 1 ದಿನದ ಸಮಯದ ಬೆಲೆಯನ್ನು ತಿಳಿಬೇಕಂದ್ರೆ ಪತ್ರಿಕಾ ಸಂಪಾದಕನನ್ನು ಕೇಳು. ಇನ್ನು 1 ನಿಮಿಷದ ಸಮಯದ ಬೆಲೆ ತಿಳಿಬೇಕಂದ್ರೆ ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟನ್ನು ಪಡೆದುಕೊಂಡು ರೈಲನ್ನು ಕಳೆದುಕೊಂಡ ಪ್ರಯಾಣಿಕರನ್ನು ಕೇಳು. ಟಿಕೆಟ್ ತೊಗೊಂಡೆ, ಅವನು ರೈಲು ಹೋಗ್ಬಿಡ್ತಪ್ಪ, ಹೋಗೋದ್ರಾಗ ಹೋಗ್ಬಿಡ್ತಂತಾನತ. 1 ನಿಮಿಷದ ಬೆಲೆಯನ್ನು ತಿಳಿಬೇಕಂದ್ರೆ ಯಾರು ಕೇಳಬೇಕು? ರೈಲ್ವೆಯಲ್ಲಿ ಟಿಕೆಟನ್ನು ಪಡೆದುಕೊಂಡು ರೈಲು ಕಳೆದುಕೊಂಡ ಪ್ರಯಾಣಿಕರನ್ನು ಕೇಳು. ಇನ್ನು 1 ನಿಮಿಷ ಆಯಿತು, ಇನ್ನು 50 ಸೆಕೆಂಡಿಗೆ ಬರೋಣ. 50 ಸೆಕೆಂಡುಗಳ ಬೆಲೆ ತಿಳಿಬೇಕೆಂದರೆ ಪ್ರಯಾಣದಲ್ಲಿ ಅಪಘಾತದ ಪ್ರಯಾಣದಲ್ಲಿ ಬದುಕಿಳಿದು ಬಂದ ಪ್ರಯಾಣಿಕರನ್ನ ಕೇಳು. ಇಬ್ಬರು ಕೊಂದಿದ್ದೀವಿ ರೀ. KSRTC ಡ್ರೈವರ್ ಏನು ಮಾಡ ಬ್ರೇಕ್ ಹಾಕಿದ, ಅವ ಹಿಂಗೆ ಮಾಡ್ದ, ತೆರಿ ಬಡಿತು, ಕಲಸ ಆದ, ನಾನು ಹಿಂಗೆ ಮಾಡಿದೆ, ಉಳ್ಕೊಂಡೆ, 50 ಸೆಕೆಂಡ್ ಉಳ್ಕೊಂಡೆ ಅಂತ ಹೇಳ್ತಾನೆ ಅವ. 50 ಸೆಕೆಂಡ್ಗಳ ಬೆಲೆ ತಿಳಿಬೇಕೆಂದರೆ ಪ್ರಯಾಣದಲ್ಲಿ ಬದುಕಿ ಉಳಿದು ಬಂದ ಪ್ರಯಾಣಿಕರನ್ನ ಕೇಳು. ಇನ್ನು 1 ಸೆಕೆಂಡಿನ ಬೆಲೆ ತಿಳಿಬೇಕೆಂದರೆ ಒಲಿಂಪಿಕ್ನಲ್ಲಿ ಓಟದಲ್ಲಿ ಚಿನ್ನದ ಬದಲಾಗಿ ಕಂಚು ಪಡೆದುಕೊಂಡ ಕ್ರೀಡಾಪಟುವನ್ನು ಕೇಳು. 1 ಸೆಕೆಂಡ್ ಹೆಂಗೆ ಕಾಲಿಡ್ತಾನೆ ಅವನು ಬಂಗಾರ, 1 ಸೆಕೆಂಡ್ ಲೇಟಾಗಿ ಇಡ್ತಾನೆ ಅವನಿಗೆ ಕಂಚು. 1 ಸೆಕೆಂಡಿನ ಬೆಲೆ ಗೊತ್ತಾಗುತ್ತೆ. ಇದು ಯಾಕೆ ಹೇಳಿದ್ನಂದರೆ ಸಮಯ ಭಾಳ ಅಮೂಲ್ಯವಾದದ್ದು. ಬದುಕಿನ ಕಾಲಘಟ್ಟದಲ್ಲಿ ನಿಮ್ಮ ಬದುಕಿನ ಒಂದು ಕ್ಷಣವನ್ನು 1 ಕೋಟಿ ಸುವರ್ಣ ನಾಣ್ಯಗಳನ್ನು ಕೊಟ್ಟರೂ ವಾಪಸ್ ಕರೆದುಕೊಂಡು ಬರಲು ಸಾಧ್ಯ ಇಲ್ಲ. 1 ಕೋಟಿ ಬಂಗಾರ ನಾಣ್ಯ ಕೊಡ್ರಿ, ನಿಮ್ಮ ಆಯುಷ್ಯದ 1 ಸೆಕೆಂಡನ್ನು ವಾಪಸ್ ತರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸ್ಟೂಡೆಂಟ್ಸ್, ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಹೀಗಾಗಿ ನೀವೇನಾದರೂ ಅಮೂಲ್ಯವಾದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎವ್ರಿ ಮ್ಯಾನ್ ಈಸ್ ದ ಮೇಕರ್ ಆಫ್ ಹಿಸ್ ಓನ್ ಹಿಸ್ಟ್ರಿ, ನೋ ಬಡಿ ಕ್ಯಾನ್ ಮೇಕ್ ಯುವರ್ ಹಿಸ್ಟ್ರಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ಶಿಲ್ಪಿ ತಾನೇ, ಬೇರೆ ಯಾರೂ ಅಲ್ಲ. ನಮ್ಮ ಶ್ರೀಹರಿ ಸರ್ ಹೇಳಿದ ಹಾಗೆ ನಾವು ಮಾಸ್ಟರ್ಗಳು ಕಿಲೋಮೀಟ್ರ್ ಕಲ್ಲಿದ್ದಂಗೆ ಕೊಪ್ಪಳ ಕಡೆ ಗಂಗಾವತಿ ಕಡೆ ಹೋಗ್ಬೇಕು. ಲಾರಿಗೆ ಹೋಗ್ಯೋ, ಕುದುರೆ ಹೋಗ್ಯೋ, ನಡ್ಕೊಂತ ಹೋಗ್ಯೋ, ಬಸ್ನಾಗ ಹೋಗ್ಯೋ, ನೆನಪಿಟ್ಟಿದ್ದದು. ನಾವು ಕಿಲೋಮೀಟ್ರ್ ಕಲ್ಲಿದ್ದಂಗೆ ಮಾರ್ಗದರ್ಶನ ಮಾಡ್ತೀವಿ ಅಷ್ಟೇ. ಹಾಗಾದರೆ ವ್ಯಕ್ತಿಯೋರ್ವ ತನ್ನ ಬದುಕಿನ ಶಿಲ್ಪಿ ತಾನೇ, ಬೇರೆ ಯಾರೂ ಅಲ್ಲ. ನಾವು ಮಾರ್ಗದರ್ಶಕರು ಅಷ್ಟೇ. ಗುರಿ ತೋರಿಸ್ತೀವಿ, ಗುರುಗಳಾಗಿ ಗುರಿ ತೋರಿಸ್ತೀವಿ, ನೀವು ಆ ಕಡೆ ಹೋಗ್ಬೇಕಷ್ಟೇ. ಹಾಗಾದರೆ ನಾವು ಆ ಕಾಲಘಟ್ಟದಲ್ಲಿ ಹೇಗೆ ಪಾಠ ಬೋಧನೆ ಮಾಡೀವಿ, ನೀವು ಹೇಗೆ ಕೇಳಿರಿ? ಆ ಕಾಲಘಟ್ಟದ ಸ್ವಲ್ಪ ಸವಿ ನೆನಪುಗಳನ್ನು ಸ್ಮರಣೆ ಮಾಡಿಕೊಳ್ಳುವುದು ಈ ಉಪಸ್ಥಿತ ಅನಿಸುತ್ತೆ. ಆ ಕಾಲಘಟ್ಟದಲ್ಲಿ ನಾವು ಹೇಗೆ ಪಾಠ ಮಾಡಿದ್ದೀವಪ್ಪ ಅಂದರೆ, ಸೂರ್ಯ ಉದಯಿಸುವಾಗ, ಚಂದ್ರ ಬೆಳಕನ್ನು ಭೂಮಿಗೆ ನೀಡುವಾಗ, ಭೂಮಿಯಲ್ಲಿ ಬೀಜಗಳು ಮೊಳಕೆ ಒಡೆಯುವಾಗ, ಕಾಯಿ ಮಾಗಿ ಹಣ್ಣಾಗುವಾಗ, ಮೊಗ್ಗು ಹೂವಾಗಿ ಅರಳಿ ಕಂಪನ್ನು ಪಸರಿಸುವಾಗ ಯಾವುದೇ ಸದ್ದು ಇಲ್ಲ, ಗದ್ದಲವಿಲ್ಲ. ಹಾಗೆ ಸದ್ದು ಗದ್ದಲವಿಲ್ಲದಂತೆ ಇವರೆಲ್ಲ ಶಿಕ್ಷಕ ಬಂಧುಗಳು ನಿಮಗೆ ಜ್ಞಾನವನ್ನು ನೀಡಿದ್ದಾರೆ.
ಮತ್ತೊಂದು ಸಲ ಹೇಳ್ತೇನೆ ನಿಮಗೆ, ಭಾಳ ಖುಷಿಯಾದ ವಿಚಾರ. ಸೂರ್ಯ ಉದಯಿಸುವಾಗ ಹೇಳ್ರಲೇ ಎದ್ದಿನಂತೆ ಡಮ್ ಡಮ್ ಅಂತ ಬಡ್ಕೊಂತ ಬರ್ತಾನೆ ಡೊಳ್ಳು. ಇಲ್ಲ, ಸೂರ್ಯ ಉದಯಿಸುವಾಗ, ಚಂದ್ರ ಬೆಳದಿಂಗಳ ತಂಪ ಭೂಮಿಗೆ ನೀಡುವಾಗ ಬೆಳದಿಂಗ್ ಕೊಡ್ತೀನಿ ಹೇಳ್ರಿ ಅಂತಾನು. ಇಲ್ಲ, ಸೂರ್ಯ ಉದಯಿಸುವಾಗ, ಚಂದ್ರ ಬೆಳದಿಂಗ ತಂಪು ನೀಡುವಾಗ, ಭೂಮಿಯಿಂದ ಬೀಜ ಏನಾಗುತ್ತೆ ಮೊಳಕೆ ಹೊಡೆಯುವಾಗ, ಯಾರಿಗೆ ಹೇಳಗಲ್ಲ ಅದು. ಹಾಗೆ ಮೊಗ್ಗು ಹೂವಾಗಿ ಅರಳುವಾಗ, ಅರಳಿ ಕಂಪನ್ನು ಸೂಚಿಸುವಾಗ ಯಾವುದು ಸದ್ದು ಇಲ್ಲ, ಗದ್ದಲವಿಲ್ಲ. ಹಾಗೆ ಶಿಕ್ಷಕರು ಕಾರ್ಯೋನ್ಮುಖವಾಗಿದ್ದರು, ನೀವು ಸಹ ಕಾರ್ಯೋನ್ಮುಖರಾಗಿದ್ದು ಈಗಾಗಲೇ ಹಲವಾರು ಜನರು ಸರ್ಕಾರಿ ಹುದ್ದೆಯಲ್ಲಿದ್ದೀರಿ, ಇನ್ನೂ ಕೆಲವು ಜನರು ಖಾಸಗಿ ಕ್ಷೇತ್ರದಲ್ಲಿ ಅಭ್ಯುದಯವನ್ನು ಸಾಧಿಸಿದ್ದೀರಿ. ಅದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂತೋಷ 100 ಕಾಲ ನಿಮ್ಮ ಬದುಕಿನಲ್ಲಿ ಅರಳಲಿ, ನಿಮ್ಮ ಬದುಕು ಸುಂದರವಾಗಲಿ. ಇಲ್ಲೇ ಈ ಕಾಲಘಟ್ಟದಲ್ಲಿ ನಾವು ಮತ್ತೊಂದು ಸುಂದರವಾದ ಕಥೆ ನೆನಪಾಗುತ್ತೆ. ಮಕ್ಕಳು ಕೇವಲ ಮಕ್ಕಳಲ್ಲ, ಶಾಲೆಯಲ್ಲಿ ಮಕ್ಕಳು ನಮಗೆ ದೇವರ ಸಮಾನ. ಒಂದು ಊರಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಪೂಜಾರಿ ರವಿವಾರ ದಿನ ಪೂಜೆಯನ್ನು ಮಾಡ್ತಾ ಇದ್ದ. ಒಂದು ಸಣ್ಣ ಕಥೆ, ಭಾಳ ಸುಂದರವಾಗಿದೆ. ಪೂಜೆನ ಮಾಡುವ ಸಂದರ್ಭದಲ್ಲಿ ಮಕ್ಕಳು ಶಾಲೆ ಇಲ್ಲ, ಹೀಗಾಗಿ ಆಟ ಆಡ್ತಾ ಇದ್ರು. ಗಲಾಟೆ ಜಾಸ್ತಿ ಆಯಿತು. ಪೂಜಾರಿಗೆ ಕೋಪ ಬಂತು. ಪೂಜಾರಿ ಬಡಿಗೆಯನ್ನು ಹಿಡಿದುಕೊಂಡು ಮಕ್ಕಳ ಬೆನ್ನತ್ತಿ ಹೋಗ್ಬಿಟ್ಟ. ಬೆನ್ನತ್ತಿ ಹೋದ ಹುಡುಗರು ಸಿಗಲೇ ಇಲ್ಲ ಪೂಜಾರಿ ಕೈಯಾಗ. ಒಬ್ಬ ಆ ಕಡೆ ಒಬ್ಬ ಈ ಕಡೆ ಓಡಿ ಹೋಗ್ಬಿಟ್ರು. ಒಳ್ಳೆ ಪೂಜಾರಿ ಬಂದು ದೇವರಿಗೆ ಗಂಟೆಯನ್ನು ಬಾರಿಸುತ್ತಾ ಹಿಂಗೆ ಮಂಗಳಾರತಿ ಮಾಡೋಕೆ ಹೋಗ್ಕೊಂಡು ದೇವರೇ ಇಲ್ಲ ಅಲ್ಲಿ. ಒಳ್ಳೆ ನಿಮ್ಮ ದೇವ್ರು ಎಲ್ಲಿ ಹೋದಾಗ ಆವಾಗ ಆಕಾಶದಲ್ಲಿ ಒಂದು ಧ್ವನಿ ಕೇಳಿಸ್ತು, ಏ ಮೂಢ ಪೂಜಾರಿ, ನಾನು ಮಕ್ಕಳ ರೂಪದಲ್ಲಿ ಬಂದೆ ನೀನು ಪರೀಕ್ಷೆ ಮಾಡೋದಕ್ಕೆ, ನೀನೇ ನಾನು ಬಡಿಯಕ್ಕೆ ಹೋಗ್ಬಿಟ್ಟು ಮತ್ತು ನಾನೇ ಕುಡಿಯೋಕ್ಕಿರಲ್ಲ, ನಾನು ಹೊರಗೆ ಓಡಿ ಹೋಗ್ಬಿಟ್ಟಿನಿ ಅಂತ ಹೇಳಿ ದೇವರು. ಅಂದ್ರೇನು, ಮಕ್ಕಳು ಕಲ್ಮಶವಿಲ್ಲದ, ಯಾವುದೇ ದ್ವೇಷವಿಲ್ಲದ, ಹಸುವಿಲ್ಲದ ಮುದ್ದಾದ ಮನಸ್ಸುಗಳಂಥ ಮಕ್ಕಳು. ಆ ಮಕ್ಕಳಿಗೆ ನಾವು ಪ್ರೀತಿಯಿಂದ ಉತ್ತಮವಾದಂಥ ಜ್ಞಾನಾರ್ಜನೆ ಮಾಡಿದರೆ ಅವರು ಸಮಾಜದಲ್ಲಿ ಅತ್ಯುತ್ತಮವಾದಂಥ ಸ್ಥಾನವನ್ನು, ಗರಿಮೆಯನ್ನು ಪಡೆಯುವುದರಲ್ಲಿ ಪ್ರಾಯಶಃ 2 ಮಾತಿಲ್ಲ. ಈ ಸುಸಂದರ್ಭದಲ್ಲಿ ನೀವೆಷ್ಟು ಮ್ಯಾಗ್ನೆಟ್ ಥರ ಕೆಲಸ ಮಾಡಿರಿ ಅಂದರೆ, ದೂರದ ಬೆಂಗಳೂರಿನಿಂದ ಶ್ರೀಹರಿ ಸರ್ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಮಾನ್ಯ ಮಾತಲ್ಲ. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವಿಂದು. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವಿಂದು. ಬಹುದೂರದಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಮಿಂದು ನಲಿದಾಡುತ್ತ ಕುಣಿದಾಡುತ್ತ ನಮ್ಮೆಲ್ಲರಿಗೆ ಆಶೀರ್ವದಿಸಿದ ಶ್ರೀಹರಿ ಸರಿಗೆ ಸ್ವಾಗತ ಸುಸ್ವಾಗತ. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವಿಂದು. ಇದೇನು ಮಧ್ಯದಲ್ಲಿ ಸ್ವಾಗತ ಕೋರ್ತೀವಿ ಅನ್ಬೇಡ್ರಿ, ಯಾಕಂದರೆ ಅವರು ನನಗೆ ಜ್ಞಾನವನ್ನು ಕೊಟ್ಟಂಥ ಗುರುಗಳು. ಹೀಗಾಗಿ ಅವರಿಗೆ ಸ್ವಾಗತ ಕೋರುವುದು ನಾನು ಶಿಷ್ಯನಾಗಿ ಅದೇನು ತಪ್ಪಲ್ಲ ಅಂತ ನನಗನ್ನಿಸ್ತಾ ಇದೆ. ಹಾಗಾದರೆ ಈ ಸುಸಂದರ್ಭದಲ್ಲಿ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿದ್ದೀರಿ. ಕೆಲವು ಇಂಗ್ಲೀಷ್ನಲ್ಲಿ ಪ್ರೊವರ್ಬ್ಗಳು ಇನ್ನೂ ಭಾಳಷ್ಟಿದೆ ಹೇಳೋದು. ಇಫ್ ಯು ಲವ್ ಯುವರ್ ವರ್ಕ್, ಇಫ್ ಯು ಎಂಜಾಯ್ ಯುವರ್ ವರ್ಕ್, ಯು ವಿಲ್ ವರ್ಕ್ ಆ್ಯಂಡ್ ವರ್ಕ್ ವಿತೌಟ್ ಕೌಂಟಿಂಗ್ಸ್ ಅವರ್ಸ್ ಆ್ಯಂಡ್ ಡೇಸ್. ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಇಫ್ ಯು ಲವ್ ಯುವರ್ ವರ್ಕ್, ಇಫ್ ಯು ಎಂಜಾಯ್ ಯುವರ್ ವರ್ಕ್, ಯು ವಿಲ್ ವರ್ಕ್ ಆ್ಯಂಡ್ ವರ್ಕ್ ವಿತೌಟ್ ಕೌಂಟಿಂಗ್ ಅವರ್ಸ್ ಆ್ಯಂಡ್ ಡೇಸ್. ನೀನು ನಿನ್ನ ಕೆಲಸವನ್ನು ಪ್ರೀತಿಸಿದರೆ, ಆ ಕೆಲಸದಿಂದ ನಿನಗೆ ತೃಪ್ತಿಯಾದರೆ, ನೀನು ಹಗಲಿ ರಾತ್ರಿ ಎನ್ನದೆ ಸಮಯವನ್ನು ನೋಡದೆ ಕೆಲಸವನ್ನು ಮಾಡುತ್ತೀಯ. ಹಾಗೆ ನಮ್ಮ ಬದುಕಿನಲ್ಲಿ ಮಕ್ಕಳಿಗೆ ಪಾಠವನ್ನು ಕಲಿಸುವುದರಲ್ಲಿ ನಾವು ಸಾರ್ಥಕತೆಯನ್ನು ಕಂಡಿದ್ದೇವೆ. ನೀವೆಲ್ಲರೂ ಸೇರಿ ನಮ್ಮೆಲ್ಲರಿಗೆ ಉತ್ತಮವಾದಂಥ ಕಾರ್ಯಕ್ರಮವನ್ನು, ಗುರುವಂದನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣೀಭೂತವಾದಂತಹ ಎಲ್ಲ ನನ್ನ ಶಿಷ್ಯ ಕೋಟಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಸಮಯದ ಪೂಜ್ಯ ಮಹಾಸ್ವಾಮಿಗಳ ಪಾದಾರಂಗಗಳಿಗೆ ಶಿರಸಾಷ್ಟಾಂಗ ನಮಗಳನ್ನು ನಮಿಸುತ್ತಾ, ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರಲ್ಲಿ ಓದುತ್ತಾ
ಇಂದಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತ ನಮ್ಮ ಶಿಷ್ಯ ಬಳಗ ವೃಂದಕ್ಕೆ ಹಾಗೂ ಅವರ ಹಿಂದೆ ಬಂದಂಥ ಎಲ್ಲ ತಮ್ಮ ಕುಟುಂಬವರಿಗೆ ನಮಸ್ಕರಿಸುತ್ತಾ, ನಾವೇನು ಭಾಷಣ ಏನು ಮಾಡೋದಿಲ್ಲ, ನಮ್ಮ ಕಾಯಕದಿಂದನೇ ನಾನು ಯಾವ ರೀತಿ ಬಂದೆ ಅನ್ನೋದು ಒಂದು ಮುಖ್ಯ. ಅದರದ್ದೇ ಒಂದು ಇದು 2001-2 ನನಗೆ ನನ್ನ ಜೀವಮಾನದಲ್ಲಿ ನೆನಪಾಗಲಾರಂಥ ಒಂದು ಸಂಬಂಧ. ನಿಮ್ಮ ಬ್ಯಾಚಿನಲ್ಲಿದ್ದಾಗನ 2001 ಇದೇ ನಮ್ಮ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಇಲಾಖೆಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಯಾಕಂದರೆ ನಮ್ಮ ಕೆಲಸಕ್ಕೆ ನಿರ್ಣಾಯಕರಂದ್ರೆ ನೀವೇ. ಆ ದೃಷ್ಟಿಯಿಂದ ನಮ್ಮ ಕೆಲಸದ ವೃತ್ತಿಯಿಂದ ಅದೇ 2001-2ರಲ್ಲಿ ಈ ಚಂದ್ರಕಾಂತ್ ಅಂತೇಳಿ ನಿಮ್ಮ ಬ್ಯಾಚ್ನಾಗ ಇರ್ಬೇಕಲ್ಲ, ಚಂದ್ರಕಾಂತ, ಅವನು 2001ರಲ್ಲಿ ರಾಜ್ಯ ಮಟ್ಟಕ್ಕೆ ಚಂದ್ರಕಾಂತ್ ಅಂತೇಳಿ, ಇದು ನಮ್ಮ ಸ್ಕೂಲ್ ಲೆವೆಲ್ಲು, ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟದವರೆಗೆ ಈ ನಮ್ಮ ಬಾಲಕರ ಪದವಿ ಪೂರ್ವ ಕಾಲೇಜಿನಿಂದ ಬೆಂಗಳೂರಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ತಂದಂಥದ್ದು. ಅವಾಗಿನ ಪೇಪರ್ ನ್ಯೂಸು, ಅವನ ಫೋಟೋ ಇದರಲ್ಲಿ. ಆಮೇಲೆ ಅದೇ ಇದರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕರ ಒಂದು ಇದರಲ್ಲಿ ನನ್ನ ಪೇಪರ್ನಲ್ಲಿ ನಮ್ಮದು ಒಂದು ವಿಷಯ, ಆಮೇಲೆ ಫೋಟೋ ಸಮೇತ ಇದು ನಿಮ್ಮ ಬ್ಯಾಚಿಂದ ಇದು 2001-2002ರಲ್ಲಿ. ಇದು ಮರಿಲಾರದಂಥದ್ದು. ನಾನು ಅವಾಲಿಂದ ಕಾಯ್ಕೊಂಡು ಈ ಸಮಯ ನೀವೆಲ್ಲರೂ ಕೂಡಿಸ್ಕೊಟ್ಟು ಇದಕ್ಕೆ ಮತ್ತೆ ಮರುಜೀವ ಕೊಟ್ಟರು. ಇದಕ್ಕೆ ಮರುಜೀವ ಕೊಟ್ಟು ಈ ರೀತಿ ಇದಾಯಿತು. ನಾನು ಮೊದಲ ಬೇರೆ ಸ್ಕೂಲಲ್ಲಿ ಬರೀ 6 ಪೀರಿಯಡ್ ಅಂತ ಹೇಳಿದೆ. ನಾನು ವಾರಕ್ಕೆ 6 ಪೀರಿಯಡ್ ಮಾಡ್ತಾಯಿದ್ದೆ ಬೇರೆ ಸ್ಕೂಲ್ನಲ್ಲಿ. ಈ ಸ್ಕೂಲಿಗೆ ಬಂದಮೇಲೆ ಅದು ಎಷ್ಟಾಯ್ತು ಅಂದ್ರೆ 26 ಪೀರಿಯಡ್ ಆಯಿತು. ಅವಾಗ ಮಿಸ್ರಿಕೋಟೆ ಅಂತೇಳಿ ಪ್ರಿನ್ಸಿಪಾಲ್ರಿದ್ದರು, ಭಾಳ ಸ್ಟ್ರಿಕ್ಟ್ ಅವರು. ನಾನಿಲ್ಲಿ ಬಂದು 1993ರಲ್ಲಿ ಹಾಜರಾದೆ. ಬಂದ ಕೂಡಲೇ ಒಂಥರ ಭಯ ಆಯಿತು, ಏನಪ್ಪ ಇದು ಅಲ್ಲಿ ಆ ರೀತಿ ಇದ್ದೆ, ಇಲ್ಲಿ ಈ ರೀತಿ ಇದ್ದೆ ಅಂತಂದಾಗ ನಮಗೆ ಫಸ್ಟು ಪರಿಚಯ ಆದದ್ದು ನಮ್ಮ ಶೋಭಾ ಮೇಡಮ್ ಅವರು ನಮಗೆ ಭಾಳ ಧೈರ್ಯ ಕೊಟ್ಟರು. ಸರ್ ನೀವೇನಿದು ಮಾಡಬೇಡ್ರಿ, ನಾವಿರ್ತೀವಿ. ಅವರು ನಮ್ಮ ತಾಯಿಯಾಗಿ, ಹಿರಿಯ ಅಕ್ಕನವರಾಗಿ ಧೈರ್ಯ ತುಂಬಿ ಕೆಲಸ ಮಾಡಲು ಹಚ್ಚಿದರು. ಆ ಒಂದು ಧೈರ್ಯಕ್ಕೆ ಮೊನ್ನೆ ಮಲ್ಲಪ್ಪ ಅವರು ಬಳಗದವರು, ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಅಧ್ಯಕ್ಷನ ಮಾಡ್ತೀನಿ, ನಿಮ್ಮ ಸಲಹೆ ಕೇಳಿ ಅಂತೇಳಿ ನಾನು ಕೇಳಿದರು ಫೋನಲ್ಲಿ. ನಾ ಬೆಂಗಳೂರು ಇದ್ದಾಗ ನಾನೇನಿಂದೆ, ನಿಮ್ಮ ಮನವಿಗೆ ನಾನು ಒಪ್ತೀನಪ್ಪ, ಒಳ್ಳೆಯದು. ಆದರೆ ಈ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಈ ಒಂದು ಸ್ತ್ರೀ ವರ್ಗದಿಂದ, ಸ್ತ್ರೀ ಶಕ್ತಿಯಿಂದ ಬಂದೆ ನಾನು. ನಮ್ಮ ಮನೆಯವರ ಅವರ ಒಂದು ಟೈಮ್ ಸರಿಯಾಗಿ ನಮ್ಮ ಊಟ ಕಟ್ಟಿ ಎಲ್ಲ ಮಾಡಿ ಟೈಮ್ ಸರಿ ಬಂದು ಇದು ಮಾಡೀನಿ. ನಮಗೆ ಶೋಭಾ ಮೇಡಮ್ ಅವರು ನಮಗೆ ಇದನ್ನು ಕೊಟ್ಟಾರ, ಸಲಹೆ ಸೂಚನೆ, ನಮ್ಮ ಮಾರ್ಗದರ್ಶನ ಮಾಡ್ಯಾರ. ಅದಕ್ಕೆ ನನಗೆ ಅಧ್ಯಕ್ಷನ ಮಾಡಿದ್ಕೆ ನಿಮ್ಗೆ ಒಳ್ಳೆಯದು. ಆದರೆ ಆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶೋಭಾ ಮೇಡಮ್ ಅವರಿಗೆ ಕೊಟ್ಟು ನನಗೆ ಒಳ್ಳೆಯದು ಅಂಥೇಳಿ ನಾನು ಅವ್ರ ಹೆಸರು ಸೂಚನೆ ಮಾಡಿದ್ದೆ. ಅವ್ರ ಹೆಸರೇ ಸೂಚನೆ ಮಾಡಿದ ಕೂಡಲೇ ಸರ್ ಆಯ್ತು ಸರ, ನಿಮ್ಮ ಮಾತಿನ ಒಪ್ಕೊಂತೆ ಅಂಥೇಳಿ ಅದಕ್ಕೆ ನಾನು ಅವರ ತಾಯಿಯ ಸಮಾನವಾಗಿ ಅವರಿಗೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟೆ. ಯಾಕಂದರೆ ಸ್ತ್ರೀ ಶಕ್ತಿ ಅನ್ನೋದೊಂದು ಜಾಸ್ತಿ. ನಾವು ಈ ಸ್ಥಾನದಲ್ಲಿ ನಾವು ಎಲ್ಲರೂ ಈ ರೀತಿ ಇರ್ಬೇಕಾದ್ರೆ ಈ ಎಲ್ಲ ಸ್ತ್ರೀ ಶಕ್ತಿ ಇರಲಿಲ್ಲ ಅಂದ್ರೆ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಕಾಲೇಜಿನ ಮೇಲೆ ಬಂದಮೇಲೆ ನನಗೆ 5 ಮಂದಿ ಗಂಡಂದಿರು, ಒಂದು ಪ್ರೌಢಶಾಲೆ, ಒಂದು ಉರ್ದು ಮೀಡಿಯಮ್ಮು, ಒಂದು TCH, ಇವು 3 ಕ್ಲಾಸ್ಗೂ ಹ್ಯಾಂಡಲ್ ಮಾಡ್ಬೇಕು ನಾವು.
ಆಮೇಲೆ ಕಾಲೇಜಿನ ಜೇವಸಿದು ಏನೋ ಕಾರ್ಯಕ್ರಮ ಬರಲಿ ಅಥವಾ ಗ್ಯಾದರಿಂಗ್ ಬರಲಿ, ಅವರೊಂದು ಚಿತ್ರಗಳನ್ನು ಇದು ಮಾಡಿ ಒಂದು ಎಕ್ಸಿಬಿಷನ್ ಮಾಡಲಿ ಅಥವಾ ಅವರೆಲ್ಲವನ್ನು ಸಂಗ್ರಹ ಮಾಡಿ ಒಂದು ಮ್ಯಾಗ್ಝಿನ್ ತಯಾರು ಮಾಡ್ತಿದ್ವಿ. ಕಾಲೇಜಿಂದು ಜೇವಸಿದು ಈ 5 ಮಂದಿ ಗಂಡಂದಿರ ನಡುವೆ ನಾನು ಬಾಳೆ ಮಾಡ್ಬೇಕಾಗಿತ್ತು. ಆಮೇಲೆ ಇನ್ನು ಈ ಥರ ಇನ್ನು 3 ಮಂದಿ ಗಂಡಂದಿರು ಬೇರೆ ಅದಾರ ನನಗೆ. ಇನ್ನು 3 ಮಂದಿ ಗಂಡಂದಿರು ಅವ್ರು ಯಾರಂದ್ರೆ ಬಿ ಎ ಆಫೀಸು, DDP ಆಫೀಸು, ಆಮೇಲೆ ತಹಸೀಲ್ ಆಫೀಸು. ಅವ್ರು 3 ಮಂದಿ ಎಕ್ಸ್ಟ್ರಾ ಗಂಡಂದಿರು. ಅವ್ರು ಏನು ಮಾಡ್ತಿದ್ರು, ಈ ಪ್ರಾಥಮಿಕ ಶಾಲೆ ಶಿಕ್ಷಕರ ಇದು ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಕೆಲಸ ಸಲುವಾಗಿ ಬಾಲಕರ ಪದವಿ ಪೂರ್ವ ಕಾಲೇಜಿನಿಂದ ನನ್ನ, ಗರ್ಲ್ಸ್ ಕಾಲೇಜಿನಿಂದ BS ಭೀಮರೆಡ್ಡಿ ಅಂತೇಳಿ ನಮ್ಮ ದೋಸ್ತರು, ಅವರು ಚಿತ್ರಕಲಾ ಶಿಕ್ಷಕರು, ನಮ್ಮಿಬ್ಬರನ್ನೂ ಅಲ್ಲಿ ಡೆಪ್ಯುಟೇಷನ್ ತೊಗೊಳೋದು. ಅಲ್ಲಿ ಕೆಲಸನೂ ಹೋಗಿ ಅಲ್ಲಿ ಮಾಡಬೇಕು. ಆಮೇಲೆ ಹೈಸ್ಕೂಲ್ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡೋಕ್ಕಾದ್ರೆ DDP ಆಫೀಸಿನ ಕೆಲಸ ಇರ್ತಿತ್ತು, ಅಲ್ಲಿಗೆ ಡೆಪ್ಯುಟೇಷನ್ ಅಲ್ಲಿಗೆ ಕಳಿಸ್ತಿದ್ರು, ಅಲ್ಲಿದು ಮಾಡ್ಬೇಕಾಗಿತ್ತು. ಆಮೇಲೆ ಎಲೆಕ್ಷನ್ ಡ್ಯೂಟಿ ಬಂತಪ್ಪ ಅಂದ್ರೆ ಅದು 3 ತಿಂಗಳ ಅಲ್ಲಿ ಹೋಗಿ ಆ ಕೆಲಸನ ಮಾಡಬೇಕು. ಇಲ್ಲಿ ಸ್ಕೂಲಿಗೆ ಬಂದು ಮತ್ತೆ ಎಲ್ಲ ಬೋರ್ಡ್ ಒರೆಸಿ ಅಲ್ಲಿ ಸುಭಾಷಿತ ಬರೆದು ಇಲ್ಲಿ ಕೆಲಸ ಮಾಡಿ ಅಲ್ಲಿ ಹೀಗೆ 8 ಮಂದಿ ಗಂಡಂದಿರ ನಡುವೆ ನಾನು ಕೆಲಸ ಮಾಡಿ, ಆಮೇಲೆ ಈ ಥರ ಎಕ್ಸಾಮಿನೇಷನ್ಸ್ ಎಲ್ಲ ಕೆಲಸಗಳು ನಮ್ಮ ಇವರು ಮಹೇಶ್ ಸರು, ನಮ್ಮ ರಾಯನಗೌಡರು, ನಾವು ಪ್ರತಿಯೊಂದು ಎಕ್ಸಾಮಿನೇಷನ್ನು ಇವು ಎಲ್ಲ ಕಾರ್ಯಗಳು. ಆಮೇಲೆ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ BS ಗೌಡರು, ಪ್ರಿನ್ಸಿಪಾಲ್ರು, ಆಮೇಲೆ ಮಿಸ್ರಿಕೋಟೆಯವರು, ಟನ್ಕಲ್ ಸರು ಸ್ಟ್ರಿಕ್ಟ್ರು. ಆ ಸ್ಟ್ರಿಕ್ಟ್ ಇದ್ದಲ್ಲೇ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಉತ್ಸಾಹ ಬರ್ತಿತ್ತು. ಯಾವಾಗಲೂ ಸ್ಟ್ರಿಕ್ಟ್ ಇರ್ಬೇಕು ನಮ್ಮ ಆಫೀಸರು. ಅವರು ಹೇಳಿಕೊಟ್ಟಂಥ ಆ ಸ್ಟ್ರಿಕ್ಟ್ ಕೆಲಸದಲ್ಲಿ ನನಗೆ ಏನಾಯಿತು, 14 ನವಂಬರ್ 2006ರಲ್ಲಿ ಈ ಸಂಸ್ಥೆಯಿಂದ ಎಲ್ಲಿಗೆ, ನಿರ್ದೇಶಕರ ಕಚೇರಿ ಬೆಂಗಳೂರು, ಹಿರಿಯ ಚಿತ್ರಕಲಾ ವಿಷಯ ಪರಿವೀಕ್ಷಕರಂಥೇಳಿ ಇನ್ಸ್ಪೆಕ್ಟ್ರಾಗಿ ಅಲ್ಲಿಗೆ ಬಡ್ತಿ ಬಂದೆ ನಾನು. ಇದು ಇಲ್ಲೇ ಇಷ್ಟು ಕೆಲಸ ಇತ್ತಂದ್ರೆ ಅಲ್ಲಿ ಇದಕ್ಕಿಂತ ಜಾಸ್ತಿ ಆಗಿಬಿಡ್ತು ನಮ್ಗೆ. 10 ಜಿಲ್ಲೆದಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ಗಳು, ಡ್ರಾಯಿಂಗ್ ಕಾಲೇಜುಗಳ ಮೇಲೆ ಇನ್ಸ್ಪೆಕ್ಷನ್ನು ಅಲ್ಲಿದೆಲ್ಲ ನೋಡಿಕೊಂಡು ಇವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿದೂ ಒತ್ತಡ. ಆಮೇಲೆ ಈ ಪದವಿ ಪೂರ್ವ ಕಾಲೇಜು ನನಗೆಲ್ಲ ಕೊಟ್ಟಿದೆ. ಇಲ್ಲಿಂದ ಏನಾಯಿತು, ನನಗೆ 2001ರಲ್ಲಿ ಉತ್ತಮ ಶಿಕ್ಷಕರ ಇದು ಸಿಕ್ತು. ಆಮೇಲೆ ಬಡ್ತಿ ಹೊಂದಿ ಬೆಂಗಳೂರು ಸಿಕ್ತು. ಹೀಗಾಗಿ ಆದ್ರೆ ಆ ಕಾಲೇಜು ನಮಗೆಲ್ಲ ಕೊಟ್ಟಿದೆ, ಆದರೆ ತನ್ನನ್ನು ತಾನು ಎಲ್ಲ ಕಳ್ಕೊಂಬಿಟ್ಟಿದೆ. ತನ್ನಲ್ಲಿ ಏನೂ ಉಳಿಸ್ಕೊಂಡಿಲ್ಲ ಈಗ. ಯಾಕಂದ್ರೆ ಮೊನ್ನೆ ಹೋದ ತಿಂಗಳು ನಮಗೆ ಸನ್ಮಾನ ಮಾಡಿದಾಗ ಆ ಕಾಲೇಜ್ ನೋಡಿದಾಗ ನಮಗೆ ಒಂಥರ ಏನಾಗ್ಬಿಡ್ತು, ಭಾಳ ನೋವಾಯಿತು. ಏನಪ್ಪ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಇಷ್ಟೆಲ್ಲ ಒಂದು ಈ ಸಂಸ್ಥೆ ಕೊಟ್ಟು ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಂಡು ಈ ರೀತಿ ಆಗಿಬಿಡ್ತಲ್ಲಪ್ಪ, ಯಾಕೆ ಇದು ಅಂತೇಳಿ ಅದು ಒಂದು ಕೊರಗು ನಮಗೆ ಈಗಿನ್ನೂ ಕೊರಿತಾ ಇದೆ. ಆ ಸಂಸ್ಥೆಗೆ ಈ ರೀತಿ ಯಾಕೆ ಬಂತಪ್ಪ, ಒಂದು ಕೊಪ್ಪಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗು ಈ ಥರ ಆಗಿ, ಅದಕ್ಕೆ ನಮ್ಮ ಇವರು ಲೀಲಾವತಿ ಮೇಡಮ್ ಅವರು ಲಾಸ್ಟಿಗೆ ಸನ್ಮಾನ ಮಾಡಿದಾಗ ಹೇಳಿದ್ರು, ಅವರು ಕಣ್ಣ ನೀರು ತೆಗೆದು ಹತ್ತು ಬಿಟ್ರು. ಅವರು ಕೊನೆಗೆ ಆ ಬಿಲ್ಡಿಂಗ್ ನೋಡಿ ಅವರು DDP ಆಫೀಸಿನೊಳಗೆ ಉಪನಿರ್ದೇಶಕರ ಕೆಲಸ ಮಾಡ್ತಾಯಿದ್ದಾರೆ ಈಗ. ಅದಕ್ಕೆ ಒಂದು ಮಾತು ಕೊಟ್ಟಾರ ಅವರು, ಒಂದು ವೇಳೆ ನಾನು ಗುಲ್ಬರ್ಗ JD ಆಫೀಸ್ ಅಂತೇಳಿ JD ಅವರಾಗಿ ಬಂದಂದ್ರೆ ನನ್ನ ಒಳಪಟ್ಟದವ್ರು ಬರ್ತಾ ನಾ ಈ ಕಾಲೇಜನ್ನು ನಾನು ಏನು ದುರಸ್ತಿ ಮಾಡ್ತೀನಿ ಅಂತೇಳಿ ಅವರು ಒಂದು ಮಾತು ಕೊಟ್ಟೋಗ್ಯಾರ. ಅದನ್ನು ನಾವು ನೀವು ನೋಡ್ತೀವಿ ಏನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಈ ಸಂಸ್ಥೆ ನಮಗೆಲ್ಲ ರೀತಿಯಿಂದ ಇದು ಕೊಟ್ಟಿದೆ. ಅದಕ್ಕೆ ಹೀಗಾಗಿ ಆ ಸಂಸ್ಥೆ ನಾವು ನೆನೆಸ್ತಕ್ಕದ್ದು ಈ ನಿಮ್ಮಂಥ ಎಲ್ಲರೂ ಕೂಡಿ ಈ ರೀತಿ ಇದೆಲ್ಲ ಮಾಡಿದ್ರಿ. ಆಮೇಲೆ ಇದು ನಾನು ಈ ಮೇಲೆ ಹಾಕ್ಕೊಂಡಿರೋದು ಇದು ಟ್ರೆಂಡು, ಜಪಾನ್ ಟ್ರೆಂಡ್, ಇದು ಜಪಾನದ್ದು. ಇದು ಹೆಂಗಂದ್ರೆ ನನ್ನ ಮಗ ಟೊಯೋಟೋದಲ್ಲಿ ಕೆಲಸ ಅಸಿಸ್ಟೆಂಟ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದಾನೆ. ಅವನು 2013-14ರಲ್ಲಿ ಟ್ರೈನಿಂಗಿಗೆ ಹಾಕಿದ್ರು. ಅಲ್ಲಿಗೆ ಟ್ರೈನಿಂಗ್ ಹಾಕಿದಾಗ ಅಲ್ಲಿ 1 ವರ್ಷ ಅವ್ರು ಟ್ರೈನಿಂಗ್ ಇದ್ದರು. ಮತ್ತು ನಮಗೆ 3 ತಿಂಗಳ ನಮ್ಮನ್ನು ವೀಸಾ ತೋರಿಸಿ ನಮ್ಮನ್ನ ಅಲ್ಲಿ ಕರ್ಸ್ಕೊಂಡು ಎಲ್ಲ ತೋರಿಸಿ ಕಳಿಸಿದ್ರು. ಜಪಾನದಲ್ಲಿ 3 ತಿಂಗಳಿದ್ದು ಬಂದು. ಜಪಾನದ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮಗೆ. ಜಪಾನಕ್ಕೆ ಇನ್ನೊಂದು ಹೆಸರು ಸೂರ್ಯೋದಯ ನಾಡು. ಸೂರ್ಯ ಹುಟ್ಟೋದು ಜಪಾನದಲ್ಲಿ.
ನಮ್ಮ ಟೈಮ್ಗೆ ಅಲ್ಲಿ ಟೈಮ್ಗೆ 3.5 ತಾಸು ಮುಂಚೆ ಹುಡ್ತಾನಲ್ಲಿ, ಮುಂಚೆ 3.5 ತಾಸು ಮುಂಚೆ ಹುಡ್ತಾನೆ. ಅದಕ್ಕೆ ಸೂರ್ಯೋದಯ ನಾಡು ಅಂತಾನೆ. ಅದು ಏನಾಯಿತು, ಜಪಾನ್ ಅಂದ್ರೆ ಒಂದು ಕೈಲಾಸ ಇದ್ದಾಗ ಅಲ್ಲಿ ಜನರು ದೇವರು, ಒಂದು ಪ್ರಾಮಾಣಿಕತೆ, ಸತ್ಯ, ಆಮೇಲೆ ಇವು ರೇಪು, ಕಳ್ಳತನ, ಸುಳ್ಳುತನ ಯಾವುದಿಲ್ಲ ಜಪಾನ್ದಲ್ಲಿ. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ದೇವರು, ಅದು ಕೈಲಾಸ. ಆಮೇಲೆ ಈ ಕಾಯಕದಿಂದನೇ ನಾನು ಎಲ್ಲಿವರೆಗೂ ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ, ರಾಜಧಾನಿಯಲ್ಲಿ ಜಪಾನ್ ಮುಟ್ಟಬೇಕಾದ್ರೆ ನನ್ನ ಕಾಯಕದಿಂದನೇ ನಾನು ಆ ಸ್ಥಾನವನ್ನು ಮುಟ್ಟಿ ಬಂದೆ. ಹೀಗಾಗಿ ಅದೊಂದು ಸುದೈವ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂತ ತಿಳ್ಕೊತೀನಿ. ಆಮೇಲೆ ಒಂದು ದೃಷ್ಟಾಂತ, ತಾಯಿ ಮಗ ಇರ್ತಾರೆ, ಸ್ವಲ್ಪ ಸಂಕ್ಷಿಪ್ತಾಗ. ತಾಯಿ ಮಗ ಇದ್ದಾಗ ಏನಾಯಿತು, ಅವನಿಗೆ ಮದುವೆ ಮಾಡೋಕ್ಕಾಯಿತು. ತಾಯಿಗೆ ಅವನು ಮಾಡ್ಕೊಳಕ್ಕೆ ತಯಾರಿದ್ದಿಲ್ಲ. ಏನಪ್ಪ ನನಗೂ ವಯಸ್ಸಾಯಿತು, ಮದುವೆ ಮಾಡ್ತೀನಿ ಅಂದು. ಅವಾಗ ಮುಂದೆ ಕಾಯ್ಕೊಂತ ಹೋಗಿ ಮಾಡ್ದ. ಅವ ಒಂದು ಹುಡುಗಿನ ಪ್ರೀತಿ ಮಾಡ್ತಾಯಿದ್ದ. ಮಾಡ್ತಾ ಹೋಗಿ ಒಂದು ದಿವಸ ಹುಡುಗಿ ಕೇಳ್ದ, ಹಿಂಗೆ ನಾನು ಪ್ರೀತಿ ಮಾಡಿ ನಾನು ಮದುವೆ ಆಗ್ತೀನಿ, ಅದಕ್ಕೆ ನಿನ್ನ ಒಪ್ಪಿಗೆ ಏನು ಅಂತ ಕೇಳಿದ್ರು. ಆ ಹುಡುಗಿ ಏನು ಹೇಳ್ತು, ಹೌದು ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಿ, ಏನು ಗ್ಯಾರಂಟಿ ಕೊಡಬೇಕು ಅಂತ ಕೇಳಿಲ್ಲ ಹುಡುಗಿ. ಆವಾಗ ಆ ಹುಡುಗಿ ಏನು ಹೇಳ್ತು, ನಿನ್ನ ತಾಯಿ ಹೃದಯವನ್ನು ತೊಗೊಂಬಂದು ತೋರಿಸಿ ನನಗೆ, ನಾ ಮಾಡ್ಕೊತೀನಿ ಅಂತೇಳಿ ಆ ಹುಡುಗಿ ಹೇಳ್ತು. ಇಷ್ಟೇನಾ ಅಂತಂದವ. ಆಯ್ತು ಬಿಡ, ನಾವು ಹೋಗ್ತಾನಂತೆ ಬಡ ಹೋಗಿ ತಾಯಿ ಹತ್ರ ಹೋಗಿ, ಅಮ್ಮ ನಾನು ಮದುವೆ ಮಾಡ್ಕೊತೀನಿ ಅಂದೆ. ಒಳ್ಳೇದಪ್ಪ ಮಾಡ್ಕೋ ಅಂತಂದ. ಮಾಡ್ಕೊಂಡ್ ಕೂಡ ಆವಾಗ ಅವ ಏನಂದ, ಇಲ್ಲ ಆ ಹುಡುಗಿ ಒಂದು ಷರತ್ತ ಕೇಳ ಅಂದ್ಲು. ಏನದು, ನಿನ್ನ ಹೃದಯವನ್ನು ತಂದು ತೋರಿಸು, ಅವ ಮಾಡ್ಕೊತೀನಿ ಅಂತೇಳಿ ಹೇಳಿದಾಗ ಅವಾಗ ತಾಯಿ ಏನತ್ತಾಳ, ಆಯ್ತಪ್ಪ ಕೊಡ್ತೀನಿ ನಾನು ಹೃದಯನ, ನೀವು ಮಾಡ್ಕೊ ಅಂತ ಹೇಳ್ತು. ಒಪ್ಪಿಗೆ ಸಿಕ್ತಲ್ಲ ಅವನಿಗೆ. ಅವಾಗ ಒಳಗೆ ಹೋಗಿ ಒಂದು ಬರ್ತಿ ತೊಗೊಂಡು ತಾಯಿ ಹೃದಯವನ್ನು ಕಡಿಗೆ ತೆಗೆದು ಅವಾಗ ಸಿಕ್ತಲ್ಲ ಹೃದಯ, ಅದನ್ನು ಕೈ ಹಿಡ್ಕೊಂಡು ಓಡಾಕತ್ತಿದ. ಎಲ್ಲಿಗೆ, ಆ ಹುಡುಗಿ ಹತ್ರ ಓಡಾಕತ್ತಿದ ಕೂಡಲೇ ಆವಾಗ ಹೃದಯ ಹೇಳ್ತಂತ, ಏನಂತ, ಮಗನೇ ಓಡಬೇಡ, ಓಡಿ ಹೋಗಿ ಆ ಪಸಕ್ನ ಒಂದು ವೇಳೆ ಅದು ಹೃದಯ ಕೆಳಗೆ ಬಿತ್ತಪ್ಪ ಅಂದ್ರೆ ನಿನ್ನ ಮದುವೆ ಆಗೋದಿಲ್ಲ, ಅದಕ್ಕೆ ನಿಧಾನ ಹೋಗಿ ಮದುವೆ ಮಾಡ್ಕೊ ಅಂತೇಳಿ ಆವಾಗ ತಾಯಿ ಹೇಳಿಲ್ಲಂತ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಹೇಳ್ರಿ, ತಾಯಿಯ ತ್ಯಾಗ, ತನ್ನ ಮಗನಿಗಾಗಿ ತನ್ನ ಹೃದಯವನ್ನೇ ಕೊಟ್ಟು ಆ ಮಗನಿಗೆ ಮದುವೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಈ ರೀತಿ ಇರ್ತದೆ. ಅದಕ್ಕೆ ಇದು ಒಂದು ಸ್ತ್ರೀ ಶಕ್ತಿ ಅನ್ನೋದೊಂದು ದೊಡ್ಡದು, ತಾಯಿ ಅನ್ನೋದೊಂದು ದೊಡ್ಡದು. ಆಮೇಲೆ ಇನ್ನೊಂದು ಜಾಣರಿಗೆ 3 ಹಾದಿ, ಕೋಣರಿಗೆ 2 ಹಾದಿ, ಕೋಣರಿಗೆ 2 ಹಾದಿ. ಇದರ ಅರ್ಥ ಯಾರು ಹೇಳ್ತಾರೆ ಹೇಳ್ರಿ. ಜಾಣರಿಗೆ 3 ಹಾದಿ, ಜಾಣನಿಗೆ 2 ಹಾದಿ, ಕೋಣನಿಗೆ 1 ಹಾದಿ. ಯಾರಾದರೂ ಹೇಳ್ಬೋದು? ಗೊತ್ತಾಗಲ್ವಾ? ಇನ್ನೊಮ್ಮೆ ಹೇಳ, ಜಾಣರಿಗೆ 3 ಹಾದಿ, ಕೋಣರಿಗೆ 2 ಹಾದಿ, ಕೋಣರಿಗೆ 1 ಹಾದಿ. ನೋಡಿ ವಿಚಾರ ಮಾಡಿ ಹೇಳ್ರಿ. ಇದರ ಮನಸ್ಸು ಬರೋದಿಲ್ಲ. ಈ ರೀತಿ ಸಮಯ ಕೊಟ್ಟು ನಮ್ಮೆಲ್ಲರಿಗೂ ನನ್ನ ಈ 2001-2 ಮರುಕಳಿಸಿ ನನಗೆ ಇನ್ನೂ ಈ ಆಯುಷ್ಯ ಆರೋಗ್ಯದ ಬಗ್ಗೆ ಈ ನನ್ನ ಕಾಯಕವೇ ನನಗೆ ಈ ರೀತಿ ಇದಾಗಿದೆ. ಈಗ ನನಗೆ ಸುಮಾರಾಗಿ 76 ವರ್ಷ. ಈಗ 76 ವರ್ಷ ಆದ್ರೂ ನನಗಿನ್ನೂ ಕಾಯಕದಿಂದನೇ ನಿಮ್ಮ ನೋಡಿ. ಅಸ್ಸಲಾಮುಅಲೈಕುಂ. ವೇದಿಕೆಯ ಮೇಲೆ ಆಸೀನರಾಗಿದ್ದ ಮೇಧಾವಿಗಳೇ, ನಾವೆಲ್ಲರೂ ಒಂದು ಎಂದು ಹಾರೈಸುತ್ತಿರುವ ಘಂಟಘೋಷವಾಗಿ ಹೇಳುತ್ತಿರುವ 2001-2002
ಬ್ಯಾಚಿನ SSLC ಬ್ಯಾಚಿನ ವಿದ್ಯಾರ್ಥಿಗಳೇ, ನಮ್ಮ ಎಲ್ಲ ಗುರುಗಳು, ನಿಮ್ಮೆಲ್ಲ ಗುರುಗಳು, ನಮ್ಮ ಸಹಪಾಠಿಗಳು ಬೇಕಾದಷ್ಟು ಹಿತನುಡಿಗಳನ್ನು ಹೇಳಿದ್ದಾರೆ. ನಾ ಹಿತನುಡಿಗಳನ್ನು ಹೇಳಲ್ಲ, ಯಾಕಂದರೆ ಸಾಕಷ್ಟು ಹಿತನುಡಿಗಳು ಆಗಿಬಿಟ್ಟಿದ್ದಾವೆ. ನಾನು ಹಿತನುಡಿ ಹೇಳೋಷ್ಟು ಯೋಗ್ಯನೂ ಅಲ್ಲ. ನಾನು ಒಂದೇ ಮಾತು ಹೇಳಬೇಕಂತ ಬಂದಿದ್ದೇನೆ. ಇಲ್ಲೇ ನೀವೆಲ್ಲರೂ ಒಂದೇ ಯೂನಿಫಾರ್ಮ್ನಲ್ಲಿ ಇದ್ದುಕೊಂಡು ಯಾವ ಮತ ಭೇದ ಏನೂ ಇಲ್ಲದೆ ಎಲ್ಲರೂ ಒಂದಾಗಿ ಏನು ಪ್ರೋಗ್ರಾಮ್ ಮಾಡಿರಲ್ಲ, ಇದೇ ಥರ ನಮ್ಮ ಟೀಚರ್ಸನ್ನು ಉರ್ದು ಮೀಡಿಯಮ್, ಕನ್ನಡ ಮೀಡಿಯಮ್ ಯಾರೂ ಇಲ್ಲ, ಎಲ್ಲರೂ ನಮ್ಮ ಗುರುಗಳು ಅಂತ ಹೇಳಿ ನೀವೆಲ್ಲರೂ ನನಗೆ ಮತ್ತು ಅನ್ವರ್ ಹುಸೇನ್ ಸರ್ ಅವರಿಗೆ ಮತ್ತು ಖಾಜಾಬಿ ಮೇಡಮ್ ಅವರಿಗೆ ಬರಲಿಕ್ಕೆ ಹೇಳಿದ್ದೀರಿ, ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀರಿ. ಆಮೇಲೆ ಮಲ್ಲಪ್ಪ ಮತ್ತು ಮೆಹಬೂಬ್ ಇವರೆಲ್ಲರೂ ಸೇರಿಕೊಂಡು ನನಗೆ ಹೇಳಿದಾಗ ಭಾಳ ಹೆಮ್ಮೆ ಅನ್ನಿಸ್ತು. ರೇಣುಕಾ ಮೇಡಮ್ ಮಗಳ ನಿಶ್ಚಿತಾರ್ಥದಲ್ಲಿ ಬಂದಾಗನೇ ಅವರು ಹೇಳಿದರು, ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಇಷ್ಟು ನೆನ್ಪಿಟ್ಕೊಂಡು ನನಗೆ ಹೇಳ್ತಾ ಇದ್ದಾರಲ್ಲ ಅಂತ ಹೆಮ್ಮೆನೂ ಅನ್ನಿಸ್ತು ನನಗೆ. ಇದು ಎಲ್ಲ ಹೇಳ್ದಂಗೆ ನೀತಿ ಪಾಠ ಇದೆಯಲ್ಲ, ಮನೆಯಿಂದ ಬರ್ತದೆ. ಮನೆಯಲ್ಲಿ ಹೆಂಗೆ ಕಲ್ಚರ್ ಹೆಂಗಿರ್ತದೆ ಹಂಗೆ ಬೆಳೀತದೆ ಅಂಥೇಳಿ ಇದು ಸಾಕ್ಷ್ಯ. ಅದರ ಜೊತೆ ಗುರುಗಳು ಹೇಳಿದ್ದ ನೀತಿ ಪಾಠವನ್ನು ನೀವು ಅಳಿಸ್ಕೊಂಡಿರಿ ಜೀವನದಲ್ಲಿ. ಮುಂದೆ ನೀವು ಇದನ್ನೇ ನಿಮ್ಮ ಮಕ್ಕಳಿಗೇನು ಇದೇ ಥರ ಪಾಠ ಹೇಳಿ ಅವ್ರಿಗೆ ಮುಂದುವರಿಯೋಂಗೆ ಹೇಳಿ. ಆಮೇಲೆ ಧರ್ಮದ ಬಗ್ಗೆ, ತಮ್ಮ ಧರ್ಮದ ಬಗ್ಗೆ ತಮ್ಮ ಮಕ್ಕಳಿಗೆ ಸ್ವಲ್ಪ ಪಾಠವನ್ನು ಕೊಡ್ತಾ ಇರಿ. ಧರ್ಮ ಬಿಟ್ಟು ಮಕ್ಕಳು ಎಷ್ಟರ ಮುಂದೆ ಹೋಗಲಿ, ಆದರೆ ಧರ್ಮದ ಒಂದು ಬೌಂಡ್ರಿಯಲ್ಲಿ ಇದ್ದುಕೊಂಡು ಅವ್ರು ಬೇಕಾದಷ್ಟು ಮುಂದುವರಿಲಿ. ಅದಕ್ಕೆ ನಿಮ್ಮ ಧರ್ಮದ ಬಗ್ಗೆ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ತಾಯಂದರು ತಂದೆಯರು ಸ್ವಲ್ಪ ಮಕ್ಕಳಿಗೆ ತಿಳಿ ಹೇಳಿ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಜೀವನ ಉಜ್ವಲವಾಗಲಿ, ನಿಮ್ಮ ಮಕ್ಕಳ ಜೀವನ ಉಜ್ವಲ ಆಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಸರಿ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರ ಮುನಿದರೆ ಗುರು ಕಾಯುವನು ಎನ್ನುವಂತೆ ಪ್ರಾರಂಭದಲ್ಲಿ ಆದಿ ಜಗದ್ಗುರು ಶ್ರೀ ಗವಿಸಿದ್ದೇಶ್ವರನನ್ನು ಪಾದ ಪದ್ಮಗಳಿಗೆ ಒಡಂಬಟ್ಟು ಈ ಸುಂದರ ಸಮಾರಂಭದ ಉದ್ಘಾಟಕರಾಗಿ ಬಂದ ನಿವೃತ್ತ ಜಂಟಿ ನಿರ್ದೇಶಕರಾದ BS ಗೌಡ್ರ ಸಾಹೇಬ್ರೆ, ಅತಿಥಿಗಳಾಗಿ ಬಂದಂತಹ ಮಹಾಂತೇಶ್ ಮಲ್ಲನಗೌಡವ್ರೆ, ಹಾಗೂ ನನ್ನ ನೆಚ್ಚಿನ ಎಲ್ಲ ಟೀಮ್ ಸಹೋದ್ಯೋಗಿ ಬಂಧುಗಳಾದ ಹೈಸ್ಕೂಲ್ ಶಿಕ್ಷಕ ವೃತ್ತಿ ಬಾಂಧವರೇ, ನನಗಿವತ್ತು ಬಹಳ ಸಂತೋಷ ಅನಿಸುತ್ತದೆ. ನಿಮಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿವೃತ್ತಿಯ ನಂತರ ನಾವು ಮನೆಯಲ್ಲೇ ಇದ್ದಾಗ ನನ್ನೆಲ್ಲ ಸಹೋದ್ಯೋಗಿಗಳನ್ನು ಕಣ್ತುಂಬಿಕೊಳ್ತಕ್ಕಂಥ ಭಾಗ್ಯ ಇವತ್ತು ನಾನು ಕೊಟ್ಟಿದ್ದೀರ. ಎಷ್ಟೊಂದು ಸಂತೋಷ ಎಂದರೆ ನೀವೆಲ್ಲ ಒಟ್ಟಾಗಿ ನಮ್ಮೆಲ್ಲ ಶಿಕ್ಷಕರನ್ನು, ನಮ್ಮಲ್ಲಿರ್ತಕ್ಕಂತಹ ಶಿಕ್ಷಕ ವೃತ್ತಿಯ ಜ್ಞಾನವನ್ನು ಜಾಗೃತಗೊಳಿಸಿದ್ದೀರಿ. ನಾವು ಇನ್ನೂ ಸರ್ವೀಸಲ್ಲಿದ್ದೀವಿಯೋ ಎನ್ನುವ ಭಾವನೆ ನಮಗೆ. ಮುದ್ದು ವಿದ್ಯಾರ್ಥಿಗಳೇ, ನಿಮ್ಮ ಸಾಧನೆ ಅಭೂತಪೂರ್ವ. ನಿಮ್ಮ ಸಾಧನೆ ಹಿಂದೆ ಶ್ರಮ ಇದೆ. ಬೆಳಗ್ಗೆ ಆಗ್ತಕ್ಕಂಥ ಕೆಲಸ ಇದಲ್ಲ. ನನಗೆ ಯಾರೋ ಹೇಳಿದ್ರು ಮೊನ್ನೆ, 8 ತಿಂಗಳಾತ್ರಿ ಬಹಳ ಕಷ್ಟಪಡಾಕತ್ತಾರೆ ಎಲ್ಲರೂ ಅಂತ. ಆಗಲಿ ನೋಡೋಣ, ಎಲ್ಲಿ ತನಕ ತಂದಿಡ್ತಾರೆ, ಎಲ್ಲಿಡ್ತಾರ ನೋಡೋಣ ಅಂದೆ. ಆದರೂ ಮುದ್ದು ವಿದ್ಯಾರ್ಥಿಗಳು ಸತ್ಯ, ನ್ಯಾಯ, ನೀತಿ, ಧರ್ಮದ ಬಗ್ಗೆ ಜಾಗೃತರಾಗಿ ಹಿಡಿದಂಥ ಛಲ, ಸಾಧಿಸದೆ ಬಿಡದ ಮನೋವೃತ್ತಿ ಒಳ್ಳೆಯ ದಿಕ್ಕಿನತ್ತ ನಿಮ್ಮನ್ನು ಕೊಂಡೊಯ್ತದೆ. ಒಂದು ಅಂಶ ನೀವು ನೆನಪಿನಲ್ಲಿಡಿ, ಯಾರು ಧರ್ಮ ನ್ಯಾಯದ ಸತ್ಯದ ಹಾದಿಯಲ್ಲಿ ಹೆಜ್ಜೆ ಇಡುತ್ತಾರೋ, ಯಾರು ಸಮಾಜದ ಬಗ್ಗೆ ಈ ರೀತಿ ಕಾಳಜಿ ತಗೋತಾರೋ ಅವರ ಹಿಂದೆ ಗುರುವಿನ ಹೆಸರಿನಿಂದ
ಯಾರು ಕಾರ್ಯವನ್ನು ಶುರು ಮಾಡ್ತಾರೋ ಅವರು ಅದರಲ್ಲಿ ಜಯಗಳಿಸ್ತಾರೆ. ಅದಕ್ಕೆ ಹೇಳ್ತಾರೆ ಹರ ಮುನಿದರೆ ಗುರು ಕಾಯುವನು ಅಂತ. ದೇವರು ಮುನಿಸಿಕೊಂಡರೂ ಕೂಡ ನಾವು ಏನೇ ತಪ್ಪು ಮಾಡಿದರೂ ನರಜನ್ಮ ಹೊತ್ತು ಬಂದ ಬಳಿಕ ನಾವು ನಮಗೆ ಅರಿವಿಲ್ಲದಂತೆ ಯಾವುದೇ ತಪ್ಪು ಮಾಡಿದರೂ ಕೂಡ ಗುರು ಹಿಂದೆ ಇರ್ತಾನೆ ಎನ್ನುವುದೇ ಅದರ ತಾತ್ಪರ್ಯ. ನೋಡಿ, ನಮ್ಮನ್ನು ಗುರುಸ್ಥಾನದಲ್ಲಿ ನೀವು ಕೂಡಿಸಿದ್ದಾರ, ನೀವಿಲ್ಲದಿದ್ದರೆ ನಾವು ಇರುವುದಿಲ್ಲ. ಪಾಠ ಹೇಳಿದ್ದು ಪುಸ್ತಕದಲ್ಲಿಯ ಭಾಷೆ ಜ್ಞಾನ ಅಷ್ಟೇ. ಅದನ್ನು ಜೀವನಕ್ಕೆ ಅಳವಡಿಸಿಕೊಂಡಿದ್ದೀರಾ ಅಂದರೆ ನಿಜವಾಗಿ ನೀವು ಬಹಳಷ್ಟು ಜ್ಞಾನವಂತರು ಕೂಡ. ಹೇಳಿದಂತಹ ಪಾಠವನ್ನು ಅರಗಿಸಿಕೊಂಡು ಪಾಠ ಪರೀಕ್ಷೆಯಲ್ಲಿ ಬರೆದು ಅಂಕಗಳನ್ನು ಪಡೆದುಕೊಂಡಿದ್ದೀರಿ, ಬೇರೆ ಬೇರೆ ವೃತ್ತಿಯಲ್ಲಿದ್ದೀರಿ ಅಥವಾ ಸಾಮಾನ್ಯ ಜೀವನ ನಡೆಸಿದರೂ ಕೂಡ ನಿಮ್ಮಲ್ಲಿ ಅದರ ಸತ್ಯ, ನ್ಯಾಯ, ನೀತಿ, ಧರ್ಮದ ಛಾಯೆ ಮುಖದಲ್ಲಿ ಬಿಂಬಿಸ್ತದೆ. ಆ ಸಂಸ್ಕೃತಿ ನಿಮ್ಮಲ್ಲಿದೆ, ಆ ಸಂಸ್ಕಾರ ನಿಮ್ಮಲ್ಲಿದೆ. ನಿಜವಾಗಿ ಒಳ್ಳೆಯ ಸಮಾಜ, ಸುಸ್ಥಿರ ಸಮಾಜಕ್ಕೆ ಬೇಕಾದ ಇಂಥ ಒಳ್ಳೆಯ ಮನಸ್ಸು. ದಯವಿಟ್ಟು ಮುದ್ದು ವಿದ್ಯಾರ್ಥಿಗಳೇ, ಈ ಸಂಸ್ಕೃತಿ, ಈ ಸಂಸ್ಕಾರ ನಿಮ್ಮ ಮಕ್ಕಳಲ್ಲಿ ಅನುಚಾನವಾಗಿ ಬಂದರೆ ಸುಭದ್ರ ಸಮಾಜ ನಿರ್ಮಾಣ ಆಗತ್ತೆ. ಶಾಲೆ, ವಿದ್ಯಾರ್ಥಿಗಳು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ. ಹಾಗೆ ಹಿಂದಿನ ಭಾಷಣದೊಳಗೆ, ಹಿಂದಿನ ಹಿತನುಡಿಗಳಲ್ಲಿ ನಮ್ಮ ಶ್ರೀಹರಿ ಸರ್ ಹೇಳಿದರು, ಇಂದಿನ ಪ್ರಜೆಗಳೇ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಿದ್ರು. ಆದರೆ ಅದು ಹೀಗಿಲ್ಲ. ಇಂದಿನ ಬಾಲಕರೇ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಆಗಿದ್ದಾರೆ. ಜಗತ್ತು ಫಾಸ್ಟ್ ಇಲ್ಲ, ಮನುಷ್ಯನ ಜ್ಞಾನ ಫಾಸ್ಟ್ ಇದೆ. ಮನುಷ್ಯನ ಜ್ಞಾನ ಇಂತಿಷ್ಟೇ ಲಿಮಿಟಿಗೆ ಅಂತಿಲ್ಲ. ನೀವು ಬಹುಶಃ ಜೀವಶಾಸ್ತ್ರದಲ್ಲಿ ನಾನು ಹೇಳಿದ್ದೆ, ಮನುಷ್ಯನ ಮೆದುಳು ಸುಮಾರು ಎಷ್ಟು ಕೆ ಜಿ ತೂಗುತ್ತೆ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. 3.4 kg 4 kg ಅಂತಿದೆ, ಯಾವಾಗೋ ಬರೆದಿದ್ದು. ಬಟ್ ಈಗಿದು ಹಾಗಿಲ್ಲ, ಎಷ್ಟೋ ಕೆ ಜಿ ತೂಕನ ತೂಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಮೆದುಳಿನಕ್ಕಿಂತಲೂ ಪ್ರತಿದಿನ ಹುಟ್ಟತಕ್ಕಂಥ ಮಗುವಿನ ಮೆದುಳಿನ ತೂಕ ಇನ್ನೂ ಜಾಸ್ತಿ ಜಾಸ್ತಿ ಜಾಣತನದತ್ತ ಸಾಗ್ತಾ ಇದೆ. ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು. ಶಾಲೆಯಲ್ಲಿ ಗುರುಗಳು ಹೇಳಿದ್ದಕ್ಕಿಂತ ಮಕ್ಕಳು, ನಿಮ್ಮ ಮಕ್ಕಳು ಬಹಳಷ್ಟು ವೇಗದಲ್ಲಿ ಜ್ಞಾನವನ್ನು ಪಡೀತಿದ್ದಾರೆ. ಅಬ್ಸರ್ವ್ ಮಾಡ್ತಾರೆ. ಅಥವಾ ನಿಮ್ಮನ್ನು ಒಂದು ವಿಷಯ ಹೇಳಿದ್ರೆ ತಕ್ಷಣ ರೀಪ್ರೊಡ್ಯೂಸ್ ಮಾಡ್ತಾರೆ ಮಕ್ಕಳು. ಅದೇ ಜೀವಶಾಸ್ತ್ರ ಹೇಳುತ್ತೆ, ಅದೇ ವಿಜ್ಞಾನ ಹೇಳುತ್ತೆ. ಪ್ರತಿನಿತ್ಯ ಉಳಿದೆಲ್ಲ ಜೀವರಾಶಿಗಳಿಗಿಂತ ಮನುಷ್ಯನ ಮೊದಲು ತುಂಬ ಫಾಸ್ಟ್ ಇದೆ. ಅದರ ಉಪಯೋಗ ಮಾಡ್ಕೋಬೇಕು ನಾವು, ಅದರ ಸದುಪಯೋಗ ಮಾಡ್ಕೋಬೇಕು ನಾವು. 23 ವರ್ಷದ ನಂತರ ನೀವು ಎಚ್ಚೆತ್ತುಕೊಂಡಿದ್ದೀರಿ ಅಂತ ನಿಮಗನ್ನಿಸುತ್ತೆ. ನೀವು ಈ ಥರ ಸ್ಟೇಜನ್ನು, ವೇದಿಕೆಯನ್ನು ನಿರ್ಮಾಣ ಮಾಡಿ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಂದ ನಮ್ಮನ್ನು ಪುನೀತರನ್ನಾಗಿ ಮಾಡುವುದಲ್ಲದೆ ನಿಮ್ಮನ್ನು ನೀವು ಕಣ್ತುಂಬಿಕೊಂಡಿದ್ದೀರಾ. ಸರ್ ಹೇಳಿದರು, ಒಂದು ಕ್ಲಾಸ್ ಕೊಟ್ಟರೆ ನಾನು ಪಾಠ ಮಾಡ್ತೀನಿ ಅಂತ. ಆ ಹುರುಪು ಹುಮ್ಮಸ್ಸು ನಮ್ಮಲ್ಲಿದೆ, ನಮಗೂ ಕೂಡ ಮಾಡಬೇಕು ಅಂತ ಅನ್ನಿಸ್ತದೆ. ಅದೇ ಹುರುಪು ನಿಮ್ಮಲ್ಲಿಯೂ ಕೂಡ ನಾನು ಕಾಣ್ತಾ ಇದ್ದೀನಿ. ನಾವು ಮಾಡಬಹುದು, ನಿಮಗೆ ಅನ್ನಿಸ್ತದೆ ಅವನ ಪಾಠ ಕೇಳಿಲ್ಲ ಅಂತ. ಅದು ಹಾಗಲ್ಲ. ಪರಿಸರ, ಸಮಯ, ಸಂದರ್ಭ, ಮನೆಯಲ್ಲಿಯ ವ್ಯವಸ್ಥೆ ನಿಮ್ಮನ್ನು ಆ ಥರ ಮಾಡುತ್ತೆ. ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳು ಸರಿ ಇರುವುದಿಲ್ಲ. ಆದರೆ ಒಂದಂತೂ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳ ಟೀಮ್ ಏನಿದೆಯಲ್ಲ, ಒಂದೊಂದು 3 ಕ್ಲಾಸ್ ನಾವು ಪಾಠ ಮಾಡಿದ್ದೀವಿ. 8, 3, 9, 3, 10, 2. ನಮಗೆ ಯಾವ ಹುಡುಗರು ತೊಂದರೆ ಕೊಟ್ಟಿಲ್ಲ. ನಾನು ಈ 90ರಾಗ ಬಂದೀನಿ ಈ ಶಾಲೆಗೆ. 1990 ಜೂನ್ಗೆ ನಾನು ಬಂದಾಗ ಬಹಳಷ್ಟು ಭಯ ಆಗಿತ್ತು. ನಮ್ಮ ಮನೆಯವ್ರು ಹೇಳ್ತಿದ್ರು, ನೀ ಶಣತನ ತೋರಿಸ್ಬೇಡ, ನೀನು ಎತ್ತಂಗಡಿ ಮಾಡ್ತಾರೆ ಇಲ್ಲಿಂದ ಅಂತ. ನನಗೆ ಹೆಂಗೆ ಅನ್ನಿಸ್ತಿದ್ದು, ಹೇಗಿದೆ ಆ ಥರ, ಇದು ಯಾವ ಥರ ಶಾಲೆ ಇದು? ಖುಷಿ ಅನ್ನಿಸ್ತು ನನಗೆ. ಹುಡುಗರು ಹೇಳಿದ್ದನ್ನು ರೀಪ್ರೊಡ್ಯೂಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಸಿಕ್ಕರು. ಐಡೆಂಟಿಫೈ ಮಾಡ್ತಕ್ಕಂಥ ಗುರುಗಳು ಬೇಕು. ಅಂದಾಗ ಮಾತ್ರ ಗುರುನ ಮೀರಿಸಿದ ಶಿಷ್ಯರು ಉತ್ಪತ್ತಿ ಆಗ್ತಾರೆ. ಇವತ್ತು ನಾವು ಅದು ನಿಮ್ಮ ಕಂಡಿದ್ದೀನಿ. ನಾವು ಯಾವ ಗುರುಗಳಿಗೂ ಸನ್ಮಾನ ಮಾಡಿಲ್ಲ, ಕಂಡಾಗಷ್ಟು ನಮಸ್ಕಾರ ಅಂತ ಹೇಳಿದ್ದೀವಿ ಅಷ್ಟೇ. ಆದರೆ ನೀವು ಎಲ್ಲರನ್ನೂ ಒಂದೆಡೆ ಸೇರಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಮೇರೆಗೆ ತೋರಿಸಿ ಒಳ್ಳೆಯ ಸಮಾಜವನ್ನು ಕಟ್ಟುವ ನಿಟ್ಟಿನೊಳಗೆ ನಮ್ಮನ್ನು ಆಹ್ವಾನ ಮಾಡಿದ್ದೀರಿ. ಮುದ್ದು ವಿದ್ಯಾರ್ಥಿಗಳೇ, ಸಂಸಾರ ಸಮೇತರಾಗಿ
ನಿಮ್ಮ ಮಕ್ಕಳ ಜೊತೆಗೆ ಬಂದದ್ದು ನೋಡಿದರೆ ನನಗೆ ಖುಷಿ ಅನ್ನಿಸ್ತದೆ. ಈಗಿನ ಶರವೇಗದ ಕಂಪ್ಯೂಟರ್ ಯುಗದೊಳಗೆ ನಿಮ್ಮ ತಲೆಯೇ ಒಂದು ಕಂಪ್ಯೂಟರ್, ನೀವೇ ಫೀಡ್ ಮಾಡಿದ್ದು ಕಂಪ್ಯೂಟರಲ್ಲಿ. ಕಂಪ್ಯೂಟರ್ ತಾನಾಗಿ ಉದ್ಭವ ಆಗಿಲ್ಲ. ನೆನಪಿಡಿ, ನಿಮ್ಮ ಮೆದುಳು ತುಂಬ ಫಾಸ್ಟ್ ಇದೆ. ಅದ್ರ ಉಪಯೋಗ ಮಾಡಿಕೊಡ್ರಿ, ಅದರ ಸದುಪಯೋಗ ಮಾಡ್ಕೊಳ್ಳಿ. ಯಾವುದೇ ಮಷಿನ್ ನಾವು ತಯಾರು ಮಾಡಿದ್ದು, ಮನುಷ್ಯ ತಯಾರು ಮಾಡಿದ್ದಾನೆ ಕಂಪ್ಯೂಟರನ್ನು. ಚಂದ್ರಲೋಕಕ್ಕೆ ಮನುಷ್ಯ ಹೋಗಿದ್ದಾನೆ, ಚಂದ್ರನೇ ಬಂದಿಲ್ಲ ನಮ್ಮ ಕಡೆ. ಎಲ್ಲ ಗ್ರಹಗಳು ನಕ್ಷತ್ರಗಳನ್ನು ಸಂಶೋಧನೆ ಮಾಡಿದ್ದೆ ಮನುಷ್ಯ. ಹಾಗಾಗಿ ನೀವು ಯಾರೂ ಜಾಣ ದಡ್ಡ ಅನ್ಕೋಬೇಡಿ, ನಿಮ್ಮ ಪ್ರಯತ್ನ ಕಡಿಮೆ ಆಗಿದೆ ಅಷ್ಟೇ. ನಾನು ಹೇಳಿದೆ, ನಾನು ಫೇಲ್ ಆದೆ ಅಂತ ಬೇಜಾರು ಮಾಡಿಕೊಂಡ್ರೆ ಕಾಲ ಕೇಳೋದಿಲ್ಲ, ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಹತ್ರ ಯಾರು ಮುಂದಕ್ಕೆ ಬರೋಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಪ್ರಯತ್ನ, ನಿಮ್ಮ ಮೌಲ್ಯಮಾಪನ, ನಿಮ್ಮ ಸ್ಥೈರ್ಯ, ನಿಮ್ಮ ವಿಚಾರಗಳಿಗೆ ಒಂದು ಸುಂದರ ಸ್ವರೂಪವನ್ನು ಕೊಟ್ಟು ಒಳ್ಳೆಯ ಸುಸ್ಥಿರ ಸಮಾಜ, ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಒಳ್ಳೆಯ ಸಮಾಜ ನಿಮ್ಮದಾಗತ್ತೆ. ಮೊಬೈಲ್ ನೀವೇ ಕಂಡು ಹಿಡಿದಿರಾ, ಕಂಪ್ಯೂಟರ್ ನೀವೇ ಕಂಡು ಹಿಡಿದಿದ್ದೀರಾ, ನಾವಂತೂ ಅಲ್ಲ. ಹೌದಾ? ಅದಕ್ಕೆ ನೀವೇ ಫೀಡ್ ಮಾಡಿದ ಕಂಪ್ಯೂಟರನ್ನು, ನೀವೇ ಫೀಡ್ ಮಾಡಿದ್ದ ಟೆಲಿವಿಷನನ್ನು ಎಷ್ಟು ಉಪಯೋಗ ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡ್ರೆ ವಿಜ್ಞಾನದ ಸಾಮಾನುಗಳು ಉಪಯುಕ್ತ. ಅದನ್ನು ನೀವು ಹೆಚ್ಚು ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ದಯವಿಟ್ಟು ತಾವೆಲ್ಲರೂ ಗಮನದಲ್ಲಿಡಬೇಕು. ನೀವು ಮಾಡಿದಂಥ ಇಂದಿನ ನಮ್ಮ ಸತ್ಕಾರ ಸರ್ ಹೇಳ್ದಂಗೆ ನಮ್ಮ ಗುರುಗಳಿಗೆ ಸಲ್ಲತ್ತೆ. ನಾನಂತೂ ಡಾಕ್ಟ್ರ್ ಆಗ್ಬೇಕಂದಾಕಿ ಹೈಸ್ಕೂಲ್ ಟೀಚರ್ ಆಗಿಬಿಟ್ಟೆ. ಸರ್ ಹೇಳ್ತಿದ್ರು, ನಾನು ಕಲಿಸಿದ ಗುರುಗಳು, ನೀ ಮಾಸ್ತರ್ ಆಗವ, ಗಂಡ ಕನ್ನಡ ಶಾಲೆ ಮಾಸ್ತರ್ ಆಗ್ಯಾನ, ನೀ ಹೈಸ್ಕೂಲ್ ಮಾಸ್ತರ್ ಆಗು. ಇಲ್ಲ, ನಾನು MBBS ಹೋಗ್ತೀನಿ. ಡಾಕ್ಟರ್ ಒಬ್ಬರು ಹಾಕ್ತಾರೆ, ಡಾಕ್ಟ್ರು ಇಂಜಿನಿಯರ್ ಒಬ್ಬರು ಹಾಕ್ತಾರೆ. ಆದರೆ ನೀನು ಹಾಗಲ್ಲ, ಎಷ್ಟು ಮಂದಿ ಡಾಕ್ಟ್ರನ್ನ ತಯಾರು ಮಾಡಬಹುದು, ಎಷ್ಟು ಮಂದಿ ಇಂಜಿನಿಯರ್ ತಯಾರು ಮಾಡೋದು, ಹೋಗು ಅಂದ್ರೆ. ಭಾಳ ಬೇಜಾರಾಗಿತ್ತು ನಂಗೆ ಸರ್ವೀಸಲ್ಲಿ ಕನಕಿರೆ ಸೇರಿದಾಗ. ಮದ್ರಿ ಸರ್ ಹೇಳ್ತಿದ್ರು, ಚಲೋ ತಂಗ ಲಗಾಸಿದ್ದು ಹುಡ್ರು ಬರಲಾದ ಹುಡ್ರನ್ನ. ಆದರೆ ಗೊತ್ತಾಯಿತು ನನಗೆ, ಬಹಳಷ್ಟು ಜನ ಬೇರೆ ಬೇರೆ ಫೀಲ್ಡಲ್ಲಿದ್ದೀರಾ, ಬೇರೆ ಬೇರೆ ಆಟೋ ಹೊಡಿತಾ ಇದ್ದೀರಾ, ಕೂಲಿ ಕೆಲಸ ಮಾಡ್ತಾ ಇದ್ದೀರಾ. ಆಟೋ ಹುಡುಗ ಒಬ್ಬ ಭೇಟಾಗಿದ್ದ, ನನಗಿಂತ ತಲೆ ಬೆಳಗಾಗಿತ್ತು ಒಂದು. ಅವ ಹೇಳ್ದ, ನನ್ನ ಮಗ MBBS ಕಲಿತಾನ್ರಿ ರಾಯಚೂರಾಗಂತ. ಹೆಮ್ಮೆಯಿಂದ ಹೇಳ್ಕೊಂಡ್ರು ಅವರು. ನನಗೆ ಭಾಳ ಖುಷಿ ಅನ್ನಿಸ್ತು. ಆದ್ ಬಿಡಪ್ಪ, ನೀನು ಮಾಡೋ ಸಾಧನೆ ನಿಮ್ಮ ಮಗ ಮಾಡಿದ್ದಾನೆ ಅಂತ. ನನಗೆ ಬಹಳ ಹೆಮ್ಮೆ. ನನ್ನ ವಿದ್ಯಾರ್ಥಿಗಳ ನಡುವೆ ನಾನಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ನಡುವೆ ನಾನಿದ್ದೀನಿ. ಹಾಗೆ ದಿನ ಒಬ್ಬರು ನನಗೆ ಭೇಟಿ ಆಗ್ತಾ ಇದ್ದಾರೆ, ದಿನ ಒಬ್ಬರನ್ನ ರಕ್ಷಣೆ ನನಗೆ ಸಿಗ್ತಾ ಇದೆ. ನಾನು ರಿಟೈರ್ ಆಗಿದ್ದು ಅನಿಸೋದಿಲ್ಲ ಇವತ್ತಿಗೂ ಕೂಡ. ನಾನು ಅವ್ರ ನಡುವೆ ಇದ್ದೀನಿ. ಹಿಂದೂ ಇದ್ದಾರೆ, ಮುಂದೂ ಇದ್ದಾರೆ, ಪಕ್ಕ. ನಿಜವಾಗಿ ನಾನು ಎಲ್ಲಿ ಹೋದರೂ ನಮ್ಮ ಸ್ಟೂಡೆಂಟ್ಸು ಕಾಯ್ತಾರೆ ನನಗೆ ಭಾಳ ಹೆಮ್ಮೆ. ದಯವಿಟ್ಟು ಟೈಮ್ ಆಗಿದೆ, ಮಾತನಾಡೋದು ನಿಂತರೆ ಭಾಳಷ್ಟು ಟೈಮ್ ಹೋಗುತ್ತೆ. ಈಗಲೇ ಭಾಳಷ್ಟು ವ್ಯತ್ಯಾಸ ಆಗಿದೆ ಅಂತ ವಿದ್ಯಾರ್ಥಿಗಳು ತಡವರ್ಸುತ್ತಾರೆ. ದಯವಿಟ್ಟು ನನ್ನ ಸೊಸೆಯಂದರು, ಮೊಮ್ಮಕ್ಕಳು, ನನ್ನ ಮಕ್ಕಳಿಗೆ ಸಹಾಯ ಮಾಡಿ, ಮಕ್ಕಳನ್ನ ಸುಸಂಸ್ಕೃತರನ್ನಾಗಿ ಮಾಡಿ. ಅದೊಂದು ಸ್ತ್ರೀ ಶಕ್ತಿ. ಹೌದು, ನೀವು ಮಾಡ್ತಕ್ಕಂಥ ಕೆಲಸ ನಮ್ಮಷ್ಟು ಶ್ರಮ ಇಲ್ಲ, ನಮ್ಮಷ್ಟು ತೊಂದರೆ ನಿಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮಕ್ಕಳ ಅಭ್ಯಾಸದತ್ತ, ಸಂಸ್ಕೃತಿಯತ್ತ, ಧರ್ಮವನ್ನು ಮುನ್ನಡೆಸ್ತಕ್ಕಂಥ ಸಂಸ್ಕಾರವನ್ನು ಕೊಡಿ. ದಯವಿಟ್ಟು ಸಂಬಂಧಗಳನ್ನ ಉಳಿಸಿಕೊಳ್ಳಿ ಎಂದು ಹೇಳ್ತಾ, ದೇವರು ನಿಮಗೆಲ್ಲರಿಗೂ ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಹೀಗೆ ನಗು ಕೊನೆಯವರೆಗೂ ನನ್ನ ಜೊತೆಗೆ ಇರಲಿ. ನನ್ನ ನಗು ನನ್ನನ್ನು ನಿಮ್ಮೆಲ್ಲರಲ್ಲಿಯೂ ಕಾಣ್ತೀನಿ. ನಾವು ಫ್ಯಾಮ್ಲಿ ಕರ್ಕೊಂಬರ್ತೀವಿ ಅಂತ ನನಗೆ ಬಹಳ ಖುಷಿ. ನನ್ನ ಫ್ಯಾಮ್ಲಿ ನೋಡಿದಂಥ ಅವರು ತಮ್ಮ ಫ್ಯಾಮ್ಲಿ ನನಗೆ ತೋರಿಸಿದ್ದಾರೆ. ನಿಜವಾಗಿ ನನಗೆ ಹೆಮ್ಮೆ ಅನ್ನಿಸ್ತೆ, ನಾವು ಚೆನ್ನಾಗಿದ್ದೀವಿ ಅಂತ. ಹೌದು, ಹಾಗಿರಬೇಕು. ನಾನು ಫ್ಯಾಮ್ಲಿಯದ್ದು ಓದೀನಿ, ಫ್ಯಾಮ್ಲಿ ಕಟ್ಕೊಂಡು ಎಲ್ಲ ಕೆಲಸ ಮಾಡೀನಿ. ಮಕ್ಕಳು ನಿಮ್ಮ ನಡುವೆ ಬರೆದಿದ್ದಾರೆ. ಹಾಲ್ವರ್ತಿ ಒಬ್ಬ ಹುಡುಗ ಇವತ್ತಿಗೂ ಕಾಯ್ತಾನೆ, ಹನುಮಂತಪ್ಪ ಉಪ್ಪಾರನ ಹುಡುಗ. ಬರೀ ಟೀಚರ್, ನನ್ನ ಮಕ್ಕಳು ನಿಮ್ಮ ನೋಡ್ತಾರಂತೆ, ಹೋಗೋದಾಗಿಲ್ಲ. ನೋಡಿ ಇವತ್ತೆಂಥ ಸುಂದರ ಸಮಾಜ, ಸುಂದರ ಸಂಜೆ. ಅದಕ್ಕೆ ದಯವಿಟ್ಟು ನಾನು ಹೇಳೋದಕ್ಕಿಷ್ಟೇ. ನನ್ನೆಲ್ಲ ವೃತ್ತಿ ಬಾಂಧವರಿಗೆ ನಾನು ಇನ್ನೊಮ್ಮೆ ನನ್ನ ಪ್ರಣಾಮ ಸಲ್ಲಿಸ್ತಾ, ಅವರೆಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು, ನಿಮಗೆಲ್ಲರಿಗೂ ಕೂಡ, ನನ್ನ ವಿದ್ಯಾರ್ಥಿಗಳ ಬಳಗಕ್ಕೂ ಕೂಡ ಯಾವುದೇ ಹಾದಿಯಲ್ಲಿ ನಡೀರಿ, ಸಚ್ಚಾರಿತ್ರವಂತರಾಗಿರಿ, ಸದ್ಧರ್ಮಿಗಳಾಗಿರಿ, ಸತ್ಯವಂತರಾಗಿ, ನ್ಯಾಯನಿಷ್ಠರಾಗಿ ನಾವು ನಡೀತಕ್ಕಂಥ ದಾರಿಯನ್ನು ಸುಗಮ ಮಾಡಿಕೊಳ್ಳಿ. ಯಾವಾಗಲೂ ಧರ್ಮದಿಂದ ನ್ಯಾಯ ನಡೆಯೋರಿಗೆ ತೊಂದರೆಗಳು ಬಹಳ, ಆದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದೇ ನಾವು ಗುರಿ ಮುಟ್ಬಿಟ್ಟಿರ್ತೀವಿ. ದಯವಿಟ್ಟು ನಮ್ಮ ಕಾಯ್ದಿದ್ದು ಅದೇ. ಆದ್ದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಗುರಿಯನ್ನು ಸಾಧಿಸ್ರಿ.
ಗುರುವನ್ನು ಹಿಂದಿಟ್ಟುಕೊಳ್ಳಿ. ಧನ್ಯವಾದಗಳು. ಎಲ್ಲ ಗುರುಗಳ ಹಿತನುಡಿಗಳನ್ನು ಕ್ರೋಢೀಕರಿಸಿ ಅಧ್ಯಕ್ಷೀಯ ನುಡಿಗಳಲ್ಲಿ ಮಾರ್ಮಿಕವಾಗಿ ನಮ್ಮನ್ನು ಉಪದೇಶಿಸಿ ಮಾತನಾಡಿದ ಶ್ರೀಮತಿ ಶೋಭಾ ಕಂಬಾಳಿಮಠ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಒಟ್ಟಾರೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನಸು ಎಲ್ಲ ಶಿಕ್ಷಕರನ್ನು ವೇದಿಕೆ ಮೇಲೆ ಒಟ್ಟುಗೂಡಿಸಿ ಇವರ ಹಿತನುಡಿಗಳನ್ನು ಆಲಿಸುವುದಾಗಿತ್ತು. ನಾವು ಧನ್ಯವಾದವು. ನಮ್ಮ ಕಾರ್ಯಕ್ರಮ ಯಶಸ್ಸು ಆಯಿತು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ಕಾರ್ಯಕ್ರಮದ ವಂದನಾರ್ಪಣೆ. ಈ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಟ್ಟಂತ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೂ ಕೋಟಿ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ, ಹಾಗೂ ನಮ್ಮ ಸ್ನೇಹಿತರು ಹಾಗೂ ಅವ್ರ ಕುಟುಂಬದವರಿಗೂ ಧನ್ಯವಾದವನ್ನು ಹೇಳುತ್ತಾ, ಇಲ್ಲಿವರೆಗೆ ಕಾರಣ ಸಕ್ಸಸ್ ಆಗಕ್ಕೆ ಎಲ್ಲ ನನ್ನ ಸ್ನೇಹಿತರು ನಮ್ಮ ಗುರುಗಳಿಗೆ ಸಸಿ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನು ನೀಡುತ್ತೇವೆ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಸಸಿಯನ್ನು ವಿತರಣೆ ಮಾಡಬೇಕೆಂದು ನಮ್ಮ ಸ್ನೇಹಿತರಲ್ಲಿ ಮನವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ನಮಃ. ಹಿಸ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಅನುಷಾ ಟೀಚರ್ಗೂ, ವಸ್ರಾಜ್ ಕುಮಾರ್ ಸರ್ಗೂ, ಅನ್ವರ್ ಹುಸೇನ್ ಅವ್ರಿಗೂ, ಶ್ರೀಮತಿ ಸಂಧ್ಯಾ ಬೇಗಂ ಅವ್ರಿಗೂ, ಶಿವಮೂರ್ತಿ ನರೇಗಲ್ ಮಠ ಅವರಿಗೂ, ಕೃಷ್ಣ ಸರ್ಗೆ ಶಶಿ ಕೊಡುವ ಮುಖಾಂತರ ಅವರಿಗೆ ವಂದನೆಗಳನ್ನು ತಿಳಿಸಬೇಕು. ಅದೇ ರೀತಿ ಪಂಚಾಕ್ಷರಿ ಸರ್ ಅವರಿಗೆ ಶಶಿ ಕೊಡುವ ಮುಖಾಂತರ ವಿರಾಮ ಕೊಡಬೇಕು. ಅದೇ ರೀತಿ ವೆಂಕಟೇಶ್ ಸರ್ ಅವರಿಗೆ ಶಶಿ ಕೊಡುವ ಮುಖಾಂತರ ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಅದೇ ರೀತಿ ಬಸವರಾಜ್ ಕಮ್ಮಾರ್ ಸರ್ಗೆ ಶಶಿ ಕೊಡುವ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು.
ನಮ್ಮ ಎಲ್ಲ ಗೆಳೆಯರಿಗೆ ತುಮಕೂರು ನಗರ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ಮುಕ್ತಾಯಗೊಳ್ಳಲಿದೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೋ, ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನೀನೆ ನನ್ನ ಜ್ಯೋತಿ, ನೀನೆ ನನ್ನ ಆರತಿ, ನೀನೆ ನನ್ನ ಕೀರ್ತಿ, ನೀನೆ ನನ್ನ ಸಾರಥಿ. ಮುಂದೆ ದಾರಿ ತೋರದಯ್ಯ, ಎಲ್ಲೆಲ್ಲೂ ಕತ್ತಲಯ್ಯ, ಬೆಳಕ ತೋರಿಯನ್ನು ಮುನ್ನಡೆದು ಬಾರಯ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಮುಕ್ತಿ ಬೇಡಿ ಬಂದೆ, ಕೃಪೆಯ ಕೋರಿ ನಿಂದೆ, ನಿನ್ನ ಹರಕೆ ಒಂದೇ ಸಾಕೆನಗೆ ತಂದೆ. ಎಲ್ಲೆಲ್ಲೂ ನೀ ತುಂಬಿರುವೆ, ನನ್ನಲ್ಲೂ ನೀನಿರುವೆ, ನನಗೆ ತಾನಾಗಿರುವೆ ಓ ಘನ ಗುರುವೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ನಿನ್ನ ಹರಕೆ ನನಗೆ ರಕ್ಷೆ, ನಿನ್ನ ನಾಮವೇ ದೀಕ್ಷೆ, ನಿನ್ನ ದಾರಿ ನನಗೆ ನಕ್ಷೆ, ಮತ್ತೆ ಭವಕ್ಕೆ ಬರುವುದೇ ಶಿಕ್ಷೆ. ನಿನ್ನ ಅನುಗ್ರಹವಿರದೆ ನಾವು ತೀರಾಡಲಾರೆ, ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಪವು ನನಗೆ ಗೊತ್ತಿಲ್ಲ, ತಪವು ನನಗೆ ಬರುವುದಿಲ್ಲ, ನೀ ಕೈಯ ಬಿಟ್ಟರೆಯನ್ನ ಕಾಯುವರಿಲ್ಲ. ಈ ಭವ ಶೂನ್ಯ ನೀ ಮಾಡುಧನ್ಯ, ನಿನ್ನ ಕೃಪೆಯು ಎನ್ನ ಮೇಲೆ ಇರಲಿ ಅನನ್ಯ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ. ಜಗತ್ತಿಗೆ ನೀನು ತಂದೆ, ಎಲ್ಲ ಮಕ್ಕಳು ನಿನಗೊಂದೇ, ಕೃಪೆಯ ಕೋರಿ ಬಂದೆ, ಮುಕ್ತಿ ನೀಡು ಹಿಂದೆ. ಕಡು ಪಾಪಿ ನಾನಯ್ಯ, ಸರ್ವಶಕ್ತ ನೀನಯ್ಯ, ದಾರಿ ತೋರು ಕನ್ನಯ್ಯ, ಶ್ರೀ ಗುರುವೆ ಮಲ್ಲಯ್ಯ, ದಾರಿ ತೋರು ಕನ್ನ
ನನ್ನಯ್ಯ ಶ್ರೀ ಗುರುವೆ ಮಲ್ಲಯ್ಯ ನೀನೆ ನನ್ನ ಗುರುವು ನೀನೆ ನನ್ನ ಏರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು. ವಂದನೆಯೇ ಅಭಿನಂದನೆಯೇ ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆ.